साधु निश्चलदास महाराज की जय, गीतांग महाराज की जय, सदगुरु श्री चरण बसवेश्वर महाराज की जय, जय नमः पार्वतीश्वर महादेव. ಇಲ್ಲಿಯವರೆಗೆ ವಸ್ತು ನಿರ್ದೇಶನ ಉಪಮಂಗಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ಶುದ್ಧ ಬ್ರಹ್ಮನಿಷ್ಠ ರುದ್ರ ಪ್ರಾರ್ಥನೆ ಗುರುವಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ವೇದ ಸಮ್ಮತವಾದ ಮೋಕ್ಷದ ವಿಚಾರವನ್ನು ನಮಗೆಲ್ಲರಿಗೂ ಹೇಳಿಕೊಡ್ಬೇಕಂತ ಶಿವಪ್ರಿಯ ಬ್ರಹ್ಮನಿಷ್ಠ ಶ್ರೀ ಸ್ವಾಮೀಜಿ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಆಲಿಸೋಣ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ 135ನೇ ವಿಷಯಾಂಕ 50ನೇ ದೋಹ 134ನೇ ವಿಷಯಾಂಕದಲ್ಲಿ ಮಾಯೆಯ ಪರಿಣಾಮವನ್ನ ತಿಳ್ಕೊಂಡಿದ್ರಿ. ಈಗ ಆ ಮಾಯೆಯ ಪರಿಣಾಮದ ಜೊತೆಗೆ ಚೇತನದ ವಿವರ್ತ ಅಂತ ತಿಳ್ಕೋಬೇಕಾಗಿದೆ. 135ನೇ ವಿಷಯಾಂಕದಲ್ಲಿ ಯಾವುದೇ ವಸ್ತು ಈ ಜಗತ್ತಿನಲ್ಲಿ ತೋರ್ತಾ ಇದ್ರೆ ಅವು ಮಾಯೆ ಪರಿಣಾಮ ಮತ್ತು ಚೇತನದ ವಿವರ್ತಗಳಾಗಿರ್ತವ. ಅನಿರ್ವಚನೀಯ ಅಂತಂದ್ರೆ ಮಾಯ ಪರಿಣಾಮ ಮತ್ತು ಚೇತನದ ವಿವರ್ತ. ಈಗ ಹೆಂಗಂದ ಸಾಕಷ್ಟು ಉದಾಹರಣೆಗಳನ್ನ ನೀವು ಕ್ರಿಯೇಟ್ ಮಾಡಬೇಕು. ಮ್ಯಾಗ್ನೆಟ್ ಅದ, ಆ ಮ್ಯಾಗ್ನೆಟಿನ ಜೊತೆಗೆ ಒಂದು ಕಬ್ಬಿಣ ತುಂಡು ಸಮೀಪಕ್ಕೆ ಬಂತು ಅಂತಂದ್ರೆ ಅದನ್ನ ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊತಂತಂದ್ರೆ ಏನಾಯ್ತು, ಒಂದು ಒರಿಜಿನಲ್ ಮ್ಯಾಗ್ನೆಟ್ ಅದ, ಇನ್ನ ಒಂದು ಕಬ್ಬಿಣದ ತುಂಡ ಅದ. ಅಲ್ಲಿ ಏನ್ ಮಾಡ್ಲಕತ್ತದ, ಕಬ್ಬಿಣದ ತುಂಡ ತಾನು ಮ್ಯಾಗ್ನೆಟ್ ಗಟ್ಲೆ ಕೆಲಸ ಮಾಡಿ ಇನ್ನೊಂದು ಕಬ್ಬಿಣದ ತುಂಡ ಹಿಡ್ಕೊಳಕತ್ತದ. ಒರಿಜಿನಲ್ ಮ್ಯಾಗ್ನೆಟ್ ಅದ ಅಲ್ಲಿ ಇದ್ದಾಗೂ ಕೂಡ ಅದರ ಮುಂದೆ ಇದು ಹೋಗ್ಯದ ಕಬ್ಬಿಣ ತುಂಡು. ಈ ಕಬ್ಬಿಣ ತುಂಡು ಏನ್ ಮಾಡ್ತದ, ಮತ್ತೊಂದು ಕಬ್ಬಿಣ ತುಂಡನ್ನು ಆಕರ್ಷಣೆ ಮಾಡ್ತದ. ಅದು ಕಬ್ಬಿಣದ ತುಂಡು ಮ್ಯಾಗ್ನೆಟಿನ ಜೊತೆಗೆ ಸಂಪರ್ಕ ಇರೋ ತನಕ ಕಬ್ಬಿಣದ ತುಂಡು ಗಟ್ಲೆ ಕೆಲಸ ಮಾಡ್ತದ. ಆ ಮ್ಯಾಗ್ನೆಟಿನ ಸಂಪರ್ಕ ಕಳ್ಕೊಂಡ್ಬಿಡ್ತಂತಂದ್ರೆ ಕಬ್ಬಿಣದ ತುಂಡು ಮ್ಯಾಗ್ನೆಟ್ ಆಗಿ ಹೋಗಿರ್ತದನ್ರಿ. ಅದು ಇನ್ನ ಒಂದು 3ನೇ ಕಬ್ಬಿಣಕ್ಕೆ ಹಿಡ್ಕೊಂಡದಲ್ಲ, ಅದು ಉದುರಿ ಬೀಳತ್ತದ. ಅರ್ಥ ಆಗ್ಲಕ್ಕತ್ತದ ಇದು. ಎ ಅನ್ನೋದು ಒಂದು ಒರಿಜಿನಲ್ ಮ್ಯಾಗ್ನೆಟ್, ಬಿ ಮತ್ತು ಸಿ ಅಂತೇಳಿ 2 ಕಬ್ಬಿಣದ ತುಂಡುಗಳದಾವ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಎಷ್ಟು ಬೇಕು ಎ ಅಂತ ಒಂದು ಲಿಸ್ಟ್, ಉಳಿದೆಲ್ಲ ಬಿ ಲಿಂದ ಝಡ್ ತನಕ ಕಬ್ಬಿಣ ತುಂಡುಗಳೆಲ್ಲ ಹೊಸು. ಎ ಒಂದೇ ಒರಿಜಿನಲ್ ಮ್ಯಾಗ್ನೆಟ್ ಅದ. ಅದು ಏನ್ ಮಾಡ್ಲಕತ್ತದ, ಒಂದು ಕಬ್ಬಿಣ ತುಂಡು ಬಂದು ಬಿ ಅನ್ನೋದು ಒಂದು ಕಬ್ಬಿಣ ತುಂಡು ಬಂದು ಎ ಜೊತೆಗೆ ಹಿಡ್ಕೊಂಡ್ಬಿಟ್ಟದ. ಆಮೇಲೆ ಉಳಿದು ಎಲ್ಲ ಬಿ ಲಿಂದ ಸಿ, ಸಿ ಲಿಂದ ಡಿ ಒಂದಕ್ಕೊಂದು ಹಿಡ್ಕೊಳಕತ್ತವ. ಅವು ಎಲ್ಲ ಏನ್ ಮಾಡಕತ್ತವ, ಒರಿಜಿನಲ್ ಮ್ಯಾಗ್ನೆಟ್ ಗಟ್ಲೆ ಕೆಲಸ ಮಾಡಿ ಮತ್ತೊಂದು ಕಬ್ಬಿಣ ತುಂಡು ಹಿಡಿಲಕತ್ತವ. ಆದ್ರ ಅವುಗಳೆಲ್ಲ ಬೀಲಿಂದ ಮುಂದೆ ಬರುವ ಎಲ್ಲ ಕಬ್ಬಿಣ ತುಂಡಿನೊಳಗ ಕಾಂತೀಯ ಶಕ್ತಿ ಏನದಲ್ಲ, ಅದು ಎದರ್ದದು ಎ ಅನ್ನೋ ಮ್ಯಾಗ್ನೆಟ್ ಇಂದು. ಅಕಸ್ಮಾತ್ ಒಂದಕ್ಕೊಂದು ಹಿಡ್ಕೊಂಡವಲ್ಲ, ಅವು
ಏನ ಮ್ಯಾಗ್ನೆಟ್ ಏನಾರ ಕಿತ್ ಬಿಟ್ರಿ ಅಂತಂದ್ರ ಓಸು ಬೀಲಿಂದ ಜಡ್ ತನಕ ಓಸು ಬಿದ್ದೋಗ್ಬಿಡ್ತಾವ. ಯಾಕಂದ್ರೆ ಒರಿಜಿನಲ್ ಮ್ಯಾಗ್ನೆಟ್ ಅಲ್ಲವು, ಕಬ್ಬಿಣ ತುಂಡುಗಳು. ಕಬ್ಬಿಣ ತುಂಡುಗಳೇನಾಗ್ಯಾವ ಮ್ಯಾಗ್ನೆಟಿನ ಸಹವಾಸದಾಗಿದ್ದಕ್ಕ ಅವು ತಾವು ಮ್ಯಾಗ್ನೆಟ್ ಗಟ್ಟಲೆ ಕೆಲಸ ಮಾಡಿ ಎಲ್ಲ ಓಸು ಕಬ್ಬಿಣ ತುಂಡು ಒಂದಕ್ಕೊಂದು ಹಿಡ್ಕೊಳಕತ್ತಾವ. ಇದರೊಳಗೆ ಅಧಿಷ್ಠಾನ ವಸ್ತು ಯಾವುದು? ದೀನ ಚೀನ ಡೀನ ಏನೇ ಅಧಿಷ್ಠಾನ ವಸ್ತು, ಅದರ ಆಧಾರದ ಮೇಲೆ ಇವೆಲ್ಲ ನಡೆದವು. ಅದು ರಜ್ಜು ಆಗಿರ್ಬಹುದು, ಸರ್ಪ ಆಗಿರ್ಬಹುದು, ಮತ್ತಿನ್ನೇನೋ ಆಗಿರ್ಬಹುದು, ಸರ್ಪದ ಜ್ಞಾನ ಆಗಿರ್ಬಹುದು. ಅವೆಲ್ಲ ಅಷ್ಟು ಏನದವ ಇಂದಿರ ಚೇತನದ ವಿವರ್ತ ಯಾವುದು? ಅದರ ಬಗಲಾಗ ಇಮಿಡಿಯೇಟ್ ಇರುವಂತದ್ದು ಚೇತನದ ವಿವರ್ತ. ಆ ಚೇತನದ ವಿವರ್ತವಾದ ರಜ್ಜು ಏನಾಗತ್ತದ? ಅಂಧಕಾರ ಅಥವಾ ಎಚ್ಚರಿಕೆ ಇಲ್ಲದ ಸ್ವಪ್ನಾವಸ್ಥೆಯ ಕಾರಣ ಸರ್ಪ ಮತ್ತು ಸರ್ಪದ ಜ್ಞಾನ ಆಗಿ ಭಯ ದುಃಖವನ್ನು ಉಂಟು ಮಾಡಲಿಕ್ಕೆ. ಅದೇ ರೀತಿ ಬ್ರಹ್ಮವಸ್ತು, ಆ ಬ್ರಹ್ಮವಸ್ತು ಸರಿಯಾಗಿ ನೋಡೋದು ಗೊತ್ತಾಗ್ಲಾರ್ದಕ್ಕ, ಬ್ರಹ್ಮದ ಬಗ್ಗೆ ಅಜ್ಞಾನ ಇದ್ದಕ್ಕ ನಮಗೆ ಜಗತ್ತಾಗಿ ತೋರ್ಲಕತ್ತದ. ಆ ಜಗತ್ತು ಮುಂದೆ ಏನ್ ಮಾಡ್ಲಕತ್ತದ? ಜಗತ್ತಿನಿಂದ ಮುಂದೆ ನಿಮಗೆ ಏನೇನು ಉಂಟಾಗ್ಲಕತ್ತದ? ನಾನು, ನನ್ನದು, ನನ್ನಿಂದ, ನನಗಾಗಿ, ಸಂಸಾರ ಭ್ರಮೆ, ಸಂಸಾರ ಚಿಂತೆ, ಇವು ಏನೇನದವ? ಇವೆಲ್ಲ ಓಸು ಏನದವ? ಅವಿದ್ಯೆಯ ಪರಿಣಾಮ. ಆ ಬ್ರಹ್ಮನಿಂದ ಜಗತ್ತಾಗಿ ತೋರ ತನಕ ಚೇತನದ ವಿವರ್ತ. ಅಂತಂದ್ರ ಐಸ್ಕಾಂತಂದ್ರ ಬ್ರಹ್ಮ ಇದ್ದಂಗೆ, ಜಗತ್ತನ್ನೋದು ಒಂದು ಕಬ್ಬಣ ಇದ್ದಂಗೆ. ಆ ಕಬ್ಬಣ ಬ್ರಹ್ಮನ ಜೊತೆಗೆ ಇದ್ದಕ್ಕ ಅದು ತಾನೇ ಬ್ರಹ್ಮನಂಗೆ ತೋರ್ಲಕತ್ತದ. ಈ ಸ್ಟೇಜಿನ ತನಕ ಅಷ್ಟೇ ಚೇತನದ ವಿವರ್ತ. ಮುಂದೆ ಆ ಜಗತ್ತು ಮತ್ತಿನ್ನೇನೇನೋ ಹುಟ್ಟಿಸ್ತದ, ಮತ್ತಿನ್ನೇನೇನೇನೋ ಮಾಡ್ತಿರ್ತದ. ಪಂಚಮಹಾಭೂತಗಳ ತನಕ ಬ್ರಹ್ಮನ ಸೃಷ್ಟಿ ಅದ. ಪಂಚಮಹಾಭೂತಗಳಿಂದ ನೀವು ವಸ್ತುಗಳನ್ನ ತಗೊಂಡು ವಿಧಾನಸೌಧ ಕಟ್ಕೊಂಡಿರಿ, ಪಾರ್ಲಿಮೆಂಟ್ ಕಟ್ಕೊಂಡಿರಿ, ಮತ್ತಿನ್ನೇನೇನೋ ಬಿಲ್ಡಿಂಗ್ಗಳು ಕಟ್ಕೊಂಡಿರಿ, ನಿಮ್ಮ ಮನೆಗಳು ಕಟ್ಕೊಂಡಿರಿ. ಅವೆಲ್ಲ ಯಾರು ತಯಾರು ಮಾಡ್ಯಾರ? ಬ್ರಹ್ಮ ತಯಾರು ಮಾಡ್ಯಾನೇನಲ್ಲಿ. ಚೇತನದ ವಿವರ್ತ ಅಲ್ಲದು, ಇದು ಮಾಯೆಯ ಪರಿಣಾಮ. ಮುಂದೆ ಮಾಡ್ಕೊಂಡದ್ದೆಲ್ಲ ಜಗತ್ತಿನೊಳಗೆ ನೀವೇನೇನ್ ಮಾಡ್ಲಕತ್ತೀರಿ ಅವೆಲ್ಲ ಮಾಯೆಯ ಪರಿಣಾಮ. ಮತ್ತು ಅವುಗಳಿಂದ ಉಂಟಾಗುವ ಜ್ಞಾನ ಅಂದ್ರೆ ಸುಖ ದುಃಖಾದಿಗಳು, ಅವೆಲ್ಲ ಮಾಯೆಯ ಪರಿಣಾಮಗಳು. ಈಗ ನಿಮಗೊಬ್ಬರು ಯಾರಿಗೋ ಲಗ್ನಕ್ಕೆ ಬರ್ರಿ ಅಂತ ಕರೆದಿರ್ತಾರೆ, ಲಗ್ನ ಪತ್ರ ಕೊಟ್ಟು ನಿಮ್ ಮನೆಗೆ ಯಾರೋ ಬಂದಿರ್ತಾರೆ. ಆ ಟೈಮ್ನಾಗ ನೀವೇನ್ ಮಾಡಿರ್ತೀರಿ? ನಾವು ಲಗ್ನಕ್ಕೆ ಹೋಗ್ಬೇಕಂತ ಹೇಳಕ್ಕೆ ಅಡಿಗೆ ಸಹಿತ ಮಾಡಿಲ್ಲ, ಹಂಗೆ ಕೂತೀವಿ. ಒಳ್ಳೆ ಟೈಮ್ನಾಗ ಬಂದಿರಿ ನೋಡಿ ನೀವು, ನಡ್ರಿ ಹೋಗಮ್ ನಡ್ರಿ ಅಂತ ಹೇಳಿ ಅವ್ರಿಗೆ ಕರ್ಕೊಂಡು ಲಗ್ನ ಕರ್ಕೊಂಡು ಹೋಗ್ತೀರಿ. ಮತ್ ಇವ್ರಿಗೆ ಅಡಿಗೆ ಮಾಡಮ್ ನಡಿ, ಲಗ್ನಕ್ಕೆ ಹೋಗಮ್ ನಡಿ. ಈಗ ಲಗ್ನಕ್ಕೆ ಹೋದ ಅತಿಥಿಗಳು ಯಾರು? ನೀವು ಒರಿಜಿನಲ್ ಅತಿಥಿಗಳು. ನೀವು ಮತ್ತೆ ಯಾರಿಗೆ ಕರ್ಕೊಂಡು ಹೋಗ್ತಿರಲ್ಲ ಅವ್ರೇನು ಒರಿಜಿನಲ್ ಅತಿಥಿಗಳೇನೋ? ಅವ್ರಿಗೆ ಅವ್ರು ಕರೆದೇ ಇಲ್ಲ. ನೀವು ಮುಂದೆ ಬೇರೆಯವ್ರಿಗೆ ಕರ್ಕೊಂಡು ಹೋಗಿರಲ್ಲ, ಅದೇನದು ಮಾಯೆಯ ಪರಿಣಾಮ. ನಿಮಗೆ ಒರಿಜಿನಲ್ ಕರೆದವರಲ್ಲ, ಲಗ್ನ ಪತ್ರ ಕೊಟ್ಟು ನೀವು ಚೇತನದ ವಿವರ್ತ ಇದ್ದಂಗ ಒರಿಜಿನಲ್ ಸಂಬಂಧಿಕರು. ನಿಮ್ಮ ಸಂಬಂಧಿಕರು ನೀವು ಯಾರಿಗ ಕರ್ಕೊಂಡು ಹೋಗಿರಲ್ಲ,
ಅದು ಮಾಯೆ ಪರಿಣಾಮ. ಇನ್ನ ಹೆಂಗ್ ಮಾಡಿ ಹೇಳ್ಬೇಕು, ಸರಳ ಮಾಡ್ಯಾರ. ಮುಂದ್ ಮತ್ತೆ ಬೇರೆ ಬೇರೆ ಏನೇನೋ ಹಾಕೋತಾವಲ್ಲ ಅವೆಲ್ಲ ಮಾಯ ಪರಿಣಾಮ. ಒಂದು ಒರಿಜಿನಲ್ ಏನದ ಅದ್ರ ಸಂಗಟ ಇದ್ದದ್ದು ಚೇತನದ ವಿವರ. ಇದು ಮೂಲ ತಿಳ್ಕೊ. ಬಹಳ ಇಂಥ ಬೇಕಾದಷ್ಟು ಮಾಡ್ಬೋದು. ಮೊದಲು ನಿಮಗೆ ಸಿದ್ಧಾಂತ ಅರ್ಥ ಆಯ್ತು ಅಂದ್ರ ಮುಂದೆ ಏನಾದ್ರೂ ಮಾಡಬಹುದು. ಅದಕ್ಕ ಇಲ್ಲಿಯ ತನಕ ಏನಾಯ್ತು, ಮಾಯೆಯ ಪರಿಣಾಮ ಅಂದ್ರೆ ಪರಿಣಾಮವಾದ ವಿವರ್ತವಾದ ಅಂತ ಎರಡದವ. ಪರಿಣಾಮವಾದ ಹೇಳಿದ್ದಾಯ್ತು. ಈ ಪರಿಣಾಮದಾಗ ಏನಾಗ್ತದಪ್ಪ ಅಂದ್ರೆ ಪೂರ್ವ ರೂಪದ ಪರಿತ್ಯಾಗ, ತನ್ನ ಮೂಲ ರೂಪ ಕಳ್ಕೊತದ. ಮಾಯೆ, ಅವಿದ್ಯೆ, ಅಜ್ಞಾನ ತಾನು ಏನದ ಗೊತ್ತಿಲ್ಲದಂಗ ಇರದೆ, ಅವಿದ್ಯೆಯ ಮೂಲ ರೂಪ ಏನು ಗೊತ್ತಿಲ್ಲದಂಗ ಇರೋದು. ಗೊತ್ತಿಲ್ಲದಂಗಿದ್ದು ಸುಮ್ಮದ ಏನು ಗೊತ್ತಿಲ್ಲದಂಗ ಇರೋದು ಬಿಟ್ಟು ಏನಾಗಿದೆ, ಏನೋ ಗೊತ್ತಿದ್ದವ್ರಂಗ ಆಟ ಆಡ್ಲಕತ್ತ. ಹಗ್ಗ ಅಂತ ಗೊತ್ತಿಲ್ಲ ಅಂತಂದ್ರೂ ಮತ್ತೊಂದೇನೋ ಹಾವು ಮಾಡಿ ತೋರಿಸ್ಲಕತ್ತದ. ಹೆಂಗದ ಮಾಯೆಯ ಮೂಲ ರೂಪ ಪರಿತ್ಯಾಗ ಅಂದ್ರೇನು, ಗೊತ್ತಿಲ್ಲದಂಗ ಸುಮ್ ಕುಂದಿರ್ಲಿಲ್ಲದು. ನಿನಗ್ ಗೊತ್ತಿಲ್ಲ ಅಂದ್ರೆ ಸುಮ್ ಕುಂದಿರ್ಬೇಕು. ಯಾಕೆ ಬಾಯಿ ಹಾಕ್ತಿ, ಯಾಕೆ ಮಾತಾಡ್ತಿ ನೀನು ಗೊತ್ತಿರ್ಲಾರ್ದ ಇದ್ರಾಗ ಅಂತ ಬೈತೀರ ಇಲ್ಲ. ಗೊತ್ತಿಲ್ಲಪ್ಪ ಅಂತಂದ್ರೆ ಸುಮ್ಮರ್ಬೇಕು. ನೀನ್ಯಾಕೆ ಅವ್ರಂಗೆ ಕೆರೆ ಹಾಕ್ಲಕ್ ಹೋಗಿದಿ, ಗೊತ್ತಿದ್ದವ್ರಂಗ ದೊಡ್ಡ ಶಾಲೆನಂಗ. ಆದ್ರೆ ಇದು ಅವಿದ್ಯೆ ಸ್ವಭಾವ ಏನದ, ಗೊತ್ತಿಲ್ಲದಿರುವಿಕೆಯಾಗಿ ಉಳಿಯಂಗಿಲ್ಲದು. ಏನೋ ಒಂದು ಗೊತ್ತಿದ್ದಂಗೆ ಮಾಡಿ ತೋರಿಸ್ಬಿಡ್ತದೆ. ಏನ್ ಮಾಡ್ತದ, ಅದಕ್ಕೆ ಎರಡು ಪವರ್ ಅದಾವ. ಇದ್ದದಂಗೆ ಮಾಡೋದು, ಇಲ್ಲದಿದ್ದಂಗೆ ಮಾಡೋದು. ವಿಕ್ಷೇಪ ಶಕ್ತಿ, ಆವರಣ ಶಕ್ತಿ. ಬ್ರಹ್ಮನನ್ನ ಮುಚ್ಚಿಟ್ಬಿಡ್ತದ, ಆವರಣ ಮಾಡ್ತದ. ಜಗತ್ತನ್ನ ಬೆಚ್ಚಿ ತೋರಿಸ್ಬಿಡ್ತದೆ. ಇದ್ರಲ್ಲಿ ನೋಡಿ ಜಗತ್ತು ಹೆಂಗದ ನೋಡುತ್ತೆ. ಹಗ್ಗವನ್ನ ಮುಚ್ಚಿಟ್ಬಿಡ್ತದ, ಹಾವನ್ನ ತೋರಿಸ್ತದ. ಹೀಗಾಗಿ ಇದು ತನ್ನ ಮೂಲ ರೂಪ ಗೊತ್ತಿಲ್ಲದಂತೆ ಇರುವ ಅವಿದ್ಯೆ, ಗೊತ್ತಿಲ್ಲದಂತೆ ಇರುವುದನ್ನು ಬಿಟ್ಟು ಏನೋ ಗೊತ್ತಿದ್ದವರಂತೆ ತೋರುತ್ತದೆಯಲ್ಲ, ಇದೇ ಅನ್ಯ ರೂಪ ಧಾರಣ. ಇದು ಏನದ ಅವಿದ್ಯೆಯ ಕಾರ್ಯವಾಗಿದೆ. ಅವಿದ್ಯೆ, ಅಜ್ಞಾನ. ಏನ್ ಅವಿದ್ಯೆ ಅಂದ್ರೆ ಹಗ್ಗ ಹಾವಾಗಿ ತೋರ್ಲಕತ್ತದಂದ್ರ ಹಗ್ಗದ ಅವಿದ್ಯೆ. ಬ್ರಹ್ಮ ಜಗತ್ತಾಗಿ ತೋರ್ಲಕತ್ತದಂದ್ರ ಬ್ರಹ್ಮದ ಅವಿದ್ಯೆ. ಬ್ರಹ್ಮದ ಬಗ್ಗೆ ಜ್ಞಾನ ಇಲ್ಲದಕ್ಕ, ಹಗ್ಗದ ಬಗ್ಗೆ ಜ್ಞಾನ ಇಲ್ಲದಕ್ಕ ಮತ್ತೊಂದು ಮಾಡಿ ತೋರ್ಲಕತ್ತದ ಅವಿದ್ಯೆ. ಮೂಲ ರೂಪವಾದ ರಜ್ಜುವಿನ ರೂಪ ಪರಿತ್ಯಾಗ ಬಂದಿ ಅನ್ಯ ರೂಪ ಏನಾಗ್ಯದ, ಸರ್ಪ ಮತ್ತು ಸರ್ಪದ ಜ್ಞಾನಾದಿಗಳು ಆಗ್ಯದ. ಸರ್ಪದ ಜ್ಞಾನ ಅಂತಂದ್ರೆ ಇದು ಸರ್ಪ ಒಂದು. ಎರಡನೇದ್ದು ಅದು ಬಂದು ನನ್ನ ಕಚ್ಚಿತಂದ್ರೆ ಹೆಂಗ ಅಂತ ಭಯ. ಮತ್ತೆ ಒಂದ್ ವೇಳೆ ಅದನ್ನ ತುಳಿದ್ರಿ ಅಂತಂದ್ರೆ ಅವ ಕಚ್ಚೇ ಬಿಟ್ಟದ ಅಂತೇಳಿ ದುಃಖ. ಮತ್ತೆ ಜೋರು ಒದರೋದು, ಮೈ ಎಲ್ಲ ಹಸಿಯಾಗೋದು, ಬಟ್ಟೆ ಎಲ್ಲ ಹಸಿಯಾಗೋದು, ಬೆವತು ಬಿಡೋದು, ಹಿಂಗೆಲ್ಲ ಆಗ್ತದೇನಲ್ಲ. ಇದೆಲ್ಲ ಏನು ಸರ್ಪದ ಜ್ಞಾನ. ಅಲ್ಲಿ ತನಕ ನಿಮಗೆ ಗೊತ್ತದ ಇದು ಸರ್ಪ ಯಾಕಾಗ್ತದಂದ್ರೆ ತಿಮಿರಾದಿ ದೋಷ. ಅಲ್ಲಿ ಕಣ್ಣಿನ ದೋಷ ಇರ್ಬೋದು, ಹೊರಗೆ ಬೆಳಕಿಲ್ಲದೆ ಇರ್ಬೋದು, ಎಚ್ಚರಿಕೆ ಇಲ್ಲದೆ ಇರ್ಬೋದು. ಹಿಂಗಾಗಿ ಅವಿದ್ಯೆಯ ಬಗ್ಗೆ ಬಹಳ ಪರ್ಫೆಕ್ಟ್ ಆಗಿರಿ. ಆ ಅವಿದ್ಯೆ ಒಂದೇ ಹಗ್ಗ ಹೋಗಿ ಹಾವಾಗಬೇಕಾದ್ರ ಅಲ್ಲಿ ಹಗ್ಗ ಜಿಮ್ಮೆದಾರಿಯಾದ. ಜಗತ್ತ ಹೋಗಿ ಸಂಸಾರ ಭ್ರಮೆ ಆಗ್ಬೇಕಾದ್ರ ಅಲ್ಲಿ ಜಗತ್ತು ಜಿಮ್ಮೆದಾರಿ ಅದ. ಆದ್ರ ಆ ಜಗತ್ತಾಗ್ಲಿ ಹಗ್ಗಾಗ್ಲಿ ಅಧಿಷ್ಠಾನ ವಸ್ತು ಅಲ್ಲದು. ಅದು ಕಬ್ಬಣದ ತುಂಡಿದ್ದಂಗ. ಅದರ ಹಿಂದ ಒಂದು ಮುಖ್ಯ ಮ್ಯಾಗ್ನೆಟ್ ಆದ ಅನ್ನದೇ ಈಗದು ಚೇತನದ ವಿವರ್ತ. ಇವ್ರು ಹೇಳೋದು ನೀವು ಬರೇ ಹಗ್ಗಗಳಿಂದ ಹಾವು ನೋಡೋದಷ್ಟೇ ಗೊತ್ತದ, ಜಗತ್ತಿನಿಂದ ಸಂಸಾರ ಭ್ರಮೆ ಮಾಡ್ಕೊಂಡದ್ದು ಗೊತ್ತದ. ಆದ್ರ
ಈ ಸಂಸಾರ ಭ್ರಮೆ ಮಾಡ್ಕೊಂಡಿರಿ, ಜಗತ್ತು ಕಾಣ್ಲಿಕ್ಕತ್ತದ. ಆದ್ರೆ ಜಗತ್ತಿನ ಹಿಂದಿರೋ ಬ್ರಹ್ಮ ನಿಮಗ್ ಕಾಣ್ತಾ ಇಲ್ಲ. ಇಲ್ಲಿ ಅವ್ರೇನ್ ತೋರ್ಸ್ಲಕ್ಕತ್ತಾರ, ಬ್ರಹ್ಮದನಂತ ಜಗತ್ತದಂತ ನಿಮಗೆ ಸಂಸಾರ ಭ್ರಮೆ ಆಗ್ಲಿಕ್ಕತ್ತದ. ಈ ಸಂಸಾರದಾಗ ಏನೆಲ್ಲ ವಸ್ತುಗಳನ್ನ ನೀವು ರಚನೆ ಮಾಡಿಕೊಂಡು ನೀವೇನ್ ಮಾಡ್ಲಕ್ಕತ್ತೀರಿ, ಸುಖ ದುಃಖ ಅನುಭವಿಸ್ಲಕ್ಕತ್ತೀರಲ್ಲ, ಇದಕ್ಕೆಲ್ಲ ಮೂಲ ಕಾರಣ ಇಂದ ಬ್ರಹ್ಮದನ, ಮೂಲಾಧಾರವಾದ ಬ್ರಹ್ಮದನ ಹಗ್ಗ ಹಾವಾಗಿ ಕಾಣ್ಲಿಕ್ಕತ್ತದ, ಶುಕ್ತಿಯೇ ಬೆಳ್ಳಿಯಾಗಿ ಕಾಣ್ಲಕ್ಕತ್ತದ. ಸುಖ ದುಃಖ ನೀವೇನು ಅನುಭವಿಸ್ಲಕ್ಕತ್ತೀರಿ, ಇವುದರ ಇಂದ ಏನದ, ಹಗ್ಗದಿಂದ ಬ್ರಹ್ಮದನ, ಆ ಶುಕ್ತಿಯಿಂದ ಬ್ರಹ್ಮದನ. ಆ ಬ್ರಹ್ಮನನ್ನ ಏನ್ ಮಾಡ್ಲಕತ್ತೀರಿ, ಬಿಟ್ಟು ಈ ಕಡೆ ನಾವೇ ನಿಮಗ್ ಮುಖ್ಯ ಆಗ್ಯದ, ಶುಕ್ತಿನೇ ನಿಮಗ್ ಮುಖ್ಯ ಆಗ್ಯದ, ಸಂಸಾರ ಭ್ರಮೆನೇ ನಿಮಗ್ ಮುಖ್ಯ ಆಗ್ಯದಲ್ಲ. ಇದು ಅಲ್ಲಿ ನಿಮಗೆ ಬ್ರಹ್ಮನನ್ನ ಮರೆಸಿ ಬರೇ ಅವಿದ್ಯೆಯಿಂದ ನೀವು ಸುಖ ದುಃಖ ಅನುಭವಿಸ್ಲಕತ್ತೀರಿ. ಬ್ರಹ್ಮದ ಪರಮಾನಂದ ಕೊಡುವಂತ ವಸ್ತು ಅದನ, ಅಲ್ಲಿ ದುಃಖನೂ ಇಲ್ಲ ಸುಖನೂ ಇಲ್ಲ. ಸುಖ ದುಃಖ ಅಂತಂದ್ರ ಏನದವ, ಒಂದೇ ವಸ್ತು ಅದು. ಸುಖ ದುಃಖ ಎರಡು ವಿರುದ್ಧ ವಸ್ತುಗಳು ಅಂತ ತಿಳ್ಕೊಂಡಿರಿ ನೀವು. ಬೆಳಕು ಕತ್ತಲೆ ಎರಡು ವಿರುದ್ಧ ವಸ್ತುಗಳು ಅಂತ ತಿಳ್ಕೊಂಡಿರಿ. ಅವೆರಡು ವಿರುದ್ಧ ವಸ್ತುಗಳು ಅಲ್ಲೇ ಅಲ್ಲ. ಸುಖ ಕಡಿಮೆ ಇದ್ದದಕ್ಕ ದುಃಖ ಹೆಚ್ಚಾಗ್ಯದ ಅಂತೀರಿ, ದುಃಖ ಕಡಿಮೆ ಇತ್ತು ಅಂತಂದ್ರ ಸುಖ ಹೆಚ್ಚಾಗ್ಯದ ಅಂತೀರಿ. ಅವು ಹೆಚ್ಚು ಕಡಿಮೆ ಆತಂಗೆಲ್ಲ ನಿಮಗ ಸುಖ ದುಃಖ. ಬೆಳಕು ಕಡಿಮೆ ಐತಂದ್ರ ಕತ್ತಲಾಯ್ತಂತೀರಿ, ಕತ್ತಲು ಕಡಿಮೆ ಐತಂದ್ರ ಬೆಳಕಾಯ್ತಂತೀರಿ. ಎರಡು ಒಂದೇ ಅವು, ಆನಂದ ಕೊಡಂತ ವಸ್ತು ಅಲ್ಲವು. ಪರಮಾನಂದ ಕೊಡೋದು ಬ್ರಹ್ಮ ಚೈತನ್ಯ ಒಂದೇ. ಅದಕ್ಕಾಗಿ ಇಲ್ಲಿ ಚೇತನದ ಬಗ್ಗೆ ನಿಮಗೆ ಅರಿವು ಮೂಡಿಸ್ಲಿಕ್ಕತ್ತಾರ. ಹಗ್ಗಗಳಿಂದ ಮುಂದೆ ಹಾವಾಗಿದ್ದ ಅಷ್ಟೇ ನಿಮಗ್ ಗೊತ್ತದ. ಮಾಯೆಯ ವಿವರ್ತ, ಮಾಯೆ ಅಂದ್ರೆ ಅವಿದ್ಯೆ. ಅದರ ಅವಿದ್ಯೆ ಹಿಂದ, ಹಗ್ಗದ ಹಿಂದ ಬ್ರಹ್ಮದನ ಅನ್ನೋದು ತಿಳಿಲಾರ್ದಕ್ಕೆ ನಿಮಗ ಅವಿದ್ಯೆ ಅಜ್ಞಾನ ಭ್ರಮೆ ಆಗ್ಯದ. ಆದ್ರ ಅದ್ರ ಹಿಂದಿನ ಬ್ರಹ್ಮ ಹೆಂಗದನ, ಅವನಿಂದ ಏನೇನಾಗ್ತದ ಅನ್ನೋದು ಇಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಚೇತನದ ವಿವರ್ತ ಕುರಿತು ಹೇಳುತ್ತಿದ್ದೇವೆ. ವಿವರ್ತ ಎಂದರೇನು ಅಂತಂದ್ರೆ ಪರಿಣಾಮ ಮತ್ತು ವಿವರ್ತ ಎರಡಕ್ಕ ಒಂದೊಂದು ಉದಾಹರಣೆ ಕೊಟ್ಟಾರ. ಪರಿಣಾಮ ಒಂದದಂದ್ರೆ ಹಾಲು ತನ್ನ ಮೂಲ ರೂಪ ತ್ಯಾಗ ಮಾಡಿ, ಆ ಶಬ್ದ ಏನ್ ಬಳಸಿರ್ತಾರ, ಹಾಲು ಕೆಟ್ಟ ಹೆಪ್ಪಾಗಿ ಮೊಸರಾಗ್ಯದಂದ್ರೆ ಹಾಲು ಕೆಟ್ಟ ಮೊಸರಾಗಂಗಿಲ್ಲ. ಎಲ್ಲರೂ ಹಾಕ್ತದೇನು ಹಾಲು ಕೆಟ್ಟ ಹಾಲಿನಿಂದ ಮೊಸರು ಹಾಕ್ತದೇನ್ರಿ? ಹಾಲು ಹೆಪ್ಪಾಗಿ ಎತ್ ಬರಿಬೇಕು. ಹಾಲು ಕೆಡ್ತದೇನ ತನ್ನ ಮೂಲ ರೂಪದಲ್ಲಿ. ಹಾಲು ಹೆಪ್ಪಾಗಿ ಮೊಸರಾಗಿದೆ, ಹಾಲಿನ ಪರಿಣಾಮವೇ ಮೊಸರಾಗಿದೆ. ಅದೇ ರೀತಿ ಇನ್ನ ಒಂದು ಉದಾಹರಣೆ ಏನ್ ಕೊಟ್ಟನ, ಎಕ್ಸಾಂಪಲ್ ಒಂದು. ಇನ್ನ ಒಂದು ಎಕ್ಸಾಂಪಲ್ ಕೊಟ್ಟನ, ಏನ್ ಕೊಟ್ಟನ, ಬಂಗಾರ ಹೋಗಿ ಆಭರಣ ಆಗ್ಯದ. ಬಂಗಾರದ ಪರಿಣಾಮವೇ ಆಭರಣ ಮತ್ತು ಹಾಲಿನ ಪರಿಣಾಮವೇ ಮೊಸರು. ಇವೆರಡು ಆಗಿರೋ ಖರೆ. ಆದ್ರೆ ವ್ಯತ್ಯಾಸ ಏನ್ ಹೇಳ್ತಾನ, ಹಾಲು ಕೆಟ್ಟುವಂತ ಶಬ್ದ ಅದ, ಬರಿಬಾರ್ದು, ಹೆಪ್ಪಾಗಿ. ಹಾಲು ಹೆಪ್ಪಾಗಿ ತನ್ನ ಮೂಲ ರೂಪ ತ್ಯಾಗ ಮಾಡಿ ಮೊಸರಾದಲ್ಲಿ ಮತ್ತೆ ನಿಮಗ ಹಾಲು ಸಿಗುವನಿಲ್ಲ. ಮೂಲ ರೂಪ ಹೋಗ್ಬಿಟ್ಟಿರ್ತದ. ಮತ್ತ ಬಂಗಾರವೇ ಆಭರಣ ಆಗ್ಯದ ಅಂತಂದ್ಮೇಲೆ ಬಂಗಾರ ಏನಾಗ್ಯದ, ತನ್ನ ಮೂಲ ರೂಪ ತ್ಯಾಗ ಮಾಡಿಲ್ಲ. ಬಂಗಾರ ತಾನು ಬಂಗಾರವಾಗಿ ಉಳಿದು ಏನಾಗ್ಯದ, ಆಭರಣವಾಗಿ ತೋರ್ಲಕ್ಕಷ್ಟೇ. ಬಂಗಾರವನ್ನ, ಆಭರಣವನ್ನ ಬೆಂಕಿಗೆ ಹಾಕಿದರೆ, ಆಭರಣ ಬೆಂಕಿಗೆ ಹಾಕಿದ್ರೆ ಏನಾಗ್ತದ, ಮತ್ತೆ ಬಂಗಾರ ಸಿದ್ಧವಾಗುತ್ತದೆ. ಇದೇ ಚೇತನದ ವಿವರ್ತಾದ ಉದಾಹರಣೆ ಇದು. ಎರಡೂ ಪರಿಣಾಮಗಳೇ. ಆದರೆ
ಹಾಲು ಹೆಪ್ಪಾಗಿ ಮೊಸರಾಗುವುದು, ನಂತರದ ಹಾಲು ಹೆಪ್ಪಾಗಿ ಮೊಸರಾಗುವುದು, ಅದು ಏನಂತ ವಿಕೃತ ರೂಪ ಅಥವಾ ವಿಕಾರ ರೂಪ ಪರಿಣಾಮ ಅಂತಾರೆ. ಇದಕ್ಕೆ ವಿಕಾರ. ಮತ್ತು ಬಂಗಾರ ಕೆಡದೆ ಆಭರಣವಾಗುವುದು ಅವಿಕಾರ ರೂಪ ಅಥವಾ ಅವಿಕೃತ ರೂಪ. ರೂಪ ಪರಿಣಾಮ ಹಾಲು ಹೆಪ್ಪಾಗಿ ಮೊಸರಾಗುವುದು, ವಿಕೃತ. ಬಂಗಾರ ಹೋಗಿ ಆಭರಣ ಆಗೋದು ಅವಿಕೃತ. ಬಂಗಾರ ತನ್ನ ಮೂಲ ರೂಪ ತ್ಯಾಗ ಮಾಡದೇ ಆಭರಣ ಆಗ್ಯದಲ್ಲ. ಹೀಗಾಗಿ ಅವಿದ್ಯೆ ಕೆಟ್ಟು ಸರ್ಪವಾಗಿದೆ, ಚೇತನ ಕೆಡಲಾರದೆ ಜಗತ್ತಾಗಿದೆ. ಅಥವಾ ದೃಷ್ಟಾಂತದಲ್ಲಿ ರಜ್ಜು ಆಗಿದೆ. ಸಿದ್ಧಾಂತದೊಳಗ ಜಗತ್ತಾಗ್ಯದ, ದೃಷ್ಟಾಂತದೊಳಗ ರಜ್ಜು ಆಗ್ಯದ. ಹೌದಲ್ರಿ? ಸಿದ್ಧಾಂತದೊಳಗೆ ಏನಾಗ್ಯದ? ಜಗತ್ತಾಗಿದ್ದು. ಈ ದೃಷ್ಟಾಂತದಲ್ಲಿ ಏನಾಗ್ಯದ? ರಜ್ಜು ಹಗ್ಗ ಆಗ್ಯದ. ಇಲ್ಲಿ ತನ್ನ ತಿಳ್ಕೋಬೇಕು ನೀವು. ಸಿದ್ಧಾಂತದಲ್ಲಿ ನಿಮಗೆ ದೃಷ್ಟಾಂತ ಎದಕ್ಕೆ ಹೇಳಕತ್ತಾರ? ಹಗ್ಗ ಅಂತ ಯಾಕೆ ಹೇಳಕತ್ತಾರ ಅಂದ್ರ ಹಗ್ಗದ ಜಾಗದಾಗ ಜಗತ್ತಿಟ್ಕೋಬೇಕು. ಮತ್ತ ಅಧ್ಯಸ್ಥ ವಸ್ತು, ಮೂಲ ಅಧಿಷ್ಠಾನ ವಸ್ತು ಏನದ? ರಜ್ಜುವಿನ ಮೂಲ ಅಧಿಷ್ಠಾನ ವಸ್ತು ಏನದ? ರಜ್ಜು ಉಪಹಿತ ಚೇತನ. ಹಗ್ಗ ತಯಾರಾಗಲಿಕ್ಕೆ ಬ್ರಹ್ಮ ಬೇಕಾಗಿಲ್ಲ. ಹಗ್ಗದೊಳಗ ಏಟ್ ಬ್ರಹ್ಮ ಅದನ ಅಷ್ಟೇ ರಜ್ಜು ಉಪಹಿತ ಚೇತನ. ಜಗತ್ತು ತಯಾರಾಗಬೇಕಾದ್ರೆ ಬ್ರಹ್ಮ ಬೇಕು, ದೊಡ್ಡವ. ಜಗತ್ತನು ದೊಡ್ಡದು, ಅವನು ದೊಡ್ಡವ. ಜಗತ್ತಿನ ಅಧಿಷ್ಠಾನ ವಸ್ತು ಬ್ರಹ್ಮ, ರಜ್ಜುವಿನ ಅಧಿಷ್ಠಾನ ವಸ್ತು ರಜ್ಜು ಉಪಹಿತ ಚೇತನ. ಎರಡು ಒಂದೇ. ಉಪಹಿತ ಚೇತನ ಬ್ರಹ್ಮನು ಸಚ್ಚಿದಾನಂದನೇ ಅದನ ಜಗತ್ತಿನ ಅಧಿಷ್ಠಾನ ವಸ್ತು. ಬ್ರಹ್ಮನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಏಕೈಕವಾಗಿರ್ತಾನೆ. ರಜ್ಜು ಮೊದಲಾದವುಗಳಲ್ಲಿ ಅನಿರ್ವಚನೀಯವಾದ ಸರ್ಪಗಳಿಗೆ ಮತ್ತು ಅವುಗಳ ಜ್ಞಾನಕ್ಕೆ ಭ್ರಮ ಎನ್ನುತ್ತಾರೆ. ಸರ್ಪ ಮತ್ತು ಸರ್ಪದ ಜ್ಞಾನಕ್ಕ ಭ್ರಮ ಅಂತಾರೆ. ಈ ಭ್ರಮ ಅನ್ನೋದು ಗಟ್ಟಿಡ್ಕೋಬೇಕು ನೀವು. ಜಗತ್ತು ಏನದ? ಆ ಜಗತ್ತಿನೊಳಗ ನಾನು, ನನ್ನದು, ನನ್ನಿಂದ, ನನಗಾಗಿ ಅಂತೇಳಿ ಏನಾಗಿದೆ ನಮಗ? ಮನಿ ನನ್ನದು, ಹೆಂಡತಿ ನನ್ನವಳು, ಮಕ್ಕಳು ನನ್ನವರು, ಹೊಲ ನನ್ನದು, ಈ ನೌಕರಿ ನಂದು, ಪಗಾರ ನಂದು, ರೊಕ್ಕ ನಂದು, ರೂಪಾಯಿ ನಂದು, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕುರ್ಚಿ ನಂದು ಅಂತೇಳಿ ಎಲ್ಲ ಜಗತ್ತಿನ ವಸ್ತುಗಳೊಳಗ ಭ್ರಮೆ ಆಗಿದೆ. ನಾನು 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 ಅಂತಿರ್ತೀವಿ. ಎಂತ ನಾನು? ವಾಚ್ಯಾರ್ಥದ ನಾನು. ಲಕ್ಷ್ಯಾರ್ಥದಲ್ಲಿ ವಾದರಲ್ಲಿ ನಾನು ಅನ್ನೋದು ಇಲ್ಲವೇ ಇಲ್ಲ. ನಾನೇ ಯಜ್ಞ. ಏನ್ ಎದ್ರಿ? ಒಳಗವ ಇದ್ದಿದ್ದಿಲ್ಲ ಅಂದ್ರೆ ನೀವೇನ್ ಹೇಳ್ತೀರಿ? ಮಕ್ಕೊಂಡವರು ನಾನೇ ನೋಡಿದೆ, ನಾನೇ ಕೇಳಿದೆ. ಒಳಗೆ ನಾವು ಇದ್ದಿದ್ದಿಲ್ಲ ಅಂದ್ರೆ ನೀವೇನ್ ಕೇಳ್ತೀರಿ? ನಾನು ಉಂಡೆ. ಬ್ರಹ್ಮನೇ ನೀವಾಗಿ ಮಾತನಾಡಿದ್ರ, ಲಕ್ಷ್ಯಾರ್ಥದಾಗ ಮಾತನಾಡಿದ್ರ ಸರಿಯಾದ ಅರ್ಥ. ವಾಚ್ಯಾರ್ಥದ ನಾನು ಏನಲ್ಲ, ಅದು ದಾಟಬೇಕಲ್ಲ. ವಾಚ್ಯಾರ್ಥದಿಂದ ನೀವು ಲಕ್ಷ್ಯಾರ್ಥ ಬರ್ಬೇಕಲ್ಲ. ನೀವು ಎದ್ರ ನಾನು ಅಂದ್ರೆ ನೀವು ನಿಮ್ಮ ಸ್ಥೂಲ ಶರೀರ ಹಿಡ್ಕೊಂಡು ನಿಮ್ಮ ನಾಮ ರೂಪ
ಹಿಡ್ಕೊಂಡು ನೀವು ನಾನು ಅಂತ ಏನಂತೀರಲ್ಲ ಅದು ವಾಚ್ಯಾರ್ಥದ ನಾನು. ಲಕ್ಷ್ಯಾರ್ಥದ ನಾನು ಅಂತಂದ್ರೆ ಮೂಲದಲ್ಲಿ ಬ್ರಹ್ಮ ಏನದಲ್ಲ, ಬ್ರಹ್ಮನೇ ನೀವಾಗಿ ಮಾತನಾಡಿದ್ರೆ ಲೆಕ್ಕಪ್ಪ. ಅದು ದಾಟಬೇಕಾದವ್ರು ಯಾರು? ನಾ ದಾಟಬೇಕಾ ನೀವು ದಾಟಬೇಕ? ವಾಚ್ಯಾರ್ಥದ ನಾನುದಾಗ ಮಾತಾಡ್ಲಕತ್ತೀನೋ, ಲಕ್ಷ್ಯಾರ್ಥದ ನಾನುನಾಗ ಮಾತಾಡ್ಲಕತ್ತೀನೋ, ಏನ್ ಮಾಡ್ಲಕತ್ತೀನಿ? ನಾ ಮಾಡೋದೆಲ್ಲ ಇಲ್ಲಿ ಮಾಡೋದೇ ಮೂರೇ ಕೆಲಸ. ಮಾತಾಡ್ತೀವಿ ಬಾಯಿಲಿಂತ, ಬುದ್ಧಿ ಮನಸ್ಸಿನಿಂದ ಒಂದಿಟ್ಟು ವಿಚಾರ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ, ಮತ್ತಿನ್ನೇನ್ ಮಾಡ್ತೀವಿ? ಮೈ ಕೈಗಳನ್ನು ಬಳಸಿ ಒಂದಿಟ್ಟು ಏನೋ ಕೆಲಸ ಮಾಡ್ತೀವಿ. ಇಷ್ಟೇ ನಾವು ಮಾಡೋದಿಲ್ಲ, ಮತ್ತಿನ್ನೇನು ಮಾಡಂಗಿಲ್ಲ. ಈ ಮೂರು ನಾವು ಮಾಡ್ಲಕತ್ತೀವಲ್ಲ, ಈ ಮೂರು ಮಾಡ್ಬೇಕಾದ್ರೂ ಒಳಗ ಅಧಿಷ್ಠಾನ ಬ್ರಹ್ಮ ಇದ್ರೆ ಮಾಡ್ತೀವ, ಏನು ಅವನೇ ಇದ್ದಿದ್ದಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ನಾನು ಅನ್ನೋದು ಮೇನ್ ತೆಗೆದ್ರಿ ಅಂತಂದ್ರೆ ಅದ್ರ ಮೇಲೆ ನನ್ನದು, ನನ್ನಿಂದ, ನನಗಾಗಿ ಮತ್ತಿನ್ನ ಏನೇನದವ ಅವೆಲ್ಲ ಹೋತಾವ. ಮೂಲದಲ್ಲಿ ನಾನನ್ನೋದು ವಾಚ್ಯಾರ್ಥದ ನಾನು ಏನಾಗಬೇಕು? ನಷ್ಟ ಆಗ್ಬೇಕು. ಅವು ಹೆಂಗದವಪ್ಪ ಅಂತಂದ್ರ ಈ ಅಡಕಲ್ ಗಡಿಗೆ ಅಂತ ಇಟ್ಟಿರ್ತಾರ, ಒಂದರ ಮೇಲೊಂದು ಒಂದರ ಮೇಲೊಂದು ಒಂದರ ಮೇಲೊಂದು ಮುಂದೆ ಮ್ಯಾಲ ಶಕ್ತಿ ಹತ್ತಿರ ತನಕನು ಅವ್ ಹಂಗೆ ಒಟ್ಟಿರ್ತಾರ. ಒಂದೊ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 ಂದು ಅಡಕಲ್ ಗಡಿಗೆ ಅಂದ್ರೆ ಏನು? ಏನೋ ಒಂದು ವಸ್ತುವನ್ನು ಅಡಗಿಸಿ ಇಡುವುದಕ್ಕೆ. ಯಾವ ಗಡಿಗಾಗಿರ್ತಾರ ಅಂತ ಗೊತ್ತಿಲ್ಲ. ಒಂದೇನೋ ವಸ್ತು ಅಡಗಿಸಿ ಇಡ್ಬೇಕಾಗ್ಯದ. ಏನ್ ಮಾಡ್ಬೇಕು? ಪಾಪ ಅವ್ರ ಮೇಲೆ ಅಲ್ಮಾರಿ, ಟ್ರೆಜರಿ ಏನೇನೂ ಇಲ್ಲ. ಏನಿದ್ರೆ ಅದೊಂದೇ ಘಟ ಒಂದೇ ಅವ್ರಿಗೆ ಇರೋದಲ್ಲಿ. ಮೊದಲಿನವ್ರಿಗೆ ಇರೋ ಆಸ್ತಿ ಅದೊಂದೇ, ಎಲ್ಲ ಅದರಾಗೆ ಆಟ ಆಡ್ಯಾರ. ಅವ್ರು ಟ್ರೆಜರಿಗೆ ಹತ್ರ ಯೂಸ್ ಮಾಡ್ಕೊಂಡಾರ. ಅಡಕಲ್ ಗಡಿಗೆ ಎಷ್ಟನೇ ಗಡಿಗಾಗಿ ಇಟ್ಟಾರ ಅದು ಗೊತ್ತಿಲ್ಲ. ಒಂದು ಆಭರಣ ತಗೊಂಡು ಎಷ್ಟನೇ ಗಡಿಗಾಗಿ ಇಟ್ಟಾರ ಅದು ಗೊತ್ತಿಲ್ಲ. ಅಕಸ್ಮಾತ್ ಆ ಅಡಕಲ್ ಗಡಿಗೆಯನ್ನ ಮುಟ್ಟಿ ಯಾರಾದ್ರೂ ತೆರೆದು ನೋಡ್ಲಕ್ಕತ್ತಾರ ಅಂದ್ರೆ ಅಷ್ಟೊತ್ತಿಗೆ ಒಬ್ರು ಯಾರ ಬಂದ್ರ ಅಂತಂದ್ರ ಅದ್ರೊಳಗ ನಮ್ದು ವಸ್ತು ಮುಚ್ಚಿಟ್ಟಿದ್ದೆ, ನೀರ್ಯಾಕಿ ತೆಗೆದು ನೋಡ್ಲಕತ್ತಿದಿ ಅಂತ ಕಿರಿಕಿರಿ. ಒಂದು ಸೀಕ್ರೆಟ್ ಆದ ವಸ್ತುನ ಎಲ್ಲಿಟ್ಟಿದ್ದೆ ಅಷ್ಟೊತ್ತಿಗೆ ಚಾಲು ಆಗ್ತಾವ ಕಿರಿಕಿರಿಗಳು. ಅದಕ್ಕೆ ಅದೇ ಅಡಕಲ್ ಗಡಿಗೆ ಅಂದ್ರೆ ಮುಚ್ಚಿಡೋಕೆ ಗೊತ್ತಿರಲ್ಲ, ಒಂದು ಸೀಕ್ರೆಸಿ ಮೇಂಟೈನ್ ಮಾಡೋದು, ಎಲ್ಲರಿಗೂ ಗೊತ್ತಿರಬಾರ್ದಂತ ವಸ್ತುವನ್ನು ಮುಚ್ಚಿಡೋದು. ಅದು ಏನಾಯ್ತು? ಮೂಲ ತಳದಾಗೆಂದು ನೀವು ಏನೇನದವ ಎಲ್ಲ ಮೂಲ ತಳದಾಗಿರೋದು ಯಾವ್ದು ಗಡಿಗೆ? ಅದು ನಾನು ಬ್ರಹ್ಮನಿಂದ ಭಿನ್ನವಾದ, ಮೂಲ ಶುದ್ಧ ಬ್ರಹ್ಮನಿಂದ ಭಿನ್ನವಾದ ಒಂದು ಜೀವ ಅಂತದೀನಿ ಅಂತೇಳಿ ಕಲ್ಪಿತ ಪುರುಷನ ಒಂದು ನಿಮ್ಮೊಳಗೇನು ಭ್ರಮೆ ಕಲ್ಪನೆ ಅದಲ್ಲ, ಅದು ತಳದಾಗಿರೋ ಗಡಿಗೆ. ಅದು ಅದ್ರ ಮೇಲೆ ಬಂತು ನನ್ನದು ಅಂತ. ಆಮೇಲೆ ನನ್ನಿಂದ ನನಗಾಗಿ ಏನು ಎಲ್ಲ ನಿಮ್ ಸಂಸಾರದ ವಸ್ತುಗಳೇನದವ, ಹೊಲ ಮನಿ, ಧನ ಕನಕ, ಮತ್ತೆ ಅಧಿಕಾರ ಪ್ರಚಾರ ಎಲ್ಲವೂ ಒಂದೊಂದು ಗಡಿಗೆಗಳು. ಇವೆಲ್ಲ ಏನದವ? ಅವಿದ್ಯೆಯ ಪರಿಣಾಮ. ಎಲ್ಲ ಅವಿದ್ಯೆಯ ಪರಿಣಾಮ. ನೀವೇನ್ ಮಾಡ್ತೀವಿ? ಅವಾಗವಾಗ ಕೆಲವೊಂದು ವಿಷಯದಾಗ ಸ್ಟ್ರಿಕ್ಟ್ ಆದಾಗ ಹೆಂಡತಿ ಸಂಗತಿ ಟೈಟ್ ಆದಾಗ ಹೆಂಡತಿನ ಬಿಡ್ಬೇಕು ಅನಿಸ್ತದ. ರೊಕ್ಕದ ವಿಷಯ ಟೈಟ್ ಆಯ್ತು ಅಂದ್ರೆ ರೊಕ್ಕ ಬಿಡ್ಬೇಕು ಅನಿಸ್ತದ. ಹೊಲ ಮನಿ ವಿಷಯ ಟೈಟ್ ಆಯ್ತು ಹೊಲ ಮನಿ ಬಿಡ್ಬೇಕು ಅನಿಸ್ತದ. ಸ್ವಲ್ಪ ದಿವ್ಸ ಬಿಡ್ಬೇಕು ಅನಿಸ್ತದ. ಈ ಗಂಡನ ಕಾಟನೇ ಸಾಕ್ ಅನಿಸ್ತದ. ಮಕ್ಕಳು ಬೇಡಪ್ಪ, ಯಾಕರೆ ಕೊಟ್ಟಿ ದೇವ್ರೆ ಅಂತೇಳಿ ಅನಿಸ್ತಿರ್ತದ. ಯಾಕೆ ಅನಿಸ್ತಿರ್ತದ? ಅಲ್ಲಿ ಪರಿಸ್ಥಿತಿ ಪ್ರತಿಕೂಲ ಆಗಿದ್ದಕ್ಕೆ ಅನಿಸ್ತಿರ್ತದ. ಆದ್ರ ಒಳಗಿಂದು ಓದ್ತದೇನದ ಅವಿದ್ಯೆ ಹಂಗೆ ಇರ್ತದ. ಯಾಕಂದ್ರೆ ನಿಮ್ಮ ಬ್ರಹ್ಮ ಸ್ವರೂಪ ನಿಮಗ್ ಗೊತ್ತಿಲ್ಲ. ಶುದ್ಧ ಬ್ರಹ್ಮ ಸ್ವರೂಪರು ನೀವಿತ್ತು, ನೀವು ಅದನ್ನು ಮರೆತು ನಾಮರೂಪಾದಿಗಳಿಂದ ಉಂಟಾದ ಒಂದು ಕಲ್ಪಿತ ಪುರುಷ ಜೀವ ನೀವು ಆಗಿ ಇದೆಲ್ಲ ವ್ಯವಹಾರ ಮಾಡ್ಲಿಕ್ಕೀರಿ. ಗುರುವಿನ ದಯೆಯಿಂದ ಇಂಥ ಒಂದು ಬ್ರಹ್ಮಜ್ಞಾನ ಸಿಕ್ಕಾಗ ನೀವೇನ್ ಮಾಡ್ಬೇಕು? ವಿವೇಕ ಎನ್ನುವ ಒಂದು ಬಡಗಿ ತಗೊಂಡು ಮ್ಯಾಲಿನ ಯಾವಾಗಾರೆ ಒಂದು ಗಡಿಗೆ ಹೊಡೆದ್ರೆ ನಡೆಯಂಗಿಲ್ಲ, ಕೆಳಗಿನ ಗಡಿಗೆ ಹಾಕ್ಬೇಕು. ನಾನು ಎನ್ನುವ ಒಂದು ಗಡಿಗೆಗೆ ಹಾಕಿದ್ರೆ ಏಟಂದ್ರ ಮ್ಯಾಲಿನ ಓಸು ಗಡಿಗೆ ಒಂದೊಂದು ಏಟ್ ಹಾಕೋದ್ ಕುಂದ್ರದ ಬೇಡ, ಎಲ್ಲ ಓಸು ತಾನೇ ಇದ್ದು ಹೊಡೆದೋಗ್ಬಿಡ. ಅಡಕಲ್ ಗಡಿಗೆಗ
ಏನೋ ಒಂದು ಮುಚ್ಚಿಟ್ಟಿರಲ್ಲ ಅದೆಲ್ಲ ಬಯಲಾಗ್ಬಿಡ್ತು. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವನ್ನು ಮಲಗಿಸಿರಲ್ಲ ಅದೆಲ್ಲ ಬಯಲಿಗೆ ಬರ್ತದೆ. ಹೌದಾ? ಅದಕ್ಕೆ ನಾನು ಅನ್ನೋದಕ್ಕೆ ಒಂದು ಏಟ. ನಾನು ಅನ್ನೋದ್ರಿಂದ ಬ್ರಹ್ಮ ಚೈತನ್ಯ ಅನ್ನೋದು ಒರಿಜಿನಲ್ ಮ್ಯಾಗ್ನೆಟ್ ಅನ್ನೋದೇ ಗೊತ್ತಿಲ್ಲ. ಅದನ್ನ ಗೊತ್ತು ಮಾಡ್ಕೊಂಡ್ರಿ ಬ್ರಹ್ಮದ ವಿವರ್ತ ಇದೆ ಅಲ್ಲ. ನಾನು ಅನ್ನೋದು ಬ್ರಹ್ಮದ ವಿವರ್ತ. ಮತ್ತ ಅದರಲ್ಲಿಂದ ಮುಂದೇನ್ ತಯಾರಾಯ್ತು? ಹಗ್ಗದಲ್ಲಿಂದ ಹಾವು ಹೆಂಗ್ ತಯಾರಾಗ್ಯವ ಹಂಗೆಲ್ಲ ದನ ಕನಕ ಸಂಸಾರ ಭ್ರಮೆ ಮತ್ತಿನ್ನೇನದ ಅವೆಲ್ಲ ಓಟು ಮೂಲದಲ್ಲಿ ಒಂದು ಜೀವನಾಗಿ ನಾನು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ನೋಡ್ರಿ. ಅದು ಬ್ರಹ್ಮದ ವಿವರ್ತ. ತನ್ನ ಸ್ವರೂಪವನ್ನ ತಾನು ಮರೆತು ತಾನು ಬ್ರಹ್ಮನಿಂದ ಭಿನ್ನವಾಗಿ ನಾನು ಅಂತ ತಿಳ್ಕೊಳ್ಳೋಣ. ಅದು ಫಸ್ಟ್ ಬ್ರಹ್ಮದ ವಿವರ್ತ. ಅಲ್ಲಿ ನಾನು ಅಂತಂದ್ರ ಸುಮ್ಮನೆ ತಿಳುವಳಿಕೆ ಹೊಂದಿದ್ರೆ ಸಾಕು. ಆ ಚೈತನ್ಯ ಏನಾಗ್ತದ ಚಿದಾಭಾಸಕ್ಕೆ ಹೋಗಿ ಬ್ರಹ್ಮ ಆಗಿಬಿಡ್ತಾನ. ತಿಳುವಳಿಕೆ ಇಲ್ಲದಕ್ಕೆ ಬ್ರಹ್ಮ ಹೋಗಿ ಚಿದಾಭಾಸ ಹಾಕಿಬಿಡ್ತಾನ. ಬ್ರಹ್ಮಜ್ಞಾನಿ ಆದ ಅಂದ್ರೆ ಚಿದಾಭಾಸ ಒಳ್ಳೆ ಬ್ರಹ್ಮ ಆಗಿಬಿಡ್ತಾನ. ಅವನ ಮೂಲ ಸ್ವರೂಪ ಮರ್ತಕ್ಕ ಅವನ ಹಂಗಾಗಿ ಕುಂತಾನ. ಆಭರಣ ಹಾಕಿ ಕೂತ್ಬಿಟ್ಟಾನ. ಒರಿಜಿನಲ್ ಬಂಗಾರದ ನಾವು ಅದರಿಂದ ಮುಂದೆ ತಯಾರಾಗ್ತವಲ್ಲ ನಾನು ಅನ್ನೋದ್ರಿಂದ ಅವೆಲ್ಲ ಏನವ? ನಾನು ಅನ್ನೋದು ಆಗಿದ್ದಂಗ, ನಾನು ಅನ್ನೋದು ಜಗತ್ತಿದ್ದಂಗ. ಬರೀ ಹೊರಗಿಂದ ಜಗತ್ತು ತಿಳಿದ್ರೂ ಗೊತ್ತಾಗವ ನಿಮಗ. ಏನ್ ಗೊತ್ತಾ? ಜಗತ್ತು ಸೃಷ್ಟಿಯಾಗಿದೆ ಅಂದ್ರೆ ಜಗತ್ತನ್ನು ನಿಮ್ಮಿಂದ ಭಿನ್ನವಾಗಿದ್ದೇ ಅದ. ಇಲ್ಲಿ ಹೇಳ್ತಾ ಇರೋದು ಇವತ್ತು ಆಧ್ಯಾತ್ಮ ಲೆವೆಲ್ ನಿಮ್ಮ ಒಳಗಿಂದ ಹೇಳಕತ್ತೀನಿ ನಾನು. ನೀವು ಶುದ್ಧ ಬ್ರಹ್ಮ ಸ್ವರೂಪರದಿರಿ. ನಿಮ್ಮ ಚೈತನ್ಯ, ಆ ಚೈತನ್ಯದಿಂದ ಅಷ್ಟೊಂದು ಏನ್ ತಯಾರಾಗಿಬಿಟ್ಟದ ಬ್ರಹ್ಮ ಸ್ವರೂಪ ತಿಳಿಲಾರ್ದಕ್ಕ, ಲಕ್ಷ್ಯಾರ್ಥದ ನಾನು ತಿಳಿಲಾರ್ದಕ್ಕ ವಾಚ್ಯಾರ್ಥದ ನಾನು ತಯಾರಾಗಿಬಿಡ್ತದ. ಈ ಶರೀರ ನಾನೇ ಅಂತ. ಮೂಲದಲ್ಲಿ ನೀವು ಬ್ರಹ್ಮ ಇದ್ದೀರಿ. ಬ್ರಹ್ಮ ಸ್ವರೂಪವನ್ನ ಮರೆತು ಬಿಟ್ಟಿರಿ. ಎದಕ್ ಮರ್ತೀರಿ? ಬ್ರಹ್ಮದ ಜ್ಞಾನ ಇಲ್ಲದಕ್ಕ. ಅದಕ್ಕೇನಂತಾರ? ಅವಿದ್ಯೆ ಅಂತಾರ. ಅವಿದ್ಯೆಯ ಕಾರಣ ನಿಮ್ಮೊಳಗೇನಾಗ್ಬಿಡ್ತು? ಚೇತನ ವಿವರ್ತ ಆಗಿ ಒಂದು ನೀವು ಜೀವ ಆಗಿ ಕೂತ್ರಿ ಅಥವಾ ಚಿದಾಭಾಸ ಆಗಿ ಕೂತ್ರಿ. ಚಿದಾಭಾಸದ ಮೇಲೆ ಅವಿದ್ಯೆ ಏನ್ ಮಾಡ್ಲಕತ್ತು? ನೀನು ಈ ಕಡೆ ಬಾತಮ್ಮ, ಬ್ರಹ್ಮ ಸ್ವರೂಪ ತಿಳಿದಾಗಲ್ಲ ನಿನಗ, ನೀ ಈ ಕಡೆ ಬಾ, ನಾ ಹೇಳ್ದಂಗೆ ಕೇಳು. ಇಲ್ಲೇನದಲ್ಲ ಕಲ್ಲ ಮಣ್ಣ ಇದೆಲ್ಲ ಏನ್ ಬಿದ್ದದಲ್ಲ ಇತ್ತಗೋ, ಮನಿ ಕಟ್ಕೋ ಅಂತ ಹತ್ತದದು. ಯಾವಾಗ ಪ್ಲಾಟ್ ತೊಗೊಳ್ಳಿ, ಯಾವಾಗ ಮನಿ ಕಟ್ಟಿಸ್ಲಿ, ಯಾವಾಗ ಪ್ಲಾಟ್ ತೊಗೊಳ್ಳಿ, ಯಾವಾಗ ಮನಿ ಕಟ್ಟಿಸ್ಲಿ, ಅವಿದ್ಯೆ ಕೆಲಸ ಚಾಲು. ಅಲ್ಲೊಂದು ಮನಿ ಕಟ್ಟಿಸ್ಕೊಂಡು ಮನಿ ಯಾರದನ್ ಗೊತ್ತಮ್ಮ ಇದು ಅಂದ್ರೆ ನಂದು. ಅಲ್ಲಿ ಆಫೀಸ್ನಾಗ ರಿಜಿಸ್ಟ್ರೇಷನ್ ಮಾಡಿ ಹೋಗು, ಇದು ಮನಿ ನಂದು, ಪ್ಲಾಟ್ ನಂದು. ಮತ್ತ ವಾಸಸ್ಥಳ ಪ್ರಮಾಣ ಪತ್ರ ಇವರು ಖಾಯಂ ನಿವಾಸಿಗಳಾಗಿದ್ದಾರೆ ಅಂತ ಹೇಳಿ ಬರೀತಾರ. ತಹಸೀಲ್ ಆಫೀಸ್ನವ್ರು ಬರೆದು ಕೊಡ್ತಾರೆ, ಈ ಮನಿ ಈ ಊರಾಗ ಇವರು ಖಾಯಂ ನಿವಾಸಿಗಳಾಗಿದ್ದಾರೆ. ನಾವು ಖಾಯಂ ಅದನ್ರಿ ಇಲ್ಲಿ. ಇದು ಏನದಲ್ಲ ಮುಂದೆ ಮಾಡ್ತಿರಲ್ಲ, ನಾನು ಅನ್ನೋದ್ರಿಂದ ಮುಂದೋಗಿ ಮುಂದಿನ ಕೆಲಸಗಳು ಮಾಡ್ತಿರಲ್ಲ. ಅಲ್ಲೊಂದು ಇಲ್ಲೊಂದು ಎಲ್ಲೇ ಹುಡುಕಾಡಿ ಒಂದು ಹೆಣ್ಣು ಮಾಡ್ಕೋ, ಅದು ನಿನ್ನ ಹೆಂಡತಿಯೇನು. ಮತ್ತ ಮಕ್ಕಳಡಿ ಅವು ಮಕ್ಕಳು ನಿನ್ನೂ ಅನ್ಕೋ. ಹೊಲ ಮನಿ ಸಂಪಾದನೆ ಮಾಡು, ರೊಕ್ಕ ರೂಪಾಯಿ ಗಳಿಸು, ಅವೆಲ್ಲ ಬೇರೆ ಯಾರು ಅಲ್ಲ, ನಿನ್ನವೇ ಅದವ. ಹಾವಿನ ಜ್ಞಾನ, ಹಾವಿನ ಜ್ಞಾನ ಇದು ತಯಾರಾಯ್ತು. ನಾನು ಎನ್ನುವ ಒಂದು
ಚೇತನದ ವಿವರ್ತದಿಂದ ಮುಂದೇನಾಯ್ತು, ನಾನು ಏನದೀನಿ ಅಂತ ಗೊತ್ತಿಲ್ಲದಕ್ಕ ಅಲ್ಲೊಂದು ಅವಿದ್ಯೆ ಆದ. ಆ ಅವಿದ್ಯೆಯ ಪರಿಣಾಮವಾಗಿ ಇದೆಲ್ಲ ಚಾಲು ಆಯ್ತಪ್ಪ. ಹಾವುಗಳು ತಯಾರದು, ಹಾವಿಂದ ಸುಖ ಅನುಭವಿಸ್ಲಕ್ಕಿರಲ್ಲ. ಅದು ಸರ್ಪದ ಜ್ಞಾನ, ಸರ್ಪ ಮತ್ತು ಸರ್ಪದ ಜ್ಞಾನ. ಮನೆ ಕಟ್ಟಿದ ಭಾರಿ ಖುಷಿ ಆಯ್ತು, ಸಂತೋಷ ಆಯ್ತು. ಊರ್ ಮಂದಿಗೆಲ್ಲ ಕಾಯಿಸಿ ಊಟಕ್ಕೆ ಹಾಕಿದ್ರಿ, ಭಾರಿ ಖುಷಿ ಆಯ್ತು. ಮನಿ ಅನ್ನೋದು ಒಂದು ಸರ್ಪ. ಆ ಸರ್ಪ ಯಾರಿಂದ ತಯಾರಾಯ್ತು? ಅವಿದ್ಯೆಯಿಂದ ತಯಾರಾಯ್ತು. ಅದರ ಅವಿದ್ಯೆ ತನ್ನ ಬ್ರಹ್ಮ ಸ್ವರೂಪವನ್ನು ಅರಿಯಲಾರ್ದಕ್ಕ ಏನಾಗ್ಯದ, ಅಲ್ಲಿ ನಾನು ಅನ್ನಂತ ಒಂದು ಜೀವ, ಚಿದಾಭಾಸ ಅನ್ನಂತ ಒಂದು ಜೀವ ಏನಾಯ್ತು, ಚೇತನದ ವಿವರ್ತ. ಆ ಚಿದಾಭಾಸ ಜೀವ ಅಂತೇನದನಲ್ಲ, ಅವ ಸಾಕ್ಷಾತ್ ಶಿವನ ಮಗ, ಶಿವದ ಮರಿ. ಅವ ಮುಂದೆ ಶಿವನೇ ಆತನ, ಶಿವದ ಮರಿ ಏನಾಗ್ತದ, ಶಿವನೇ ಆಗ್ತದ. ಆ ಚಿದಾಭಾಸ ಅಂತಂದ್ರೆ ಅವ ಏನ್ ತಡ್ಕಲಸ್ ನನ್ ಮಗ ಅಲ್ಲವ. ಚಿದಾಭಾಸ ಅಂತಂದ್ರೆ ಶಿವನ ಮಗ, ಅವ ಮುಂದೆ ಶಿವ ಆಗವ, ಸಾಧನೆ ಮಾಡ್ಲಕತ್ತಾನ. ಅವನ್ ಪುಣ್ಯ ಇತ್ತಂದ್ರೆ ಸಾಧನೆ ಮಾಡ್ತಾನೆ, ಇಲ್ಲ ಅಂತಂದ್ರೆ ಹಂಗೆ ಜನ್ಮ ಜನ್ಮಾಂತರಕ್ಕೆ ಹೋಗ್ತಿರ್ತಾನ ಅವ ಆಟೆ. ಚಿದಾಭಾಸ ಜಗತ್ತ ಒಳಗ, ಚಿದಾಭಾಸ ಹೊರಗ ಜಗತ್ತ. ದೃಷ್ಟಾಂತದೊಳಗ ಹಗ್ಗ, ಇವೆಲ್ಲ ಒಂದೇ ತಮ್ಮ. ಹಗ್ಗ ಹೋಗಿ ಹಾವಾಗದು, ಜಗತ್ತೋಗಿ ಈ ಒಂದು ಏನೇನಾಗ್ಲಕತ್ತವ, ಮುಂದ ಆ ಜಗತ್ತಿನ ವಸ್ತುಗಳನ್ನು ತಗೊಂಡು ಏರೋಪ್ಲೇನ್ ಮಾಡಿರಿ, ರೈಲ್ವೆ ಮಾಡಿರಿ, ವಿಧಾನಸೌಧ ಮಾಡಿರಿ. ಇವೆಲ್ಲ ವಸ್ತು ಏನದವ, ಜಗತ್ತಿನೊಳಗೆ ನೀವು ಮಾಡ್ತಾ ಇರೋ ಕೆಲಸಗಳು. ಇದಕ್ಕೇನಂತಾರ ನಾಗರಿಕತೆ. ರೋಡ್ ಮಾಡಿರಿ, ಅದ್ರ ಮೇಲೆ ನಾನಾ ರೀತಿ ವಾಹನಗಳು ಮಾಡಿರಿ, ಇವೆಲ್ಲ ಮಾಡಿ ಜಗತ್ತಿನೊಳಗೆ ಚೇಂಜ್. ಮುಂದೇನಾಗ್ಯದ, ನೀವು ಒಳಗೆ ಏನದ, ಅವನು ಹಗ್ಗ ಅದರೊಳಗ ಉಪಯುಕ್ತ ಚೇತನದಿಂದ ಹಗ್ಗ ತಯಾರಾದಂಗ, ಬ್ರಹ್ಮನಿಂದ ಬ್ರಹ್ಮಾಂಡ ತಯಾರಾದಂಗ, ನಿಮ್ಮೊಳಗಿರುವಂತ ಸಾಕ್ಷಿಲಿಂತ ಏನ್ ತಯಾರಾಗ್ಯದ, ಏನ್ ತಯಾರಾಗ್ಯದ, ನಾನು ವಾಕ್ಯಾರ್ಥದ ನಾನು. ಒಟ್ಟ ಒಂದು ಕಡೆ ಏನದ, ಬ್ರಹ್ಮನ, ಇನ್ನೊಂದ್ ಕಡೆ ಜಗತ್ತಿನೊಳಗ ಉಪಯುಕ್ತ ಚೇತನ. ಹೊರ ಜಗತ್ತಿನೊಳಗೆ ಉಪಯುಕ್ತ ಚೇತನ, ಹೊರ ಜಗತ್ತಿನೊಳಗೆ ಏನದ, ಸಾಕ್ಷಿ ಕೂಟಸ್ಥ ಪಿಂಡಾಂಡದೊಳಗ. ಹೌದಾ ಇಲ್ಲ? ಬ್ರಹ್ಮನ ಜ್ಞಾನ ಇಲ್ಲದಕ್ಕ, ಬ್ರಹ್ಮದ ಅಜ್ಞಾನ ಆಗಿದ್ದಕ್ಕೆ ಬ್ರಹ್ಮ ಹೋಗಿ ಏನಾಗ್ಯಾನ, ಜಗತ್ತಾಗ್ಯಾನ. ಇಲ್ಲೇನಾಗ್ಯದ, ರಜ್ಜು ಉಪಯುಕ್ತ ಚೇತನ ಅಥವಾ ವಸ್ತು ಉಪಯುಕ್ತ ಚೇತನ ಅಂತ ಬರೀರಿ. ವಸ್ತು ಒಂದು ಬ್ರಹ್ಮ ಅದ, ಒಂದು ವಸ್ತು ಉಪಯುಕ್ತ ಚೇತನ ಅದ. ರಜ್ಜು ಇರ್ಬೋದು, ಏನೇ ಇರ್ಬೋದು. ಅದಕ್ಕೇನಾಗ್ಯದ, ಉಪಯುಕ್ತ ಚೇತನದ ಬಗ್ಗೆ ಅಜ್ಞಾನ ಇದ್ದಕ್ಕ, ಉಪಯುಕ್ತ ಚೇತನದ ಬಗ್ಗೆ ಅಜ್ಞಾನ, ಅವಿದ್ಯೆ, ಬ್ರಹ್ಮದ ಅಜ್ಞಾನ, ಅಜ್ಞಾನನೇ ಏನಾಗ್ಯದ, ಜಗತ್ತಾಗ್ಯದ. ಅದೇ ಉಪಯುಕ್ತ ಚೇತನದ ಅಜ್ಞಾನ ಏನಾಗ್ಯದ, ವಸ್ತು ರಜ್ಜು ಆಗ್ಯದ. ಇಲ್ಲಿ ಸಾಕ್ಷಿ ಏನದಲ್ಲ, ನಿಮ್ಮ ಮೂಲ ಸ್ವರೂಪದ
ಒಂದು ಸಾಕ್ಷಿಯ ಅಜ್ಞಾನ ಅಥವಾ ಅವಿದ್ಯೆ ಕಾರಣ. ಅದು ಏನಾಗ್ಯದ? ನಾನು ಎಂತ ನಾನು? ವಾಚ್ಯಾರ್ಥದ ನಾನು. ಅದೇನು ನಾನು ಅಂದ್ರೆ ಚಿದಾಭಾಸ ತಯಾರಾಗ್ಯಾನ. ವಾಚ್ಯಾರ್ಥದ ನಾನು ಅಂದ್ರೆ ಚಿದಾಭಾಸ ಅಥವಾ ಕಲ್ಪಿತ ಪುರುಷ. ಕಲ್ಪಿತ ಪುರುಷ ಇವನ್ ಯಾವ ಹೆಂಗಪ್ಪ ಅಂತಂದ್ರೆ ಬ್ರಹ್ಮನಿಂದ ಭಿನ್ನವಾದ ಜೀವ. ಅವ ಆಕ್ಚುಲಿ ಏನದನ? ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಅವನ. ಬ್ರಹ್ಮನಿಂದ ಅಭಿನ್ನವಾದ ಪ್ರತ್ಯೇಗಾತ್ಮ ಇದ್ದು ಅವನಿಗೆ ತಾನು ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಇದ್ದದ್ದು ಗೊತ್ತಿರ್ಲಾರ್ದಕ್ಕೆ ಏನಾಗ್ಯದ? ಬ್ರಹ್ಮನಿಂದ ಭಿನ್ನವಾದ ಒಂದು ಜೀವ ಅಂತ ಅನ್ಕೋಬೇಕ. ಈಗ ನಿಮಗೆ ಜೀವ ಹಿಡ್ಕೊಂಡು ಹೇಳಿದ್ರೆ ನಿಮಗೆ ಎಲ್ಲ ಅರ್ಥ ಆಗ್ತದೆ. ಮೂಲದಲ್ಲಿ ನೀವೇನದ್ರಿ? ಸಾಕ್ಷಿ ಅದೇ, ಕೂಟಸ್ಥ ಅದಿರಿ, ಬ್ರಹ್ಮ ಸ್ವರೂಪ ಅದಿರಿ, ಸಚ್ಚಿತ್ ಆನಂದ ಅದಿರಿ. ಅದರದ ಅರಿವು ನಿಮಗಿಲ್ಲ. ನಿಮ್ಮ ಸ್ವರೂಪದ ಬಗ್ಗೆ ನಿಮಗೆ ಅರಿವಿಲ್ಲ. ಅದಕ್ಕೇನಂತೀರಿ? ಅದಕ್ಕೇನಂತೀರಿ? ನಿಮ್ಮ ಸ್ವರೂಪದ ಬಗ್ಗೆ ನಿಮಗೆ ಅರಿವಿಲ್ಲದಕ್ಕೆ ನೀವು ಏನಂತೀರಿ? ನಿಮ್ಮ ಬಗ್ಗೆ ನಿಮಗೆ ಅರಿವಿಲ್ಲದ ಏನಂತೀರಿ? ಅವಿದ್ಯೆ ಅಂತೀರಿ. ಅವಿದ್ಯೆ ಅನ್ನೋದು ಆದೇನು? ಅವಿದ್ಯೆ ಅನ್ನೋದು ಒಂದೇನಾರ ಆದೇನು? ಅಜ್ಞಾನ ಅನ್ನೋದು ಆದ ಇಲ್ಲ? ವೇದಾಂತಿಗಳಾಗಿ ಹೇಳ್ಬೇಕು, ಗಟ್ಟಿಯಾಗಿ ಹೇಳ್ಬೇಕು. ಅವಿದ್ಯೆ ಅನ್ನೋದು ಒಂದು ಆದ. ಅವಿದ್ಯೆ ಅನ್ನೋದು ಆದ. ಹೆಂಗದ? ಅನಿರ್ವಚನೀಯವಾಗದ. ಎರಡು ವಸ್ತುಗಳು ಇಲ್ಲ ಜಗತ್ತಿನೊಳಗ. ಇರೋ ವಸ್ತು ಒಂದೇ, ಬ್ರಹ್ಮ ಒಂದೇ. ಅದು ಒಂದೇ ಡೆಫಿನೆಟ್ ಆಗಿರೋದು. ಇದು ಹೆಂಗದ ಅಂದ್ರೆ ಅನಿರ್ವಚನೀಯ ಅದ. ಸತ್ತನೂ ಅಲ್ಲ, ಅಸತ್ತನೂ ಅಲ್ಲ, ಸದಸತ್ತನೂ ಅಲ್ಲ. ಅನಿರ್ವಚನೀಯವಾಗಿ ಅವಿದ್ಯೆ ಅಂತ ಒಂದು ಆದ. ಎಲ್ಲರೂ ಬಂದು ಬೇರೆ ಸಿದ್ಧಾಂತಿಗಳು ಇದೇ ಒಂದು ವೇದಾಂತಿಗಳ ವೀಕ್ ಪಾಯಿಂಟ್. ಅವಿದ್ಯೆ ಅವಿದ್ಯೆ ಅಂತ ಹೇಳ್ತಿರಲ್ಲ, ಅದು ಎಲ್ಲದ? ಅದು ಒಂದು ವೀಕ್ ಪಾಯಿಂಟ್ ನಮ್ಮ ಸಿದ್ಧಾಂತದವಾಗಿ. ಅದಕ್ಕೆ ಅಟ್ಯಾಕ್ ಮಾಡಿದ್ರಂತಂದ್ರೆ ನಮ್ಮ ಮಾತೆ ಬಂದಾತಾವ. ಅದಕ್ಕೆ ಮಾತು ಚಾಲು ಮಾಡೋದಕ್ಕೆ ಏನ್ ಮಾಡ್ಯಾರ? ಅನಿರ್ವಚನೀಯ ಅಂತ ಕೊಟ್ಟಾರ. ಏನ್ ಅವಿದ್ಯೆ? ಏನ್ ಅವಿದ್ಯೆ ಅಂತೀರಿ? ಏನದ? ಮಾಯೆ ಅಂತೀರಿ, ಅವಿದ್ಯೆ ಅಂತೀರಿ, ಅಜ್ಞಾನ ಅಂತೀರಿ. ಬರೀ ಒಟ್ಟು ಅವಾಗ ಫಸ್ಟ್ ಇಂದ ಲಾಸ್ಟ್ ಇನ್ ತನಕ ಹಗ್ಗ ಹಾವ ಅನ್ಕೋತ ಅವಿದ್ಯೆ ಅನ್ಕೋತ ಕೂತೀರಿ. ಏನ್ ಅವಿದ್ಯೆ ಅಂದ್ರೆ ಏನು ಅಂತಂದ್ರೆ ಮೂಲ ಅವಿಜ್ಞಾನ ವಸ್ತುವಿನ ಬಗ್ಗೆ ನಮಗೆ ಜ್ಞಾನ ಇಲ್ಲದಂತ ಒಂದು ಸ್ಥಿತಿ ಏನದಲ್ಲ, ಅದೇ ನಮ್ಮದು ಅವಿದ್ಯೆ. ಆ ಅವಿದ್ಯೆ ಹೆಂಗದಪ್ಪ? ಆದೇನು? ಅದಂದ್ರ ಅದ, ಇಲ್ಲಂದ್ರ ಇಲ್ಲ. ಅದು ಪರಿಣಾಮ ಅಂತ ಬೀರ್ಲಕತ್ತದ. ಹಿಂಗಾಗಿ ಅದಕ್ಕೆ ಅದ ಅಂತೀವಿ. ಆ ಪರಿಣಾಮ ವಿಚಾರ ಮಾಡಿ ನೋಡಲಾಗಿ ಇಲ್ಲದಂಗ ಆಗ್ತದ. ಹಿಂಗಾಗಿ ಅದಕ್ಕೆ ನಾವು ಇಲ್ಲ ಅಂತೀವಿ. ಹಿಂಗಾಗಿ ಅದೇನದ? ಅನಿರ್ವಚನೀಯ ಅಂತೇಳಿ ಎಲ್ಲಿ ನಿಮಗೆ ಅರ್ಥ ಆಗ್ತದ ಆವಾಗ ಆ ಅವಿದ್ಯೆ ಬಗ್ಗೆ ಮಾತು ಚಾಲು ಆಗ್ತಾವ. ಇಲ್ಲ ಅಂತಂದ್ರೆ ಬ್ರಹ್ಮದ ಬಗ್ಗೆ ನಿಮಗೆ ತಿಳುವಳಿಕೆನೇ ಇಲ್ಲ ಅಂತಂದ್ಮೇಲೆ, ಅವಿದ್ಯೆ ಒಳಗೆ ಎದಿರಂತಂದ್ಮೇಲೆ ನಿಮ್ಮ ಮಾತು ತಗೊಂಡು ಏನ್ ಮಾಡೋಣ ನಾವು? ನಿಮ್ ವಿಚಾರ ತಗೊಂಡು ನಾವೇನ್ ಮಾಡೋಣ? ಹಿಂಗೆಲ್ಲ ಸಮಸ್ಯೆ ಚಾಲು. ಅದಕ್ಕೇನಾಯ್ತು? ಅವಿದ್ಯೆ. ಅವಿದ್ಯೆ ಕಾರಣ ನಿಮ್ಮ ಮೂಲವಾದಂತ ಸಾಕ್ಷಿ ಸ್ವರೂಪದ ಬಗ್ಗೆ ತಿಳುವಳಿಕೆ ಇರುವುದಕ್ಕೆ ನಿಮಗೆ ಅವಿದ್ಯೆ. ನಿಮ್ಮಲ್ಲಿ ಒಂದು ಅವಿದ್ಯೆ ಅದ. ಆ ಅವಿದ್ಯೆ ಏನ್ ಮಾಡ್ಬಿಟ್ಟದ? ಏನ್ ಮಾಡ್ಯದ? ಚೇತನದ ವಿವರ್ತ, ನೀನು ಜೀವ ಅಂತೇಳಿ ಟ್ಯೂಷನ್ ಹೇಳ್ಬಿಟ್ಟದ. ಟ್ಯೂಷನ್ ಹೇಳ್ಯದ. ಟ್ಯೂಷನ್ ಹೇಳಿದಕ್ಕೆ ನೀವು ಜೀವ ಹಾಕಿಬಿಟ್ರಿ. ಆದ್ರೆ ನೀವದಿರಿ
ಸಾಕ್ಷಿ ಚೇತನ, ಬ್ರಹ್ಮಚೇತನ, ಶುದ್ಧ ಬ್ರಹ್ಮ ಸ್ವರೂಪರಲ್ಲಿರಿ. ಅದರ ಅವಿದ್ಯೆ ಆದ ಕಾರಣ, ಅದರ ಬಗ್ಗೆ ಬ್ರಹ್ಮಜ್ಞಾನ ಇಲ್ಲದ ಕಾರಣ ನಿಮ್ಗೇನಾಗ್ಯದ, ನೀವು ಜೀವ ಅಂತ ತಿಳ್ಕೊಂಡಿರಿ. ಜೀವ ಅಂತ ತಿಳ್ಕೊಂಡ್ ಕೂಡ್ಲೇನೆ ಬಿತ್ತಪ್ಪ ಇದು ಬಲಿಗಿ ಅಂತ ಹೇಳಿ ಅದೇನ್ ಮಾಡ್ಬಿಡ್ತು, ಅವಿದ್ಯೆ ತಾನು ಪಾಠ ಚಾಲು ಮಾಡ್ಬಿಡ್ತು. ಹೊಲ ಮನಿ ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಏನೆಲ್ಲ ಮಾಡು. ಯಾಕಂದ್ರ ಈ ಜಗತ್ತು ಅವಿದ್ಯೆ ಜಗತ್ತಿದು. ತನ್ನ ಜಗತ್ತಿಗೆ ಕೂಲಿ ಆಳುಗಳು ಬೇಕಾಗ್ಯಾವ. ಈಶ್ವರ ಮತ್ತು ಮಾಯೆ ಅವರಿಬ್ಬರದು ಜಗತ್ತಿದು. ಅವರಿಬ್ಬರದು ಜವಾಬ್ದಾರಿ ಏನದ, ಈ ಜಗತ್ತನ್ನ ಸುಂದರವಾಗಿ ಸಮೃದ್ಧವಾಗಿ ಆನಂದವಾಗಿ ಮೇಂಟೈನ್ ಮಾಡ್ಬೇಕಾಗ್ಯದ. ಒಬ್ಬ ಅಧಿಕಾರಿಗಳವರು, ಈ ಜಗತ್ತಿನ ಅಧಿಕಾರಿಗಳು ಇದನ್ನ ಮೇಂಟೈನ್ ಮಾಡ್ಬೇಕಾದ್ರ ಲೇಬರ್ ಪ್ರಾಬ್ಲಮ್ ಅನ್ಕೊತ್ ಕೂತ್ರೆ ಆಗ್ತದೇನು? ಒಂದ್ ಹೋಟೆಲ್ ಮ್ಯಾನೇಜರ್ ಆಗಿರಿ ಅಂತ ಅಂದ್ಮೇಲೆ ನೀವೇನು ಹೇಳಂಗಿಲ್ಲ. ಮ್ಯಾನೇಜರ್ ಕೆಲಸ ಏನು ಹೆಂಗಾರ ಮಾಡಿ ಮ್ಯಾನೇಜ್ ಮಾಡ್ಬೇಕು. ಮುಸುರಿ ಸಿಕ್ಕವ್ರು ಬಂದಿಲ್ಲ ಅಂದ್ರೇನು, ಅಡಿಗೆ ಮಾಡೋರು ಬಂದಿಲ್ಲ ಅಂದ್ರೇನು, ಅವ್ರಿಗೆಲ್ಲ ಎಲ್ಲಿದಾರೆ ತರ್ಬೇಕು, ಹೆಂಗಾರ ಮಾಡಿ ಅದು ವ್ಯವಸ್ಥೆ ಮಾಡಬೇಕ. ಅವ್ ಮ್ಯಾನೇಜರ್ ಅದಾವ. ಅದಕ್ಕೆ ಏನ್ ಮಾಡ್ಬೇಕಾರ, ಈ ಕೂಲಿ ಆಳುಗಳ ಗಟ್ಟೆ ಈ ಜೀವಿಗಳನ್ನ ಬಳಸ್ಕೋತಾರ. ಎಲ್ಲ ಬಳಸ್ಕೊಂಡು ಹೋಗಾಗ ಬಹಳ ಕೆಲಸ ಮಾಡಿರಿ, ಇದೇನಾರ ತಗೊಂಡೋಗತ್ ಕಳಿಸ್ತಾರ ನಿಮ್ ಮಕ್ಕಳು. ಈಶ್ವರ ಮತ್ತು ಮಾಯೆಯರು ಯಾರಿಗಾರ ಏನಾರ ಕೊಟ್ಟು ಕಳಿಸ್ಯಾರೇನು, ನಮ್ಮ ಜಗತ್ತಿನಾಗ ಇಟ್ಟೆಲ್ಲ ದುಡಿಸ್ಕೊಂಡು ಬಹಳ ಚಲೋ ಮಾಡಿದ್ವಿ ಅಂತೇಳಿ ಕಾಲೆಗೈಲೆ ಕಳಿಸ್ತಾರ. ಕಾಲೆಗೈಲೆ ಕಳಿಸ್ತಾರ, ದುಡಿಸ್ಕೋತಾರ, ಕಾಲೆಗೈಲೆ ಕಳಿಸ್ತಾರ. ಇದನ್ನೇ ಅವಿದ್ಯೆಯ ಪರಿಣಾಮ ಅನ್ನೋದು. ಒಣ ಹಮಾಲಿ ಮಾಡಿ ಕಾಲೆಗೈಲೆ ಹೋಗೋದಿದು ಸಂಸಾರ. ಪರಮಾರ್ಥ ಮಾಡಿದ್ರಿ ಅಂತಂದ್ರ ಇಲ್ಲಿ ನಿಮ್ಮ ಆತ್ಮೋನ್ನತಿ ಆಗ್ತದ, ಜ್ಞಾನ ಹೆಚ್ಚಾಗ್ತದ. ಈ ಜ್ಞಾನದ ಮಟ್ಟ ಹೆಚ್ಚು ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಿರಲ್ಲ, ಈ ಒನ್ಸ್ ಪ್ರೊಡ್ಯೂಸ್ಡ್ ಫಾರ್ ಎವರ್ ಆನಂದ ಜ್ಞಾನ ಬ್ರಹ್ಮಜ್ಞಾನ ಒಮ್ಮ ನಿಮ್ಮಲ್ಲಿ ಎಷ್ಟು ಉತ್ಪನ್ನ ಆಗ್ತದ, ಆ ಉತ್ಪನ್ನ ಆದಂತ ಜ್ಞಾನ ಶಾಶ್ವತವಾಗಿರ್ತದೆ. ಎಷ್ಟು ಜನ್ಮ ಎತ್ತಿ ಬಂದ್ರು ಅದೇ ಮಟ್ಟದ ಜ್ಞಾನಿಗಳಿರ್ತೀರಿ. ಅದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಹೋಗ್ತೀರಿ, ಕೆಳಗೆ ಇಳಿಯಂಗಿಲ್ಲ. ಸಂಸಾರದಾಗ ಬಹಳ ಬ್ಯೂಟಿಫುಲ್ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡಿರಿ, ಮುಂದಿನ ಜನ್ಮದಾಗ ಹಂಚಿಕಿತ ಬ್ಯೂಟಿಫುಲ್ ಸಿಗ್ತಾಳ, ಏನ್ ಗ್ಯಾರಂಟಿ ಅದ? ಹತ್ತಂತದ್ದು ಬಿಲ್ಡಿಂಗ್ ಕಟ್ಟಿರಿ, ಮುಂದಿನ ಜನ್ಮದಾಗ ಅದಕ್ಕಿಂತ ಭಾರಿ ದೊಡ್ಡದು ಬಿಲ್ಡಿಂಗ್ ಸಿಗ್ತದ, ಏನ್ ಗ್ಯಾರಂಟಿ ಅದ? ಓದಿ PhD ಮಾಡಿರಿ, IAS ಮಾಡಿರಿ, DG ಆಗಿರ್ರಿ, ತಹಸೀಲ್ದಾರ್ ಆಗಿರ್ರಿ, ಪ್ರಧಾನ ಮಂತ್ರಿ ಆಗಿರ್ರಿ, ಮತ್ತಿನ್ನೇನಾಗಿರಿ, ಅವೆಲ್ಲ ಓದು ಮತ್ ಮುಂದೆ ಅದಕ್ಕಿಂತ ದೊಡ್ಡ ಪೋಸ್ಟ್ ತಗೊಂಡು ಬರ್ತೀನಿ ಅನ್ನೋದು ಏನ್ ಗ್ಯಾರಂಟಿ ಅದ? ಎಲ್ಲ ಅವಿದ್ಯೆ ಪರಿಣಾಮಗಳಿವೆ, ಎಲ್ಲ ಅವಿದ್ಯೆ ಪರಿಣಾಮಗಳು. ಕಾಲಿಗೈಲೆ ಹೋಗೋದು, ಮುಂದಿನ ಸಲ ಮತ್ತೆ ಬಂದು LKG UKGಗೆ ಹಚ್ಚೋದು. ಇದೆಲ್ಲ ಪ್ರೇಯಸ್ ಮಾರ್ಗದ ಬದುಕಿದು, ಇದೆಲ್ಲ ಉಪಜೀವನದ ಬದುಕಿದು. ಒರಿಜಿನಲ್ ಬದುಕು ಅಲ್ಲೇ ಅಲ್ಲ ಇದು, ಜೀವನ ಅಲ್ಲೇ ಅಲ್ಲ ಇದು. ಜೀವನ ಅಂದ್ರೆ ಬ್ರಹ್ಮಜ್ಞಾನ ಪ್ರಾಪ್ತಿ, ರಮಾಕಿ ಸಮಾಪ್ತಿ, ಬ್ರಹ್ಮಜ್ಞಾನಕಿ ಪ್ರಾಪ್ತಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ಸಮಾಪ್ತಿ. ಇದು ಆಗ್ಬೇಕಾಗಿತ್ತು. ನಾವು ಪಾಠ ಕಲಿಯೋದೇನು ಹಗ್ಗ ಹಾವ ಹಾಲ ಮಸಲ ಇದು ಬೇಕಾ ಅದು ಬೇಕಾ? ದೃಷ್ಟಾಂತ ಹಾವ ಬರ ಇವೇ ಹೇಳ್ಕೊತ್ ಕೂತ್ರೆ ಮೂಲದಲ್ಲಿ ಏನಾಯ್ತು? ಅವಿದ್ಯೆ ಮತ್ತು ಈಶ್ವರರ ಕ್ಲಚ್ ಎಲ್ಲಿ ತನಕ ಈ ಶರೀರ ನಾನು ಅನ್ನೋಂಥದ್ದು ಎಲ್ಲಿ ತನಕ ಇರ್ತದ, ಹುಟ್ಟಿದವ ನಾನು, ಬದುಕಿದವ ನಾನು, ಸಾಯವ ನಾನು, ಈ ಸಂಸಾರ ಮಾಡಿದವ ನಾನು ಅನ್ನೋ ತನಕ ಅವ್ರ ಆಟ ಇರ್ತದ, ನಮ್ಮ ಮ್ಯಾಲ ಅವ್ರ ಅಧಿಕಾರ ಇರ್ತದ. ಇದಕ್ಕೆ ಸಂಬಂಧ ಇಲ್ಲ ನಾನು ಅಂದ ಕ್ಷಣನೇ ಅಲ್ಲಿ ಮಾಯೆ ಈಶ್ವರರು ಏನ್ ಮಾಡ್ತಾರ, ನಿಮ್ಮ ಮ್ಯಾಲಿಂದ ಕ್ಲಚ್ ಇದು ಹುಷಾರಾಗ್ಯದ, ಬ್ಯಾಡ್ ಬಿಡಪ್ಪ, ಇದ್ರ ಸಂಗಟ ನಮ್ದೇನು ನಡೆಯಂಗಿಲ್ಲ ಅಂತ ಹೇಳಿ ಎಕ್ದಮ್ ಅವ್ರು ಹಿಂದಕ್ಕೆ ಸರ್ಕೋತಾರ. ಹಿಂದಕ್ಕೆ ಸರ್ಕೊಂಡು ನಿಮ್ ಹಮಾಲಿ ಮಾಡ್ಲಕ್ ಬರ್ತಾರ. ಅವ್ರ ಈಶ್ವರ ಮಾಯರು ನಿಮ್ ಸೇವಾ ಮಾಡ್ತಾರ. ಅವ್ರು ಬಂದದ್ದು ಅದಕ್ಕೆ ಬ್ರಹ್ಮನ ಸೇವಾ. ಹೋಟೆಲ್ ಮಾಲೀಕರಾದ್ರಂದ್ರ ನಿಮ್ ಸೇವಾ ಮಾಡ್ತಾರೆ. ಹೋಟೆಲ್ನ ಕೆಲಸ ಮಾಡೋರಾದ್ರೆ ಅಂದ್ರ ಅವ್ರು ನಿಮ್ಗೆ ಮಾಲೀಕರಂತ. ಏನ್ ಮಾಡ್ತೀರಿ? ಅಲ್ಲಿ ಮ್ಯಾನೇಜರ್ ಅದನ್ನಲ್ಲ, ಅವನ ಪಾತ್ರ ಹೆಂಗದ? ಈಶ್ವರ ಮಾಯ ಇದ್ದಂಗ ಅದರ.
ಅಪ್ಪ ನಿಮ್ ಹೋಟೆಲ್ನ ಕೆಲ್ಸಕ್ಕೆ ಕೊಡ್ರಿ, ನಮ್ಮ ಗತಿ ಇಲ್ಲ, ಎಲ್ಲರ ಕೆಲಸ ಮಾಡಿದ್ರೆ ಊಟ ಸಿಗಲ್ಲ, ಬರೇ ರೊಕ್ಕ ಸಿಗ್ತದ, ಇಲ್ಲ ಅದ್ರ ರೊಕ್ಕನೂ ಸಿಗ್ತದ, ಊಟನೂ ಸಿಗ್ತದ, ಸುಮಾರು ಏನ್ ಒಂದ್ ತಿಂದು ಏನ್ ಹೇಳಿ ಕೆಲಸ ಮಾಡ್ತೀವಪ್ಪ, ಇವ್ರೇ ರೊಕ್ಕ ಕೊಡ್ರಿ ಅಂತ ತೋರ್ಸಿರಿ. ಅಲ್ಲಿ ಏನಾಯ್ತು, ಅವ ಮ್ಯಾನೇಜರ್ ಒರಿಜಿನಲ್ ಮಾಲಕ್ ಏನವನು, ಈಶ್ವರ ಏನ್ ಒರಿಜಿನಲ್ ಮಾಲಕ, ಮಾಯ ಏನ್ ಒರಿಜಿನಲ್ ಮಾಲಕರ ಇವರು. ದುಡಿದ್ಕೊತಾರ, ದುಡಿದ್ಕೊಂಡು ಎಲ್ಲಿ ಹೋಗ್ಬೇಡ, ಇಲ್ಲೇ ನಮ್ ಹೋಟೆಲ್ನಾಗೆ ಮಕ್ಕಳು, ಅಲ್ಲಿಂದ ಜಾಗ ಅದ, ಅಲ್ಲೇ ಮಕ್ಕಳು, ಅಲ್ಲೇ ಹೇಳು, ಅಲ್ಲೇ ಒಂದ್ ಸಂಡಾಸ ಬಾತ್ರೂಮ್ ಕಟ್ಟಿವಿ, ಅಲ್ಲೇ ಜಾಗ ಮಾಡು, ಅಲ್ಲೇ ಒಂದ್ ಬಟ್ಟೆ ಬರಿ ಇಟ್ಟು ಇಲ್ಲೇ ಇರು, ನೀವು ಹೋಟೆಲ್ ಹೊರಗೆ ಹೋಗಬೇಡ ಅಂತ ಹೇಳಿ ಎಲ್ಲ ಕೆಲಸ ಮಾಡೋರೆಲ್ಲರ ಹೊರಗೆ ಆದ್ರು. ಮತ್ತ ಅಲ್ಲಿ ಏಟ್ ರೊಕ್ಕ ಕೊಡ್ತಾರೆ, ಇಲ್ಲಿ ಏಟ್ ರೊಕ್ಕ ಕೊಡ್ತಾರ ಅಂತ ಹೇಳಿ ಕೇಳಿ ತಿಳ್ಕೊಂಡು ಮತ್ ಹೋಟೆಲ್ ನಮ್ ಹೋಟೆಲ್ ಬಿಟ್ಟು ಎಲ್ಲಾರ ಹೋಗಂಗಾರ ಅಂತ ಆ ಕೆಲಸದವ್ರಿಗೆ ಹೋಟೆಲ್ನಾಗೆ ಬಂದ್ಬಿಟ್ಕೋತಾರ ದೊಡ್ಡ ದೊಡ್ಡ ಹೋಟೆಲ್ನವ್ರು. ಈ ಹೋಟೆಲ್ನ ಜಗತ್ತಿನಾಗ ನೀವು ಕೆಲಸಗಾರರಾಗಿ ಹೋಗ್ಬೇಕಂತಿರೋ, ಈ ಜಗತ್ತಿನ ಸೃಷ್ಟಿ ಮಾಡಿದಂತ ಮಾಲೀಕರಾಗಿ ಹೋಗ್ಬೇಕಂತೀರ ನೀವು? ಜಗತ್ತಿನ ಸೃಷ್ಟಿ ಮಾಡಿದ ಮಾಲೀಕರಾಗ್ರಿ ಅಂತಂದ್ರೆ ಈಶ್ವರ ಮಾಯೆಯರು. ಮಾಲೀಕರಂದ್ರೆ ಏನದು? ನಾನು ನನ್ನದು ಇವೆಲ್ಲ ಬಿಟ್ಟು ಬಿಟ್ರಿ ಅಂತಂದ್ರೆ ಮುಗಿದೋಗ್ಬಿಡ್ತದೆ. ಇವ್ 4 ಶಬ್ದ ಚೇಂಜ್ ಮಾಡ್ಕೊಂಡ್ಬಿಡ್ರಿ, ಏನು ಮಾಡ್ಲಕ್ ಹೋಗ್ಬೇಡ್ರಿ, ವಿಚಾರ ಸಾಗರ ಮುಗಿದು ಹೋಗ್ಬಿಡ್ತದ. ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದೇನು ಇಲ್ಲ. ಒಂದು ವೇಳೆ ನಿಮ್ಮೊಳಗ ಭಕ್ತಿಯ ವಾಸನೆ ಬಿಡ್ಲಕ್ಕ ಆಗ್ಲಿಲ್ಲ ಅಂತಂದ್ರ ಪರಮಾತ್ಮ ಶುದ್ಧ ಬ್ರಹ್ಮ ಅಂತೇಳಿ ಒಂದು ನಿಮ್ಮೊಳಗ ಭಾವನೆ ಇಟ್ಕೊಂಡು ಇದೆಲ್ಲ ನೀನು, ನಿನ್ನದು, ನಿನ್ನಿಂದ ನಿನಗಾಗಿ ಅಂತೇಳಿ ಇದು ಬದ್ಧವಾದಿ ಶರಣರ ಮಾರ್ಗ, ಭಕ್ತಿ ಮಾರ್ಗ. ನೀನು ಕೂಡಲ ಸಂಗಮದಾತ, ನೀನು 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 ಅಕ್ಕಮಾದೇವಿ ಚನ್ನ ಮಲ್ಲಿಕಾರ್ಜುನ ನೀನು ನೀನು. ಅಜೀವಾದರೆ ವಿಚ್ಛಾನ್ನಗಳುಂಟು, ಋಷಿಯಾದರೆ ಕೆರೆ ಬಾವಿಗಳುಂಟು, ಅಂಗ ಶೀತಕ್ಕೆ ಬಿಸುಟಿದ ಹಿಂದಿಗಳುಂಟು. ಯಾರೋ ಹೆಣವಯ್ಯವರು ಯಾರೋ ಏನೋ ಒಂದಿಷ್ಟು ಮನೆಗೆ ಅದು ಬ್ಯಾಡಾದ ವಸ್ತುಗಳು ಗಂಟು ಕಟ್ಟಿ ಚಿtre ಒಗೆದಿರ್ತಾರಲ್ಲ, ಬಿಸಿಟದ ಚಿಂದೆಗಳು, ಅಂಗ ಶೀತಕ್ಕೆ ಅಂತವರವ, ಶಯನಕ್ಕೆ ಆಳು ದೇಗುಲಗಳು ಉಂಟು, ಆತ್ಮ ಸಂಘಾತಕ್ಕೆ, ನನಗೆ ಬ್ರಹ್ಮಜ್ಞಾನಕ್ಕ ನೀನೇ ಬ್ರಹ್ಮ ನಾನೇ ಬ್ರಹ್ಮ ಅಂದಿಲ್ಲ ಅವರು ಬಸವಾದಿ ಶರಣರು. ಅವರೆಲ್ಲ ಭಕ್ತರವರು. ಬಸವಾದಿ ಶರಣರ ಮಾರ್ಗ ಭಕ್ತಿ ಮಾರ್ಗ. ನೀನೇ ಅಂದರು ಭಗವಂತಗ, ನೀನೇ ಅಂದರು. ಅದೇನದು? ಭಕ್ತಿ ಮಾರ್ಗ. ವಸ್ತು ಒಂದೇ, ಆ ವಸ್ತುವನ್ನು ನೀನು ಅಂತಂದಾರೆ ಬಸವಾದಿ ಶರಣರು. ಇದಕ್ಕೆ ಭಕ್ತಿ ಮಾರ್ಗ ಅಂತಾರ. ಬಸವಾದಿ ಶರಣರೆಲ್ಲ ಭಕ್ತರವರು. ಇವ್ರ್ಯಾರು? ಕೃಷ್ಣ ಅದನ್ನಲ್ಲ ಭಗವದ್ಗೀತೆ ಒಳಗೆ, ಅವನ ಹೆಂಗದ ಡೈಲಾಗ್ ಇವ್ರು ಓದ್ತಾರಲ್ಲ, ಎಲ್ಲದ್ರಾಗೂ ನಾನೇ ಶ್ರೇಷ್ಠ ಅದೀನಿ, ನಾನೇ ಸೂಪರ್ ಅದೀನಿ ಅಂತ ಹೇಳಕ್ಕೆ ಕೃಷ್ಣ ಹೇಳ್ತಾನಲ್ಲ. ಅಧಿಷ್ಠಾನ ವಸ್ತು ನಾನೇ ಅದೀನಿ ಅಂತ ಹೇಳ್ತಾನಲ್ಲ. ನಮ್ಮ ನಾಗರತ್ನಮ್ಮವ್ರು ಭಗವದ್ಗೀತೆ ಓದೋದ್ರಾಗ ಇರ್ತದಿಲ್ಲ ಅದು. ಎಲ್ಲರೊಳಗೂ ನಾನೇ ಶ್ರೇಷ್ಠ ಅದೀನಿ ಅಂತಂದ್ರೆ ಅಧಿಷ್ಠಾನ ವಸ್ತು ಏನಾದ ಅದನ್ನ ನಾನು ನಾನು ಅಂತ ಶಬ್ದ ಬಳಸ್ತಾರೆ ಅಷ್ಟೇ. ನೀನು ಅನ್ನೋ ಶಬ್ದನು ಅದೇ ವಸ್ತುವಿಗೆ ಬಳಸ್ಯಾರ, ನಾನು ಅನ್ನೋ ಶಬ್ದನು ಅದೇ ವಸ್ತುವಿಗೆ ಬಳಸ್ಯಾರ. ಎಲ್ಲಿ ನಾನು ಅಂತೇಳಿ ಬಳಸಿ ಅಲ್ಲಿ ಆ ಬ್ರಹ್ಮ ಸ್ವರೂಪ ತಾನೇ ಆತಾರಲ್ಲ, ಅದು ಜ್ಞಾನ ಮಾರ್ಗ. ಅದು ನಿಮಗ ಧೈರ್ಯ ಇತ್ತು ಅಂದ್ರೆ ಅದನ್ನ ನಾನು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೆಂಗ್ ಹೇಳ್ತಾನ ಹಾಂಗ್ ಹೇಳೋದ್ ಕಲ್ತ್ರಿ ಅಂದ್ರೆ ಜ್ಞಾನಿಗಳಾಗ್ತಾರೆ. ಭಗವಾನ್ ಶರಣರ ವಚನ ಓದಿ ಅಪ್ಪ ಕೂಡಲ ಸಂಗಮನಾಥ ನೀನೇ ಅಂತಿದ್ರಿ ಅಂದ್ರೆ ಭಕ್ತರಾಗ್ತಾರೆ. ಎರಡು ಒಂದೇ ವಸ್ತುವಿಗೆ ಸಂಬಂಧಪಟ್ಟದ್ದು. ಭಕ್ತ ಬೇರೆ ಅಲ್ಲ, ಜ್ಞಾನಿ ಬೇರೆ ಅಲ್ಲ, ನಾವು ನಿಂತ ನಿಲುವು ಬೇರೆ ಅಲ್ಲ ಅಷ್ಟೇ. ಇಲ್ಲಿ ಏನಾಯ್ತು, ನಾನು ಅನ್ನೋದು ಒಂದನ್ನ ನೀವು ಡ್ಯಾಮೇಜ್ ಮಾಡ್ಕೊಂಡ್ರಿ ಅಂತಂದ್ರ ಒಂದು ನೀನು ಅನ್ನೋದರ ಕಲಿತೀರಿ, ಇಲ್ಲ ಅಂತಂದ್ರ ಲಕ್ಷಾರ್ಥದ ನಾನುವರೆ ಆಗಿರ್ತೇನೆ, ವಾಚ್ಯಾರ್ಥದ ನಾನು ಒಡೆದು ಹಾಕಿದ್ರೆ ಅಂತಂದ್ರೆ
ಇದನ್ನೆಲ್ಲ ಕಲ್ತು ಮಾಡಬೇಕಾಗಿದ್ದು ಅದು ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದು ಬಿಡೋದ್ರ ಸಲುವಾಗಿದೆ. ನೀವು ಅನ್ನೋದು ಏನೂ ಇಲ್ಲ, ನಿಮ್ಮ ಹಿಂದ ಒಂದು ಬ್ರಹ್ಮ ಅಂತ ಆದ ಆ ಬ್ರಹ್ಮದ ವಿವರ್ತನೆ ನೀವು ಜೀವ ಆಗಿ ಕೂತಿರಿ. ಸಾಕ್ಷಿಯ ವಿವರ್ತ ಚಿರಾಭಾಸ, ಬ್ರಹ್ಮದ ವಿವರ್ತ ಜಗತ್ತ, ಮತ್ತ ಉಪಯುಕ್ತ ಚೇತನದ ವಿವರ್ತ ದೃಷ್ಟಾಂತದೊಳಗ ಹಗ್ಗ, ಹಿಂಗೆಲ್ಲ ಆಗಿ ಕುಂತಿದೆ. ಅದು ಮುಂದೇನ್ ಮಾಡ್ಲಕತ್ತದ? ಅವಿದ್ಯೆ ಅನ್ನ ಭ್ರಮೆಯನ್ನು ಹುಟ್ಟಿಸ್ಲಕತ್ತದ. ಈ ಚಿರಾಭಾಸನಿಗೆ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಜೊತೆಗೆ ಇದ್ದು ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೊಳಗಿರುವಂತ ಇಂದ್ರಿಯಗಳು, ಅಂತಃಕರಣಗಳು, ಅಜ್ಞಾನಗಳು ಏನೇನದವ ಅವುಗಳಿಗೆ ಊಟಕ್ಕೆ ಹಾಕೋತಿರು. ನೀನು ಜಗತ್ತಿನೊಳಗ ಏನೆಲ್ಲ ವಸ್ತುಗಳದವ ಅವಕ್ಕ ಬ್ಯಾಟಿ ಹೊಡ್ಕೊಂಡು ಬಾ, ಇವಕ್ಕೆ ಊಟಕ್ಕೆ ಹಾಕು ಅಂತೇಳಿ ಒಣ ಹಮಾಲಿ ಕೆಲಸ ಇರ್ತಾವ. ತಾನು ತಿನ್ನೋದಲ್ಲ 10,000 ಮಂದಿ ಊಟಕ್ಕೆ ಹಾಕಿ, 10,000 ಮಂದಿ ಊಟಕ್ಕೆ ಹಾಕಿದ್ರೇನು, 20,000 ಮಂದಿ ಊಟಕ್ಕೆ ಹಾಕಿದ್ರೇನು, ಜಗತ್ತಿನಾಗಿದ್ದವ್ರು ಹೊಸು ಮಂದಿಗೆ ಊಟಕ್ಕೆ ಹಾಕಿದ್ರು ನಿಮ್ಗೆ ಬುದ್ಧಿನೇ ಬರ್ಲಿಲ್ಲ, ಬ್ರಹ್ಮಸ್ವರೂಪ ಜ್ಞಾನನೇ ಬರ್ಲಿಲ್ಲ. ತಗೊಂಡ್ ಏನ್ ಮಾಡ್ಬೇಕು? ನೀವು ಊಟಕ್ಕೆ ಹಾಕ್ಲಿಲ್ಲ ಅಂದ್ರೆ ಅವ್ರೇನು ಉಪವಾಸ ಸಾಯ್ತಿದ್ರ ಏನು? ಎಲ್ಲಾರು ಮುಂದಿರ್ತಾರ ಇಲ್ರಿ, ನಾವು ಊಟಕ್ಕೆ ಹಾಕ್ಲಿಲ್ಲ ಅಂದ್ರೆ ಊಟಕ್ಕೆ ಹಾಕೋದು ಮುಖ್ಯ ಅದ. ಈ ಜಗತ್ತಿನೊಳಗ ಏನು ಬ್ರಹ್ಮಜ್ಞಾನ ಮಾಡ್ಕೊಳ್ಳೋದು ಮುಖ್ಯ ಅದ. ಅದೇ ದೊಡ್ಡದು ಕೂಲಿಂಗ್ ಪ್ರೋಗ್ರಾಮೇ ಭಾರಿ ದೊಡ್ಡ ಪ್ರೋಗ್ರಾಮ್ ನಡೆದ್ಬಿಟ್ಟದ. 20 ಮಂದಿ ಬಂದ್ರು, 8 ಮಂದಿ ಬಂದ್ರು, ಏನ್ ವೈಭವ ಹೇಳಕ್ ಬರ್ತಾರ ಅಲ್ಲೇ ಮುಗಿದ್ಬಿಡ್ತೀನಿ. ನಮ್ಮ ಹತ್ರ ಬಂದವ್ರಿಗೆ ಮಕ್ಕಳ ಮೊದಲು ನೀವು ಜ್ಞಾನದ ಕೆಲಸ ಏನ್ ಮಾಡ್ಲಕತ್ತೀರಿ ಹೇಳ್ರಿ ಮೊದಲ ಅಂತೀನಿ. ಇಲ್ಲ ಅಂತಂದ್ರೆ ಆಯ್ತು ಹೋರಿ, ನೀವು ಇಲ್ಲಿ ಎಲ್ಲಕ್ಕೆ ಬಂದಿರಿ ಅದೇ ಮಾಡ್ಕೊತೋರಿ ಅಂತ ಹೇಳ್ತೀನಿ ನಾವು. ಅಷ್ಟೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹೇಳ್ಕೊತ್ ಬರ್ತಾರ, ಹಂಗಿರ್ತಾರೆ ಹಿಂಗಿರ್ತಾರೆ, ಬರ್ರಿ ಅಲ್ಲಿ ಹೋಗಮು ಇಲ್ಲಿ ಹೋಗಮು. ಒಂದ್ ಕಡೆ ಮೊಸರನ್ನ ತಿಂತಾರೆ, ಒಂದ್ ಕಡೆ ಚಿತ್ರಾನ್ನ ತಿಂತಾರೆ. ಈಗ ಲಗ್ನದೊಂದು ಈ ಕಡೆ ರೊಟ್ಟಿ ಬುಚ್ಚಿ ಕಟ್ಕೊಂಡು ಬಂದಿರ್ತಾರೆ. ಇನ್ನದೇ ಆಯ್ತು ನಿಮ್ ಕೆಲಸ. ಜ್ಞಾನದ ಕೆಲಸ ಏನ್ ಮಾಡ್ತಾರೆ? ಹಳಸ ಪ್ರಸಾದದೊಳಗೆ ವೈಭವ ಪಡ್ಕೊತಾದ್ರಿ, ಹಳಸಲಾರದ ಪ್ರಸಾದಕ್ಕೆ ನೀವು ಯಾಕೆ ಅಲಕ್ಷ್ಯ ಮಾಡ್ಲಿಕ್ಕತ್ತೀರಿ? ನಿಮ್ಮ ಆತ್ಮೋದ್ಧಾರ ಹಳಸಲಾರದ ಪ್ರಸಾದದಾಗ, ಹಳಸ ಪ್ರಸಾದದಾಗ ಇಲ್ಲ. ಆ ಹಳಸ ಪ್ರಸಾದದೊಳಗಿನ ವೈಭವ ತಗೊಂಡು ಏನ್ ಮಾಡ್ತೀರಿ? ನಮ್ಮ ಗುರುಗಳು ಅದೇ ಹೇಳ್ತಾರೆ, ಇದು ಹಳಸ ಪ್ರಸಾದದ ಕಾರ್ಯಕ್ರಮನೋ ಹಳಸಲಾರದ ಪ್ರಸಾದದ ಕಾರ್ಯಕ್ರಮ ನೋಡಿ ಹೋಗ್ಬೇಕಪ್ಪ, ಎಲ್ಲಿ ಬೇಕಲ್ಲಿ ಹೋಗ್ಬಾರದು. 8 ಮಂದಿ ಊಟಕ್ಕೆ ಹಾಕಿದ್ರೆ ಏನ್ ಮಾಡ್ಬೇಕು? ಗುಂಡವ್ರು ಏನ್ ಮಾಡ್ತಾರೆ? ಯಾರು ಊಟಕ್ಕೆ ಹಾಕಿರ್ತಾರ ಅವರು ನೀವು ನೋಡಿ, ದೊಡ್ಡ ದೊಡ್ಡ ಜಾತ್ರೆ ಅದು. ದೊಡ್ಡ ದೊಡ್ಡ ಜಾತ್ರೆ ಇದ್ರೆ ಏನ್ ಮಾಡ್ತಾರೆ? ದೊಡ್ಡ ಜಾತ್ರೆಗೆ ಹೋಗಕ್ಕಿಂತ ಮೊದಲು ಅಲ್ಲಿ ಏನ್ ಉಂಡಿರ್ತಾರಲ್ಲ, ಫಸ್ಟ್ ಆ ಓಣಿ ತುಂಬಾ ಅವರೇ ಹೊಲಸು ಮಾಡಿರ್ತಾರೆ. ಎಲ್ಲಿ ಹೋಗ್ಬೇಕು ಅವ್ರು? ಅಷ್ಟು 1000 ಗಟ್ಟಲೆ ಮಂದಿ ಎಲ್ತನ ಅಂತ ಹೋಗ್ಬೇಕು. ಎಲ್ತನ ಅವರು ಊರು ತುಂಬಾ ಹೊಲಸು ತುಂಬಾ ಎಲ್ಲ ಹೊಲಸು ಮಾಡಿರ್ತಾರೆ. ಹಳಸಲಾದ ಪ್ರಸಾದಕ್ಕೆ ಬಂದ್ರೆ ಹೆಂಗಿರ್ತದೆ? ಅದು ಬೇಡ ಅನ್ನಂಗಿಲ್ಲ, ಅದು ಇರ್ಲಾರ್ದೆ ಇದು ಮಾಡ್ಲಿಕ್ಕೆ ಆಗಂಗಿಲ್ಲ. ಊಟ ಮಾಡ್ಲಾರ್ದೆ ಈ ಕೆಲಸ ಮಾಡ್ಲಕ್ ಆಗಲ್ಲ. ಆಹಾರ, ನಿದ್ರೆ, ಭಯ, ಮೈಥುನ ಇವು 4ನ್ನ ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಇವು ಮ್ಯಾನೇಜ್ ಮಾಡಿದ್ರೆ ಮುಂದಿನ ಕೆಲಸ ಸುಗಮವಾಗಿ ನಡೀತದ. ಇವುಗಳನ್ನ ಅರ್ಥ ಮಾಡ್ಕೊಳ್ಳಾದ್ರೆ ಇದ್ರಾಗ ಎದ್ದೋ ತದ್ದೋ ಮಾಡಿದ್ರಿ ಮುಂದಿನ ಕೆಲಸ ಯಾವ ಬಗೆಹರಂಗಿಲ್ಲ. ಇವು ಬೇಸಿಕ್ ನೀಡ್ಸ್. ಆಹಾರ, ನಿದ್ರೆ, ಭಯ, ಮೈಥುನ ಇವು ಮೂಲ ವಸ್ತುಗಳು, ಈ ಜೀವನಕ್ಕೆ ಬೇಕಾಗಿದ್ದು. ಇವುಗಳನ್ನ ಮ್ಯಾನೇಜ್ ಮಾಡಿ ಮುಂದೆ ಬ್ರಹ್ಮಜ್ಞಾನಿಗಳಾಗಬೇಕಾಗ್ಯದ, ಆ ಸಾಧನೆ ಮಾಡಬೇಕಾಗ್ಯದ. ಇಲ್ರಿ ಅಂತದೇನಿಲ್ಲ. ದೊಡ್ಡ ಆಶ್ರಮದ ಬರೀ ಹೋಗ ಮತ್ತೆ ಕರ್ಕೊಂಡೋಗಿದ್ರು ಆಶ್ರಮದಾಗ. ಅದಕ್ಕೆ ಏನ್ ಮಾಡಿದ್ರಿ? ಏನ್ ಮಾತಾಡೋದಿಲ್ಲ, ಮಾತಿಗೆ ಪ್ರವಚನ ಗಿವಚನ ಏನಿಲ್ರಿ. ಮತ್ತ ನೀವು ಕೂತ್ ಪ್ರವಚನ ಗಿವಚನ ಏನಾರ ಹೇಳಿದ್ರಿ ಅಂದ್ರೆ ಮಂದಿ ಬರೋದ್ ಬಿಟ್ಟಾರ. ಎಲ್ಲರೇ ನಾವು ಜಗ್ಗಿ ಅಡಿಗೆ ಮಾಡಿಕೊಂಡು ಕೂತಿರ್ತೀವಿ, ಅಲ್ಲೇನೋ ತಲೆ ತಿಲಕತ್ತಾರ, ಏನೋ ಪ್ರವಚನ ಹೇಳಕ್ಕೆ ಮತ್ತ ಅವ್ರು ಬರೋದ್ ಬಿಟ್ಟಾರು. ನಾವು ಅವ್ರಿಗೆಲ್ಲ ಊಟಕ್ಕೆ ಹಾಕ್ಬೇಕಂತ ನಾವು ಪ್ರೋಗ್ರಾಮ್ ಇರ್ತೋ, ನಮ್ದು ಊಟಕ್ಕೆ ಹಾಕಲೇ ಪ್ರೋಗ್ರಾಮ್. ಇಷ್ಟು ಆಶ್ರಮಗಳು ಅಂತಾರ, ದನ ಕಾಯೋರ ಆಶ್ರಮಗಳು. ಇವೆಲ್ಲ ಇಲ್ಲ. ಮೂಲದಲ್ಲಿ ಏನಾಗಬೇಕು ಅದು ಆಗಬೇಕಾಗಿದೆ. ಬ್ರಹ್ಮದ ವಿವರ್ತ ನಾನು ಜಗತ್ತಾಗಿ ಹೊರಗೆ ಕಾಣ್ಲಿಕ್ಕತ್ತದ, ದೃಷ್ಟಾಂತದೊಳಗೆ ಹಗ್ಗಾಗಿ ಕಾಣ್ಲಿಕ್ಕತ್ತದ. ನನ್ನೊಳಗ ಒಂದು ಚಿದಾಭಾಸ ಜೀವ ಆಗಿ ಕಾಣ್ಲಿಕ್ಕತ್ತದ. ನಾನು ಹೊಳ್ಳಿ
ಬ್ರಹ್ಮನನ್ನ ನೋಡ್ಬೇಕಾಗ್ಯದ. ಅದನ್ನ ಬಿಟ್ಟು ಚಿದಾಭಾಸನ ಆಟ, ಮಾಯೆಯ ಆಟ ನೋಡ್ಬೇಕಾಗಿತ್ತಂದ್ರೆ ನಾನು, ನನ್ನದು, ನನ್ನಿಂದ ನನಗಾಗಿ ಅನ್ನೋ ಇವು 4 ಬಿಟ್ಟು ನೋಡ್ರಿ. ಈಶ್ವರ ಕೃಪೆ. ಈಶ್ವರ ಅವನಿಗೆ ಹೊಗಳಿದ್ರು ನಿಮಗೆ ಊಟಕ್ಕೆ ಹಾಕ್ತಾನ. ಮತ್ತ ನೀವು ಬ್ರಹ್ಮ ಸ್ವರೂಪರ ಆಗಿಬಿಟ್ರಿ ಅಂತಂದ್ರ ನಿಮ್ ಮನೆಗೆ ಅಡಿಗೆ ಮಾಡ್ತಾನ. ಹೆಂಗ್ ಮಾಡ್ತೀರಿ? ಈಶ್ವರ ಬಂದು ನಿಮ್ಮ ಮನೆಗೆ ಅಡಿಗೆ ಮಾಡಂಗಾಗಿ ನೀವು ಶುದ್ಧ ಬ್ರಹ್ಮ ಸ್ವರೂಪರಾಗಬೇಕು. ಏನ್ ಅವನ ಹೋಟೆಲ್ನಾಗ ಕೆಲಸ ಮಾಡಿ ಅವನು ಹಾಕಿದ ತಿನ್ಕೋತಿರ್ಬೇಕು. ಹೆಂಗ್ ಮಾಡ್ತೀರ ನೋಡ್ರಿ, ನಿಮಗ್ ಬಿಟ್ಟದ್ದು. ಇಷ್ಟೇ ಚಲೋ ಅದ, ಹೆಂಗೆ ಮಾಡ್ಕೊತೀರ ಮುಗಿಸ್ತೀರಿ ಎಲ್ಲಿ ಅಂತ. ಅದಕ್ಕೆ ಎಷ್ಟಾಯ್ತು ಟೈಮ್? ಇನ್ನೊಂದು ಸ್ವಲ್ಪ. ಒಂದು ಎಂತ ಪರಿಣಾಮ? ವಿಕಾರ ಹೊಂದುವ ಪರಿಣಾಮ, ವಿಕೃತ. ಹಾಲು ಹೋಗಿ ಮೊಸರಾಗೋದು ವಿಕೃತ. ಮತ್ತೆ ಬಂಗಾರ ಹೋಗಿ ಆಭರಣ ಆಗೋದು ಅವಿಕೃತ. ಎಲ್ಲ ಶಬ್ದಗಳಿವು, ಎಲ್ಲ ಶಬ್ದಜಾಲ. ಮೂಲದಲ್ಲಿ ಏನು ಮಾಡಬೇಕು ಅದು ಒಂದು ಬಿಟ್ಟು ಉಳಿದದ್ದೆಲ್ಲ ಬಹಳ ಹೇಳ್ತಾರೆ ಶಾಸ್ತ್ರದೊಳಗೆ. ಅದಕ್ಕೆ ಶಾಸ್ತ್ರಿಗಳಾದ್ರೆ ಇವೆಲ್ಲ ಹೇಳಕ್ ಬರ್ತದೆ. ಅದ್ರ ಮೂಲದಲ್ಲಿ ಈಗೇನು ಹೇಳಕತ್ತೀನಿ ನಾನು, ಇದೇನು ಬರ್ದಾರೇನು? ಯಾವ ಬುಕ್ನಾಗದ ಹೇಳ್ರಿ ಅದು? ಸಾಕ್ಷಿ ಚೇತನ ಅನ್ನೋ ಅಧಿಷ್ಠಾನ ಮುಂದೆ ಚಿದಾಭಾಸ ಆಗಿ ಆ ಸಾಕ್ಷಿ ಚೇತನದ ಸ್ವರೂಪ ತಿಳ್ಕೊಳ್ಳಾರದಕ್ಕೆ ಮುಂದೆ ಚಿದಾಭಾಸ ಆಗಿ ಕುಂತಾನ ಅಂತೇಳಿ ಹಿಂಗೇನಾರ ಇಂಥ ಅಗ್ರ ಹಾವ ಈ ಅನಿರ್ವಚನೀಯ ಮತ್ತಿದ್ರಾಗ ಏನಾರ ಎಲ್ಲರ ಡಿಟೇಲ್ ಆಗಿ ಹಿಂಗ್ ಒಳಗ್ ಹೋಗ್ಯಾರ ಏನಾರ ಆಧ್ಯಾತ್ಮದಾಗ ಯಾವ್ದಾರ ಬುಕ್ ತೆಗೆದು ತೋರಿಸ್ರಿ. ಏನಕ್ಕಿಂತ ಬುಕ್ನಾಗ ಬರ್ದಾರ್ರಿ. ನಾವು ಮೂಲದಲ್ಲಿ ಏನದೀವಿ? ಸಾಕ್ಷಿ ಅದೀವಿ. ಮತ್ತೇನದೀವಿ? ಕೂಟಸ್ಥ ಅದೀವಿ. ಯಾಕಂದ್ರೆ ಶರೀರದೊಳಗ ವ್ಯಾಪಿಸಿದ್ದಕ್ಕೆ, ಶರೀರದೊಳಗೆ ಇದ್ದಕ್ಕೆ ಅಷ್ಟೇ ನಾವದೀವಿ. ಮೂಲ ಶುದ್ಧ ಬ್ರಹ್ಮ ಸ್ವರೂಪನದೀವಿ. ಈ ಶರೀರದೊಳಗೆ ವ್ಯಾಪಿಸಿದ್ದಕ್ಕೆ ನಾವೇನಾಗಿವಿ? ಸಾಕ್ಷಿ, ಕೂಟಸ್ಥ ಏನೋ ಹಾಕಿ ಕೂತೀವಿ. ಆತ್ಮ ಅನ್ಕೋತಾರ, ಪ್ರತ್ಯೇಕ ಆತ್ಮ ಅನ್ಕೋತಾರ. ನಾವು ಹಿಂಗಾಗಿ ನೋಡ್ರಿ ಇಲ್ಲಿ ಕುಂತೀವಿ. ಆದ್ರ ನಮ್ಮ ಸ್ವರೂಪ ಮರುವಾಗಿಬಿಟ್ಟದ. ಇಲ್ಲಿ ಗುರು ಮತ್ತು ಶಾಸ್ತ್ರಗಳ ಸಂಸ್ಕಾರ ಇಲ್ಲದಕ್ಕೂ ಮರೆವಿನಾಗದೀವಿ. ಮತ್ತು ಗುರು ಮತ್ತು ಶಾಸ್ತ್ರಗಳ ಸಂಸ್ಕಾರ ಇದ್ರೂ ಸಹಿತ ಅವರು ತಿಳಿಸಿ ಹೇಳಂತ ಗುರುಗಳಿಲ್ಲದಕ್ಕೂ ಮರೆವಿನಾಗದೀವಿ. ಮತ್ತೆ ತಿಳಿಸಿ ಹೇಳಂತ ಗುರು ಇದ್ದಾಗ ನಮಗೆ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲಂದಾಗೂ ಮರೆವಿನಾಗದೀವಿ. ತಿಳಿಸಿ ಹೇಳ ಗುರು ತಿಳ್ಕೊಳ್ಳೋಂತ ಸಾಮರ್ಥ್ಯ ಇದ್ದಂಥವ್ರು ಗುರು ಇದ್ದಾಗ ಏನಾದ್ರು ತಮ್ಮ ಮೂಲ ಸ್ವರೂಪದ ಬಗ್ಗೆ ಅರ್ಥ ಆಗ್ತದೆ. ಇದನ್ನ ಮಾಡ್ಕೊಂಡ ಮೇಲೆ ಇದು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗಂಗಿಲ್ಲ, ಚಿದಾಭಾಸ ಆಗಿರ್ತೀರ ಅಷ್ಟೇ. ನೀವು ಚೈತನ್ಯ ಸ್ವರೂಪರಾಗಿರಂಗಿಲ್ಲ, ಚೈತನ್ಯದ ವಿವರ್ತ ಆಗಿರ್ತೀರಿ ಅಷ್ಟೇ. ಚೈತನ್ಯದ ವಿವರ್ತ ಅಂದ್ರೆ ಯಾವ್ದಂತ ತಿಳ್ಕೊಳ್ಳೋದು ಮುಖ್ಯ ಅದ. ಇಲ್ಲ ಚಿದಾಭಾಸ ಅಂತ ತಿಳ್ಕೊಳ್ಳೋದು ಮುಖ್ಯ ಅದೋ, ಏನ ಹಗ್ಗ ಅಂತ ತಿಳ್ಕೊಳ್ಳೋದು ಮುಖ್ಯ ಅದೋ, ಜಗತ್ತಂತ ತಿಳ್ಕೊಳ್ಳೋದು ಮುಖ್ಯ ಅದೋ? ಈಗ ಬ್ರಹ್ಮ ಚೈತನ್ಯದ ವಿವರ್ತ ಜಗತ್ತಾಗಿದೆ ಮತ್ತು ರಜ್ಜು ಉಪಯುಕ್ತ ಚೇತನದ ವಿವರ್ತ ರಜ್ಜು ಆಗಿದೆ. ಮತ್ತು ಕೂಟಸ್ಥ ಚೇತನದ ವಿವರ್ತ ಚಿದಾಭಾಸ ಆಗಿದೆ. ಈ 3 ವಾಕ್ಯಗಳಲ್ಲಿ ನಿಮಗೆ ಉಪಯೋಗ ಆಗದು ಯಾವುದು? ಬ್ರಹ್ಮದ ವಿವರ್ತ ಜಗತ್ತಾಗಿದೆ. ಬ್ರಹ್ಮದ ವಿವರ್ತ ಜಗತ್ತು ನಿಮಗೇನ್ ಮಾಡೋದದ? ಕೂಟಸ್ಥ ಚೇತನದ ವಿವರ್ತ ಚಿದಾಭಾಸ ಆಗ್ಯಾನ ಅನ್ನೋದು ಚಿದಾಭಾಸನಿಂದ ಮುಂದ ನೀವು ಸಾಧನೆ ಮಾಡ್ಬೇಕಾಗ್ಯದ. ಸಮುದ್ರ ನೀರ ಉಪ್ಪಾಗಿದೆ. ನೀವು ಹೇಳ
ಹೇಳೋದ್ ಹೆಂಗದ? ಸಮುದ್ರ ನೀರ ಉಪ್ಪಾಗಿದೆ, ಅದು ಓಟು ನೀರು ಹೋಗಿ ಟೆಸ್ಟ್ ಮಾಡ್ಬೇಕ, ಅದ್ರೊಳಗಿಂದ ಒಂದು ಹನಿ ಟೆಸ್ಟ್ ಮಾಡ್ಬೇಕ. ಒಂದು ಹನಿ ಟೆಸ್ಟ್ ಮಾಡೋದು ನಮಗ್ ಮುಖ್ಯ ಅದ. ಅದರಿಂದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಇಡೀ ಬ್ರಹ್ಮದ ವಿವರ್ತ ಜಗತ್ತಾಗಿದೆ ತಗೊಂಡು ಏನ್ ಮಾಡಮು? ಊರ್ ತುಂಬಾ ಕಂಬದಾಗ ಲೈಟ್ ಕರೆಂಟ್ ಆದೋ ಇಲ್ಲ ಅಂತೇಳಿ ಎಲ್ಲ ಓಟು ಕಂಬದ ವೈರ್ ಮುಟ್ಕೊತ ಹೋಗಮ್ಮ. ಏನ್ ಮನೆಗೆ ಒಂದು ಅದೇ ವೈರ್ ತಗೊಂಡ್ಕೆ ಬಲ್ಬ್ ಹಾಕೊಂಡು ಕರೆಂಟ್ ಆದ ಇಲ್ಲ ಗುರ್ತು ಮಾಡ್ಕೊಳಮ್ಮ. ಮನೆಗಿಂದ ಬಲ್ಬ್ನಾಗ ನಮ್ ಕೆಲಸ ಅದ, ಹೊರಗ್ ಕಂಬದ ವೈರ್ನಾಗ ನಿಮ್ದೇನ್ ಕೆಲಸ ಅದ? ಜಗತ್ತ ಬ್ರಹ್ಮ ಅದು ಮಾತಾಡೋದೇನದ? ಕಂಬದಾಗಿ ವೈರ್ನಾಗೇನ್ ಕರೆಂಟ್ ಇದ್ದಂಗ. ಇಲ್ಲಿ ನಮ್ಗ ಕರೆಂಟ್ ಆದ ಇಲ್ಲ ಹೊರಗ ಏನ್ ಕಂಬದಾಗಿ ನಮ್ಮಲ್ಲಿ ಕರೆಂಟ್ ಅದಂದ್ರೆ ಕಂಬದಾಗ ಇದೆ. ಕಂಬದಾಗ ಕರೆಂಟ್ ಇದ್ದಾಗ ನಮ್ಮಲ್ಲಿ ಇರ್ಲಿಕ್ಕಿಲ್ಲ. ಬಲ್ಬ್ ಹೋಗಿರ್ಬಹುದು ಅಥವಾ ನಮ್ಮಲ್ಲಿ ಫ್ಯೂಸ್ ಹೋಗಿರ್ಬಹುದು. ಏನ ಕಂಬದ ಕರೆಂಟ್ ಇದ್ದಾಗ ನಮ್ಮಲ್ಲಿ ಇರ್ಬೇಕಂತೇನಿಲ್ಲ. ಅದು ಆದ ಅನ್ನೋದಕ್ಕೆ ಇದು ಆದ. ಇಲ್ಲಿ ನಮ್ಮ ಮನೆಗೆ ಬಲ್ಬ್ ಅದಂತ ಕರೆಂಟ್ ಇರ್ಬೇಕಂತೇನಿಲ್ಲ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಾಗ್ಯದ? ಒಂದು ಹನಿ ರಕ್ತ ತಗೊಂಡು ಪರೀಕ್ಷೆ ಮಾಡ್ತಾರಲ್ಲ, ಹಂಗ ಇಲ್ಲಿ ನಾವು ಬ್ರಹ್ಮಜ್ಞಾನ ಎದರ ಮೂಲಕ ಮಾಡ್ಬೇಕಾಗ್ಯದ? ಒಂದ್ ಹನಿ ಯಾವದಂದ್ರೆ ನಿಮ್ಮದೇ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಏನದಲ್ಲ, ಇದ್ರೊಳಗೆ ಏನ್ ನಡೆದದ ಇಲ್ಲಿ ನಾವು ಮಾಡ್ಕೋಬೇಕಾಗಿದ್ದ ಕೆಲಸ ಅವ್ರೆ. ನೀವು ಅದಿರಿ ಕೂಟಸ್ಥ ಚೈತನ, ಆತ್ಮ ಚೈತನ, ಪ್ರತ್ಯೇಗಾತ್ಮ ಚೇತನ, ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಚೇತನ ನೀವದಿರಿ. ನೀವು ಏನಾಗ್ಯದ? ನಿಮ್ಮ ಬಗ್ಗೆ ನಿಮಗ ಮರೆವಾದ ಕಾರಣ ವಿವರ್ತ ಆಗಿರಿ. ಕೂಟಸ್ಥನ ವಿವರ್ತ. ಯಾವಾಗ ನೀವು ವಿವರ್ತ ಆದ್ರಿ, ಮಾಯೆ ಏನ್ ಮಾಡ್ತದ? ಅದು ನಿಮಗ ನಿಮ್ಮ ಸ್ವರೂಪ ಗೊತ್ತಿರ್ಲಾರ್ದಂಗ ಮಾಡಿ ಮುಚ್ಚಿಟ್ಬಿಡ್ತದೆ. ಮುಚ್ಚಿರ್ತದೆ. ಗುರು ಆದವನು ಅದನ್ನ ಬಿಡಿಸಿ ಹೇಳಿ ಆ ಮಾಯೆಯ ಪ್ರಭಾವದಿಂದ ನಿಮಗೆ ಹೊರಗೆ ತರ್ತಾನ. ಆಮೇಲೆ ಮುಂದೇನ್ ಮಾಡ್ತದೆ? ಕತ್ತಲ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಎಲ್ಲ ಕತ್ತಲ್ದಾಗ ಇಟ್ಬಿಡ್ತದ. ನೀವು ಕತ್ತಲ್ದಾಗದೀವಿ ಅಂತ ಅನ್ಸಂಗೇ ಇಲ್ಲ, ನೀವು ಬೆಳಕಿನಾಗದೀವೇ ಅನ್ನಿಸ್ತದ. ನಿಮಗೆ ಅನ್ನದನ್ನಿಸ್ಕೊಳ್ಳೋದು, ತಾನಲ್ಲದ ಜೀವ ತಾನು ಅನ್ಕೊಳ್ಳೋದು, ತನ್ನದಲ್ಲದ ಸಂಸಾರವನ್ನ ತನ್ನದ ಅನ್ಕೊಳ್ಳೋದು, ಇದು ಕತ್ತಲಾಗಿದ್ದವ್ರ ಲಕ್ಷಣನ ಏನು ಬೆಳಕಿನಾಗಿದ್ದವ್ರ ಲಕ್ಷಣನ? ಅದೇ ಬಾಳಿ ವೈಭವ ಮಾಡ್ಕೊಂಡು ಅದೇ ದೊಡ್ಡ ಬೆಳಕು ಮಾಡ್ಕೊಂಡು ಅದ್ರಾಗೆ ಖುಷಿ ಪಡೋದು. ಹೆಂಗದ? ಇಲ್ಲೇನಾಗ್ತದ? ವಿವರ್ತ ಆಗಿ ನೀವು ಜೀವ ಆಗಿರುವ ತನಕ ನಿಮ್ಮಲ್ಲಿನ ಬ್ರಹ್ಮ ಸ್ವರೂಪ ಏನ್ ಕೆಟ್ಟಿರಲ್ಲ. ಇನ್ನ ಬ್ರಹ್ಮ ಸ್ವರೂಪ ಹಂಗೆ ಇರ್ತದ. ವಿವರ್ತ ಆಗಿರುವ ತನಕ ಜೀವ ಆಗಿ ಮುಂದೇನ್ ಮಾಡ್ತಿರಲ್ಲ ಇಲ್ಲಿ ಈ ಜಗತ್ತಿನೊಳಗ, ಅಲ್ಲಿ ಏನಾಯ್ತು? ಮಾಯೆ ಪರಿಣಾಮ ಚಾಲುವಾಗ್ತದೆ. ಸಂಸಾರ ಭ್ರಮೆ ಉಂಟಾಗಿ ಸಂಸಾರ ಭ್ರಮೆಯಿಂದ ನೀವೇನೇನು ಇಲ್ಲಿ ಅನುಕೂಲಗಳನ್ನ ಮಾಡ್ಕೋತೀರಿ ಅವೆಲ್ಲ ಓಸು ಮಾಯೆಯ ಪರಿಣಾಮ ಅದವ. ಅದಕ್ಕೆಲ್ಲ ಗೊತ್ತಾಗಬೇಕು. ಇದು ಮಾಯೆಯ ಪರಿಣಾಮ, ಇದು ಬ್ರಹ್ಮದ ವಿವರ್ತ. ಬ್ರಹ್ಮ ಅಂತ ತಿಳಿಲಿಕ್ಕೆ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾ ಬ್ರಹ್ಮದ ವಿವರ್ತದಿನಂತರ ತಿಳ್ಕೋರಿ ಫಸ್ಟ್ ಸ್ಟೇಜ್ ಒಳಗೆ. ಆಮೇಲೆ ಬ್ರಹ್ಮನೇ ಜೀವ ಆಗ್ಯಾನ ಅಂತ ತಿಳ್ಕೊಳಕ್ ಬರ್ತದೆ. ಅದಕ್ಕೆ ಒಂದು ವಿಕಾರ ಪರಿಣಾಮ, ಇನ್ನ ಒಂದು ಅವಿಕಾರ ಪರಿಣಾಮ. ಇವತ್ತ ಹೇಳಕತ್ತದ್ದು ಈ ಒಂದು ಸಿದ್ಧಾಂತದಲ್ಲಿ ಸ್ವಾನುಭಾವ ನೀವೇನ್ ಅನುಭವಿಸ್ಬೇಕಾಗ್ಯದ ಅದು ಇವತ್ತು ಹೇಳಕತ್ತಿದ್ದು ಮುಖ್ಯ ಅದೋ ಏನ್ ಪಾಠದಾಗ ಹೇಳದ ಮುಖ್ಯ ಅದೋ? ಸ್ವಾನುಭಾವ ಮುಖ್ಯ ಅದ. ಸ್ವಾನುಭಾವ ಮುಖ್ಯ ಅದ. ಈ ಸ್ವಾನುಭಾವದಲ್ಲಿ
ನೀವೇನ್ ಆಗ್ಬೇಕು, ಏನ್ ಅನುಭವಿಸ್ಬೇಕು ಅನ್ನೋದೊಂದು ಗುರಿ ಸ್ಪಷ್ಟವಾಗಿ ಸಿಗ್ತದೆ. ಉದ್ದಕ್ಕೆ ಓದಿ ಸಿಗಂಗಿಲ್ಲ. ಬಂಗಾರ ಹೋಗಿ ಆಭರಣ ಆಗ್ಯದ, ವಾಳಿ ಸೂಟ್ರ ಬಂಗಾರ ಅಥವಾ ಹಾಲು ಹೋಗಿ ಮೊಸರಾಗ್ಯದ, ಮತ್ತು ಒಳ್ಳೆ ಹಾಲು ಸಿಗಂಗಿಲ್ಲ. ಹಿಂಗೆಲ್ಲ ನಾವು ಹೇಳ್ಕೊತ ಆದ್ರ ಶಾಸ್ತ್ರದಾಗೆ ಉಳಿತದ. ಆದ್ರ ಚಿದಾಭಾಸ ಅರ್ಥ ಮಾಡ್ಕೊಂಡ್ರೆ ಬ್ರಹ್ಮ ಆಗ್ತಾನ. ಹೌದಿಲ್ರಿ? ಹಂಗ ಬಂಗಾರ ಹೋಗಿ ಆಭರಣ ಆಗ್ಯದ. ಅವನು ಚಿದಾಭಾಸನೊಳಗಿರುವ ಬ್ರಹ್ಮ ಏನದನ? ವಿಕಾರಗನ ನಿರ್ವಿಕಾರದನು, ಅವಿಕಾರ್ಯದನು. ಬ್ರಹ್ಮ ವಿಕಾರ ಹೊಂದದೆಯೇ ಚಿದಾಭಾಸ ಆಗ್ಯಾನ. ಹೆಂಗದು? ಬಂಗಾರ ವಿಕಾರ ಹೊಂದದೆಯೇ ಆಭರಣ ಆದಂತೆ ಬ್ರಹ್ಮ ತಾನು ಕೂಟಸ್ಥ ಅಥವಾ ಸಾಕ್ಷಿ ಅಥವಾ ಬ್ರಹ್ಮ ತಾನು ವಿಕಾರ ಹೊಂದದೆಯೇ ಜೀವ ಆಗ್ಯಾನ. ಆ ಜೀವನಿಗೆ ಆಭರಣಕ್ಕೆ ಹೆಂಗ ಬೆಂಕಿ ಹಾಕ್ತಿರಿ, ಹಂಗ ಆ ಜೀವನಿಗೆ ಜ್ಞಾನಾಗ್ನಿಯಲ್ಲಿ, ಜ್ಞಾನ ಜ್ಯೋತಿಯಲ್ಲಿ ಅವನಿಗೆ ಬೆಳಕು ಮಾಡಿದಾಗ ಏನಾಯ್ತು? ಬ್ರಹ್ಮನ ಅವನಿಗೆ ಆಗ್ತಾನೆ. ಬ್ರಹ್ಮಜ್ಞಾನ ಆಗಿ ಒಳ್ಳೆ ಮಾತ್ರ ಬ್ರಹ್ಮ ಆಗಿಬಿಡ್ತಾನೆ. ಬ್ರಹ್ಮ ಹೋಗಿ ಚಿದಾಭಾಸಾತನ. ಜ್ಞಾನಾಗ್ನಿಯ ಕಾರಣ ಒಳ್ಳೆ ಜ್ಞಾನಾಗ್ನಿಯ ಸಂಸ್ಕಾರ ಸಿಕ್ಕ ಕಾರಣ ಒಳ್ಳೆ ಮಾತ್ರ ಬ್ರಹ್ಮ ಆಗ್ತಾನೆ. ಇದೇನಾಯ್ತು? ಸರ್ಕ್ಯುಲೇಷನ್. ಬ್ರಹ್ಮ ಹೋಗಿ ಜೀವ ಆಗದು, ಜೀವ ಹೋಗಿ ಬ್ರಹ್ಮ ಆಗದು, ಬ್ರಹ್ಮ ಹೋಗಿ ಜೀವ ಆಗದು, ಜೀವ ಹೋಗಿ ಬ್ರಹ್ಮ ಆಗದು. ಹೆಂಗದ? ಒಂದು ಆಧಾರ ಆಗ್ತಾನ, ಒಂದು ಇದಾರೆ. ತಿಳುವಳಿಕೆ ಇದ್ದಾಗ ಬ್ರಹ್ಮ ಆಗ್ತಾನ, ತಿಳುವಳಿಕೆ ಇರ್ಲಾರ್ದಾಗ ಜೀವ ಆಗ್ತಾನ. ಎರಡೇ ಪೋಸ್ಟ್ ಅದಾವಲ್ಲಿ ವಿವರಿಸೋದಲ್ಲಿ, ಮೂರನೇದಿಲ್ಲ, ಇಲ್ಲವೇ ಇಲ್ಲ. ಜೀವ ಆದಾಗ ಏನ್ ಮಾಡ್ತಾನ? ಮುಂದೆ ಬೇರೆ ಬೇರೆ ಭ್ರಮೆ ಮಾಡಿಕೊಂಡು, ಆ ಭ್ರಮೆ ಸಂಸಾರ ಭ್ರಮೆ ಮಾಡಿಕೊಂಡು, ಆ ಭ್ರಮೆ ಒಳಗ ಈ ಜಗತ್ತಿನಾಗ ಏನೆಲ್ಲ ಮಾಡ್ತಾನಲ್ಲ, ಅದು ಏನದಪ್ಪ ಅಂತಂದ್ರೆ ಮಾಯೆಯ ಪರಿಣಾಮ. ಜೀವ ಹೋಗಿ ಏನಾಗ್ತದ್ರಿ? ಬ್ರಹ್ಮ ಜೀವ ಇವೆರಡು ಹೋಗಿ ಮುಂದೆ ಏನೇನಾಗಿರಿ? ಯಾರಿಗೋ ಅಪ್ಪ ಆಗಿರಿ, ಯಾರಿಗೋ ಮಗ ಆಗಿರಿ, ಯಾರಿಗೋ ಗಂಡ ಆಗಿರಿ, ಯಾರಿಗೋ ಹೆಣಿತಿ ಆಗಿರಿ, ಯಾರಿಗೋ ಮಗಳಾಗಿರಿ, ಯಾರಿಗೋ ಅಮ್ಮ ಆಗಿರಿ, ಯಾವ್ದಾದ್ರು ಮಾಲೀಕರಾಗಿರಿ. ನೀವು ಯಾವ ಯಾವ ವಸ್ತುಗಳ ಮೇಲೆ ಮಾಲೀಕತ್ವ ಹೊಂದಿರಿ, ಏನ್ ನೀವು ಫಸ್ಟ್ ಮಾಲೀಕರೇನದಕ್ಕೆ? ಅವೆಲ್ಲ ನಗ್ತಿರ್ತಾವ. ನಿಮ್ಮ ಹೊಲ ಮನಿ ಏನೇನ್ ಮಾಲೀಕತ್ವ ಹೊಂದಿರಲ್ಲ, ನೀವೇ ಫಸ್ಟ್ ಮಾಲೀಕರೇನು? ಆ ಹೊಲದ ಮೇಲೆ ಏಸ್ ಮಂದಿ ಮಾಲೀಕತ್ವ ಮಾಡಿ ಹೋಗ್ಯಾರೋ ಏನೋ, ಮುಂದಿನ ಏಸ್ ಮಂದಿ ಮಾಲೀಕತ್ವ ಹೊಂದವರದಾರೋ ಏನೋ. ನೋಡ್ರಿ ಇವೆಲ್ಲ ಹೆಂಗದ. ಇದು ಏನದ? ಬ್ರಹ್ಮದ ವಿವರ್ತನ ಏನ ಅವಿದ್ಯೆಯ ಪರಿಣಾಮದ? ಅವಿದ್ಯೆಯ ಪರಿಣಾಮ. ಮುಂದೇನು ಆತಿರಲ್ಲ, ಜೀವ ಆಗಿ ಮುಂದೆ ಮತ್ತೆ ಏನೇನು ಆತಿರಲ್ಲ ಅವೆಲ್ಲ ಅವಿದ್ಯೆಯ ಪರಿಣಾಮಗಳು. ಜಗತ್ತಿನೊಳಗೆ ನಾನು ಅಂತೇಳಿ ಪರಿವರ್ತನೆ ಚಿದಾಭಾಸ ಆಗಿ ಜಗತ್ತಿನೊಳಗೆ ನಾನಾ ರೀತಿ ಲೀಲೆಗಳು ಮಾಡ್ತಾನಲ್ಲ, ಅವೆಲ್ಲ ಓಸು ಅವಿದ್ಯೆಯ ಪರಿಣಾಮಗಳು. ಅದಕ್ಕೆ ಸಿದ್ಧಾಂತದಲ್ಲಿ ಜಗತ್ತಾಗಿ, ದೃಷ್ಟಾಂತದಲ್ಲಿ ರಾಜ್ಯವಾಗಿ, ಆಧ್ಯಾತ್ಮದಲ್ಲಿ ಚಿದಾಭಾಸ ಆಗಿ. ಆಧ್ಯಾತ್ಮದ ಚಿದಾಭಾಸ ಆಗ್ಯಾನಲ್ಲ, ಆಧ್ಯಾತ್ಮದ ನಿಮ್ಮ ಸ್ವಂತ ಸ್ಟಡಿ ಅದು, ನಿಮ್ಮ ಮೇಲೆ ನೀವೇ ಮಾಡ್ಕೊಂಡದ್ದು ಸ್ಟಡಿ ಅದು. ಆಧ್ಯಾತ್ಮದಲ್ಲಿ ಚಿದಾಭಾಸ ಹಿಂಗ.
ರಜ್ಜು ಮೊದಲಾದವುಗಳಲ್ಲಿ ಅನಿರ್ವಚನೀಯವಾದ ಸರ್ಪಾದಿಗಳಿಗೆ ಮತ್ತು ಅವುಗಳ ಜ್ಞಾನಕ್ಕೆ ಭ್ರಮ ಎನ್ನುತ್ತಾರೆ. ಮುಂದ ರಜ್ಜು ಜಗತ್ತು ಚಿರಾಭಾಸ ಆಗಿ ಮತ್ತು ಅವುಗಳಿಂದ ಮುಂದೇನೇನು ಉಂಟಾತವಲ್ಲ ಅವಕ್ಕೆಲ್ಲ ಭ್ರಮ ಎನ್ನುತ್ತಾರೆ, ಅಧ್ಯಾಸವು ಎನ್ನುತ್ತಾರೆ. ಅವುಗಳನ್ನ ಈ ಭ್ರಮ ನೀವು ಚಿರಾಭಾಸ ಆಗಿ ಮುಂದ ನೀವೇನೇನ್ ಮಾಡ್ತೀರಿ, ಆ ವಸ್ತುಗಳಿರ್ಬೋದು, ಹೊಲ ಮನಿ ಇರ್ಬೋದು, ರೊಕ್ಕ ರೂಪಾಯಿ ಇರ್ಬೋದು, ಹೆಂಡ್ರ ಮಕ್ಕಳು ಇರ್ಬೋದು, ಗಂಡ್ರ ಇರ್ಬೋದು, ಮತ್ತಿನೇನಲ್ಲ ಅವೆಲ್ಲ ಏನದವ ಅವು ಹೌದನ್ಲಿಕ್ಕೂ ಅಲ್ಲ ಅಲ್ಲನ್ಲಿಕ್ಕೂ ಅಲ್ಲ. ಹೌದಂತೀರ ಅಲ್ಲ, ಅಲ್ಲಂತೀರ ಹೌದ. ಹೀಗಾಗಿ ಅವು ಅನಿರ್ವಚನೀಯ ಆದವ. ಇಲ್ಲೇನದ ಬರೀ ಸರ್ಪ ಜ್ಞಾನಕ್ಕೆ ಭ್ರಮೆ ಅಥವಾ ಬರೀ ಸರ್ಪಕ್ಕೆ ಭ್ರಮೆ ಅನ್ನುವುದಿಲ್ಲ. ಭ್ರಮೆ ಅಂತ ಎದಕ್ಕಂತಾರ, ಅಲ್ಲಿ ಮುಂದ ರಜ್ಜು ಹೋಗಿ ಹಾವಾಗಿರ್ಬೇಕು, ಚಿರಾಭಾಸ ಹೋಗಿ ಸಂಸಾರ ಆಗಿರ್ಬೇಕು, ಮತ್ತೆ ಜಗತ್ತು ಹೋಗಿ ಜಗತ್ತಿನ ವಸ್ತುಗಳ ಪ್ರಪಂಚ ಆಗಿರ್ಬೇಕು. ಅವಷ್ಟೇ ಇದ್ರೆ ಆಗಂಗಿಲ್ಲ, ಅವುಗಳಿಂದ ನಮಗ ಅನುಭವ ಆಗ್ತಿರ್ಬೇಕು. ಅದಕ್ಕೆ ಭ್ರಮೆ ಅಂತಾರೆ. ಬರೀ ಹಾವು ಅಗ್ಗ ಹೋಗಿ ಹಾವು ಅದ್ರ ತಗೊಂಡು ನಮ್ಗೇನ್ ಮಾಡೋದು, ಹಾವಿನ ಜ್ಞಾನ ನಮಗಾದಾಗ ಅದು ಭ್ರಮೆ ಅಂತಾರೆ. ಚಿರಾಭಾಸ ಹೋಗಿ ಸಂಸಾರ ಮಾಡಿದ್ರೆ ಅಷ್ಟೇ ಅಲ್ಲ, ಸಂಸಾರದ್ದು ಜ್ಞಾನ ಬೇಕು, ಅಲ್ಲಿ ಸುಖ ದುಃಖಾದಿಗಳು ಅನುಭವಿಸಿರ್ಬೇಕು. ಅದಕ್ಕೆ ಭ್ರಮೆ ಅಂತಾರೆ. ಸಂಸಾರ ಇದ್ರೂ ಸೂಕ್ಷ್ಮದ ವಿಷಯ ಇಲ್ಲಿ ತಿಳ್ಕೋಬೇಕು. ಬ್ರಹ್ಮಜ್ಞಾನಿಗೇನು ಸಂಸಾರ ಅದ, ಅಜ್ಞಾನಿಗೂ ಸಂಸಾರ ಅದ. ಈ ಶಬ್ದ ದಾಟಿ ಹೋಗಿವಿ, 3 ಸಾರಿ ಆಯ್ತು ಓದಿವಿ, 3 ದಿನ ಆಯ್ತು ಓದ್ಲಕತ್ತೀವಿ. ಆದ್ರೆ ಈ ಶಬ್ದದೊಳಗೆ ಏನಿರ್ತಾನ ಗೂಢಾರ್ಥ. ಬರೇ ಸರ್ಪಕ್ಕೆ ಭ್ರಮ ಎನ್ನುವುದಿಲ್ಲ ಅಥವಾ ಸರ್ಪದ ಜ್ಞಾನಕ್ಕೆ ಭ್ರಮ ಎನ್ನುವುದಿಲ್ಲ. ಈಗ ಸಂಸಾರ ಇರಬೇಕು, ಬ್ರಹ್ಮಜ್ಞಾನಿಗೂ ಸಂಸಾರದ ಮತ್ತ ಅಜ್ಞಾನಿಗೂ ಸಂಸಾರ ಅದ. ಆದ್ರ ಬ್ರಹ್ಮಜ್ಞಾನಿಗೆ ಆ ಸಂಸಾರದ ಅನುಭವ ಇಲ್ಲ, ಅವನು ಅದರೊಳಗೆ ಸುಖ ದುಃಖ ಅನುಭವಿಸ್ತಾ ಇಲ್ಲ. ಹೀಗಾಗಿ ಅವನಿಗೆ ಸಂಸಾರ ಭ್ರಮೆ ಅವನ ಬಳಿ ಇಲ್ಲ. ಅವನಿಗೆ ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದು ಏನೇನು ಇಲ್ಲ ಅವನ ಬಳಿ. ಹೀಗಾಗಿ ಅವನಿಗೆ ಅದರದು ಭ್ರಮೆ ಇಲ್ಲ. ಅಜ್ಞಾನಿಗೆ ಸಂಸಾರ ಅದ, ಅವನಿಗೇನಂದ್ರೆ ಅದರೊಳಗೆ ನಾನು ನನ್ನದು ನನ್ನಿಂದ ನನಗಾಗಿ ಅಂತೇಳಿ ಅದರೊಳಗೆ ಸುಖ ದುಃಖ ಅನುಭವಿಸ್ತಾನ. ಬ್ರಹ್ಮಜ್ಞಾನಿ ಅವ ಬ್ರಹ್ಮದ ಆನಂದ ಅನುಭವಿಸ್ತಿರ್ತಾನ. ಇದು ಯಾವುದು ಸತ್ಯ ಅಲ್ಲ, ಇವೆಲ್ಲ ಮಿಥ್ಯ, ಇವೆಲ್ಲ ಅನಿರ್ವಚನೀಯ ಅಂತೇಳಿ ಹೊಳದು ಚಿಪ್ಪಿ ಚೆಲ್ಬಿಟ್ಟಾನೀಗ ಅವ. ಹೀಗಾಗಿ ಅವನಿಗೆ ಸಂಸಾರ ಭ್ರಮೆ ಇಲ್ಲ. ಇವನಿಗೆ ಸಂಸಾರ ಭ್ರಮೆ ಅದ. ಹೀಗಾಗಿ ಬರೇ ಸರ್ಪ ಇದ್ದ ಮಾತ್ರಕ್ಕೆ ಅಲ್ಲಿ ಭ್ರಮೆ ಆಗುವುದಿಲ್ಲ. ಸರ್ಪದ ಜ್ಞಾನ ಆದ್ರೆ ಮಾತ್ರ ಭ್ರಮೆ ಆಗ್ತದ. ಅದೇ ರೀತಿ ಬರೀ ಸಂಸಾರ ಇದ್ದ ಮಾತ್ರಕ್ಕೆ ಅಲ್ಲಿ ಸಂಸಾರ ಭ್ರಮೆ ಒಳಗಿದ್ದಾನಂತ ತಿಳ್ಕೋಬಾರ್ದು. ಆ ಸಂಸಾರದೊಳಗ ಅವ ಸುಖ ದುಃಖ ಪಡ್ಕೊಳ್ಳಕ್ಕ ಅಪಾಪಿ ಪಡ್ತಿದ್ದ, ಆಸೆ ಪಡ್ತಿದ್ದ ಅಂತಂದ್ರೆ ಅವನಿಗೆ ಸಂಸಾರ ಭ್ರಮೆ. ಯಾಕಂದ್ರೆ ಅವನಿಗೆ ಬ್ರಹ್ಮದ ಆನಂದದ ಪರಿಚಯ ಇಲ್ಲದಕ್ಕ ಅವನ ಸಂಸಾರ ಸುಖ ಅನುಭವಿಸ ಸರ್ವದಾಗ ಸಿಗ್ತದ. ಸಂಸಾರ ಸುಖ ಬ್ರಹ್ಮಜ್ಞಾನದ ಆನಂದ ವಿಚಾರ ಮಾಡಿ ಪಡ್ಕೋಬೇಕಾಗ್ತದ. ಹೀಗಾಗಿ ಯಾವಾಗ ಸರ್ವ ಸಿಗ್ತದ ಅವ ಅದೇ ಪಡ್ಕೊಂಡಿರ್ತಾನ. ಸರ್ವ ಸಿಕ್ಕದೆ ಸಂಸಾರ. ಪ್ರಯತ್ನ ಮಾಡಿದ್ದು ಬ್ರಹ್ಮಜ್ಞಾನ ಪ್ರಯತ್ನ ಮಾಡ್ಲಾದ್ರೆ ಬ್ರಹ್ಮದ ಆನಂದ ಸಿಗಲ್ಲ, ಸಂಸಾರ ಸುಖ ಸರಳವಾಗಿ ಸಿಗ್ತದೆ. ಒಬ್ಬ ಗುರು ಲೋಕ ಸಂಚಾರಕ್ಕೆ ಹೋಗ್ತಾ ಇರ್ತಾನ. ಹೋಗೋ ಸಮಯದಲ್ಲಿ ಏನಾಗ್ತದ, ಒಂದು ಶ್ರೀಮಂತರ ಮನೆಗೆ ಹೋಗ್ತಾನ. ಶ್ರೀಮಂತರ ಮನೆಗೆ ಹೋದಾಗ
ಏನು ಹೋಗುವಾಗ ತೀರ್ಥಕ್ಷೇತ್ರಗಳಿಗೆ ಹೋಗಾಗ ಈಗ ಹೋಲಕತ್ತೀನಿ ಅಂತ ಹೇಳಿದ್ರಂದ್ರ ನೀವೇನ್ ಮಾಡ್ಬೇಕು, ನಮ್ದು ಒಂದಿಟ್ಟು ಕಾಣಿಕೆ ಮುಟ್ಟಿಸ್ರಿ, ಇದು ನಿಮ್ ಖರ್ಚಿಗೆ ಇಟ್ಕೋರಿ, ಇದು ಒಯ್ದು ದೇವ್ರ ಹುಂಡಿಗೆ ಹಾಕ್ರಿ ಅಂತ ಹೇಳ್ತಾರೆ. ಮತ್ತೆ ದಿನ ಒಂದೇನಾಯ್ತು, ಹಳ್ಳಿ ಬರಾಗ ಅವ ಏನ್ ಮಾಡ್ತಿರ್ತಾನ, ಪ್ರಸಾದ ತಗೊಂಡು ಬಂದಿರ್ತಾನ, ಮತ್ತೆ ಬರ್ತಾನ ಸೆಕೆಂಡ್ ರೌಂಡ್, ನಿಮ್ ಮನೆಗೆ ಬರ್ತಾನ, ಸೆಕೆಂಡ್ ರೌಂಡ್ ಬರ್ತಾನ, ಬರುವಾಗ ಬರ್ತಾನ. ಅವಾಗ ನೀವೇನ್ ಮಾಡ್ತೀರಿ, ಅವ ಪ್ರಸಾದ ಕೊಡ್ತಾನ, ಪ್ರಸಾದ ತಗೊಂಡು ಅವನಿಗೆ ಪೂಜೆ ಮಾಡಿ ಅವನಿಗೇನ್ ಮಾಡ್ತೀರಿ, ಒಂದಿಷ್ಟು ಕಾಣಿಕೆ ಗೀಣಿಕೆ ನಿಮ್ ಶಕ್ತಾನುಸಾರ ಹೋಗಿ ಬಂದಿರಪ್ಪ, ನಿಮ್ ಪುಣ್ಯ ನಮಗ್ ಬರ್ಲಿ ಅಂತ ಹೇಳಿ ಅವ್ನಿಗೆ ಮತ್ತೊಂದಿಷ್ಟು ಕಾಣಿಕೆ ಕೊಟ್ಟು ಸಮಾಧಾನ ಮಾಡಿ ಮುಂದೆ ಕಳಿಸ್ತೀರಿ, ಸಂತೋಷ ಪಡ್ತೀರಿ. ಹಿಂಗಿರ್ತದೆ ಮೊದಲಿನ ಕಾಲದ ಹಂಗಿತ್ತು ಪದ್ಧತಿ. ಈಗೇನಿಲ್ಲ, ಯಾರು ಬೇಕು ಅವ್ರು ಮುಂಜಾನೆ ಹೋಗಿ ಸಂಜೆ ತನಕ ಎಲ್ಲಿಗೆರೆ ಹೋಗಿ ಎಲ್ಲಿಗೆರೆ ಬರ್ತಾರೆ. ಈಗಿನ ವ್ಯವಸ್ಥೆ ಬೇರೆ ಅದ. ಮೊದಲು ಹಂಗೆ ಇದ್ದಿದ್ರು, ತಿಂಗಳಾನ್ಗಟ್ಲೆ ಓದ್ತಿದ್ರು, ತಿಂಗಳಾನ್ಗಟ್ಲೆ ಬರ್ತಿದ್ರು. ಅಲ್ಲಿ ಒಬ್ರು ಶ್ರೀಮಂತರ ಮನೆಗೆ ಹೋದ, ಆ ಪಂಜರದೊಳಗೆ 2 ಗಿಣಿಗಳಿದ್ದು. ಆ 2 ಗಿಳಿಗಳನ್ನ ಇವನೇನ್ ಮಾಡ್ದ, ಅಯ್ಯೋ ಪಾಪ, ಅರಣ್ಯದೊಳಗ ಅಡ್ಯಾಗ ಹಣ್ಣು ಹಂಪಲು ನೀರು ಏನೆಲ್ಲ ತಗೊಂಡು ಆನಂದವಾಗಿರಂತ ಪಕ್ಷಿಗಳಿಗೆ ಇದ್ರೊಳಗೆ ಹಾಕ್ಯಾರ. ಇವ್ರು ಕೊಟ್ಟಾಗೆ ಉಣಬೇಕು, ಇವ್ರು ಕೊಟ್ಟಾಗೆ ತಿನ್ಬೇಕು, ಇವ್ರು ಕೊಟ್ಟಾಗೆ ಕುಡಿಬೇಕು, ಹಿಂಗೆಲ್ಲ ಬಂಧನ ಕೀಡು ಮಾಡ್ಯಾರಲ್ಲ, ಇವ್ ಕ್ಯಾಂಗರೆ ಮಾಡಿ ಹೊರಗೆ ಹಾಕಾಮು ಅಂತ. ಹೊರಗೆ ಹಾಕಾಮು ಅಂದ ಕೂಡ್ಲೇನೆ ಅವರೇ ಸಾಕಿದ ಗಿಳಿಗಳಿದ್ದು ಪಾಪ ಸಣ್ಣ ಇದ್ದಾಗ ತಂದೆ ಸಾಕ್ಯಾರ. ಅವು ಹೊರಗೆ ಬರೋ ಪ್ರಾಕ್ಟೀಸೇ ಇಲ್ಲ. ಇವ ಪಂಜರದ ಆಟ ಆಡ್ಕೋತ ಏನ್ ಮಾಡ್ದ, ಆ ಬಾಗಿಲ ತೆಗೆದ್ಬಿಟ್ಟ. ಬಾಗಿಲ ತೆಗೆದ್ಮೇಲೆ ಆ ಪಕ್ಷಿ ಹೊರಗೆ ಬರ್ತಾವೇನಂತ ನೋಡ್ದ. ಅವು ಹೊರಗೆ ಬರ್ಲೇ ಇಲ್ಲ, ಒಳಗೆ ಕೂತ್ಬಿಟ್ಟು ಇನ್ನೊಂದಿಟ್ಟು ಅಂಜಿ ಒಳಗೆ ಕೂತ್ಬಿಟ್ಟು. ಇನ್ನೊಂದಿಟ್ಟು ಅಂಜಿ ಒಳಗೆ ಕೂತ್ ಕೂಡ್ಲೇನೆ ಏನ್ ಮಾಡ್ದ, ಇವ ಹೆಂಗಾರ ಮಾಡಿ ಇವತ್ತು ಮುಟ್ಟಿ ಕೊಡಮ್ ಅಂತ ಹೇಳಿ ಒಳಗ್ ಕೈ ಹಾಕಿ ಅವಾಗ ತೆಗಿಲಪ್ಪ ಅಂದ್ರ ಕೈ ಕಚ್ಚಿಬಿಟ್ಟು. ಅವನ ಉದ್ದೇಶ ಅವಕ್ಕೆ ಹಿಂಸೆ ಕೊಡ್ಬೇಕ ಅನ್ನಂತದ, ಅದು ಮುಕ್ತಿ ಕೊಡ್ಬೇಕಂತದವು. ಗುರುನಾಥನ ಉದ್ದೇಶ ಏನದ, ಮುಕ್ತಿ ಕೊಡ್ಬೇಕಂತ ಅವ ಪ್ರಯತ್ನ ಮಾಡ್ಲಕತ್ತ. ಅವನ ಕೈಗೆ ಕತ್ತಾವ, ಈಗ ಅವನ ಕೈಗೆ ಕತ್ತಾವ. ಅರ್ಥ ಮಾಡ್ಕೊಳ್ತಾ ಇಲ್ಲ, ಗುರು ಯಾಕೆ ನನಗ ಈಗ ಮಾಡ್ಲಕತ್ತಾನಂತ ಅರ್ಥ ಮಾಡ್ಕೊಳ್ಳಾರ್ಬೇಕ. ಗುರುವಿಗೆ ಹಿಂಸೆ ಕೊಡಂತ ಕೆಲಸ ಮಾಡೋದ. ಆದ್ರೆ ಗುರು ಅದವ ಬಿಡಂಗಿಲ್ಲ. ಯಾಕಿರಲಕ್ಕ ಇವಕ್ಕೆ ಮುಕ್ತಿ ಕೊಡಮ್ ಅಂತೇಳಿ ಕೈ ಒಂದು ದಪ್ಪಂದು ಟರ್ಕಿ ಟವೆಲ್ ಸುತ್ಕೋತಾನ. ಎಟ್ಟರ ಚುಂಚ್ ಹೊಡಿಲಿ, ಅದು ನನಗೆ ಟಚ್ ಆಗ್ಲಾರ್ದಂಗೆ ಮಾಡ್ಕೊಂಡು ಒಳಗೆ ಕೈ ಹಾಕಿ ಹೆಂಗೋ ಮಾಡಿ ಉಪಾಯದಿಂದ ಅವೆರಡೂ ಪಕ್ಷಿಗಳನ್ನ ಹಿಡ್ಕೊಂಡು ಒಯ್ದು ಹೊರಗೆ ಕಟ್ಟಿ ಮೇಲೆ ನಿಂತು ಬಿಟ್ಟು ಬಿಡ್ತಾನೆ. ಜೈ ಅಂತ ಅವು ಬಿಟ್ಟು ಸಾಕಂದಂಗಾಗಿ ಹಾರಿ ಹೋತಾವ. ಆಯ್ತು, ಮತ್ತೇನ ಏನಾಯ್ತು, ಮತ್ತ ಅವ ಹೋಗ್ಬಿಟ್ಟ ತೀರ್ಥಯಾತ್ರೆಗೆ. ಮತ್ತೊಂದು ತಿಂಗಳು ಬಿಟ್ಟು ಹೊಳ್ಳಿ ಬಂದು ಏನ್ ಮಾಡಿದ್ರು ನೋಡ್ತಾನ, ಅವೆರಡು ಪಕ್ಷಿಗಳು ಏನ್ ಮಾಡ್ತಿರ್ತಾವ. ಒಂದು ಪಕ್ಷಿ ಅಲ್ಲೇ ಕೂತ್ಬಿಟ್ಟದ ಒಳಗ. ಮತ್ತ ಹೊಳ್ಳಿ ಬಂದು ಇನ್ನೊಂದು ಪಕ್ಷಿ ಏನ್ ಮಾಡ್ಲಕತ್ತದ, ಹೊರಗೆ ಹೋಗ್ತದ ಮತ್ ಬರ್ತದ, ಹೊರಗೆ ಎಲ್ಲೋ ಹೋಗ್ತದ ಮತ್ ಬರ್ತದ. ಒಂದು ಒಳಗ ಹೊರಗ ಓಡಾಡ್ಲಕತ್ತದ. ಅವತ್ತು ಏನ್ ಮಾಡ್ಬಿಟ್ಟದ, ಅಲ್ಲಿ ಒಳಗೆ ಕೂತದ ಪಂಜರದಾಗ. ಅದಕ್ಕೆ ಒಳಗೆ ಕೂತ ಪಕ್ಷಿ ಇವ ಕೇಳ್ತಾನ ಏನಂತ, ಅಲ್ಲೋ ಗಿಣಿರಾಮ, ಒಟ್ಟ ಹೊರಗೆ ಹೋಗಂಗಿಲ್ಲಲ್ಲ, ಬಾಗ್ಲ ತೆರೆದಿಟ್ಟಿನಿ, 2 ದಿವಸ ಆಯ್ತು ನೋಡ್ಲಕತ್ತೀನಿ, ಒಳಗೆ ಕುಂತಿದಿ, ನಿನಗ ಸ್ವಾತಂತ್ರ್ಯದ ಅರ್ಥ ಗೊತ್ತದ ಇಲ್ಲೋ ಅಂತಾನ. ಅದು ಒಳಗ್ ಕೂತ ಪಕ್ಷಿ ಏನಂತದ, ನಿನ್ ಸ್ವಾತಂತ್ರ್ಯಕ್ಕೆ ಬೆಂಕಿ ಹಾಕ, ಹೊರಗೆ ಯಾವ ಟೈಮ್ನಾಗ ಯಾವಾಗ ಸಿಗ್ತದೋ, ಎಲ್ಲಿ ಸಿಗ್ತದೋ, ಏನ್ ಸಿಗ್ತದೋ, ಮತ್ ಯಾವ ಬೇರೆ ಪ್ರಾಣಿಗಳು ಬಂದು ನಮ್ಗೆ ಬೆಕ್ಕು ಪಟ್ಟು ಹೊಡ್ಕೊಂಡ್ ತಿಂತವೇನಂತೇಳಿ ಸತ್ತೋತೀವಿ ಅಂತೇಳಿ ಎಂತ ಭಯ ಅದ ಹೊರಗೆ, ಭಯಾನಕ ಅದ.
ಅಂತ ಸ್ವಾತಂತ್ರ್ಯ ಅಂಜಿಕೆ ಬರೋ ಸ್ವಾತಂತ್ರ್ಯ ತಗೊಂಡ್ ನಾವೇನ್ ಮಾಡಮು? ಬೇಕಾಗಿಲ್ಲ ನಮಗ. ಇಲ್ಲಿ ಒಳಗ್ ಪಂಜರದಾಗ ಫಸ್ಟ್ ಕ್ಲಾಸ್ ಯಾವ ಬೆಕ್ಕ ಬರಲ್ಲ, ಯಾವ ಹಾವು ಬರಲ್ಲ, ಮತ್ತಿನ್ ಯಾವುದು ನಮ್ಗೆ ಸಮಸ್ಯೆನೇ ಇಲ್ಲ. ಟೈಮ್ ಪ್ರಕಾರ ನಮಗ್ ಹಾಲ, ನೀರ, ಊಟ, ಅನ್ನ ಎಲ್ಲ ಸಿಗ್ತದ. ಹಿಂಗಾಗಿ ನಾವ್ ಇಲ್ಲೇ ಇರ್ತೀವಿ. ಇದೆಂತ ಪಕ್ಷಿ ಇದು? ಸಂಸಾರ ಭೋಗದೊಳಗೆ ಮುಳುಗಿದಂತ ಅಜ್ಞಾನಿ ಪಕ್ಷಿ ಇದು. ಹೊರಗಿನ ಸುಖ ಗೊತ್ತಿಲ್ಲ, ಆನಂದದ ಅನುಭವ ಇಲ್ಲ, ಅದಕ್ಕೆ ಪುಣ್ಯ ಇಲ್ಲ. ಆನಂದ ಅನುಭವಿಸುವಂತ ಪುಣ್ಯ ಇಲ್ಲ ಅದಕ್ಕೆ. ಇನ್ನ ಒಂದು ಪಕ್ಷಿ ಆನಂದ ಅನುಭವಿಸುವಂತ ಹೊರಗೆಲ್ಲ ಜೀವನ ಮಾಡ್ಲಿಕ್ಕತ್ತದ. ಆದ್ರೂ ಅದು ಶರೀರ ಧರಿಸಿದ ಕಾರಣ ಆ ಶರೀರದ ಸಲುವಾಗಿ ಒಂದಿಟ್ಟು ಆಹಾರ, ನಿದ್ರೆ, ಭಯ, ಮೈತ್ರಿ ಬೇಕಲ್ಲ, ಅದಕ್ಕೆ ಮೂಲ ವಸ್ತುಗಳು ಬೇಕಲ್ಲ. ಹೀಗಾಗಿ ವ್ಯವಹಾರ ಕಾಲದಲ್ಲಿ ಮಾತ್ರ ಅದೇನಾದ್ರು ಪಂಜರದೊಳಗೆ ಬಂದು ನಾನು ಏನ್ ವ್ಯವಹಾರದಾಗ ಮಾಡ್ಕೊಂಡು ಮಾತ್ರ ಹೊರಗೆ ಬೈಲೊಳಗೆ ಆನಂದವಾಗಿರುತ್ತೆ. ಹೀಗಾಗಿ ಬೈಲೊಳಗೆ ಹೋಗಿ ಹೊರ ಜಗತ್ತಿನೊಳಗ ಆನಂದವಾಗಿ ಮುಕ್ತವಾಗಿರುವಂತಹದ್ದು ಬ್ರಹ್ಮಜ್ಞಾನಿಯ ಜೀವನ. ಅವನಿಗೇನು ವ್ಯವಹಾರದ ಮೇಲೆ ಅಪೇಕ್ಷೆನೂ ಇಲ್ಲ, ಅನಿವಾರ್ಯವಾಗಿ ವ್ಯವಹಾರ ಮಾಡ್ತಿರ್ತಾನ. ಅವನಿಗೆ ಸಂಸಾರ ಭ್ರಮೆ ಅನ್ನೋದಿಲ್ಲ. ಪಂಜರದ ಜೊತೆಗೆ ಅಟ್ಯಾಚ್ಮೆಂಟ್ ಇಲ್ಲ ಅವನಿಗೆ. ಪಂಜರದಾಗ ಬರ್ತಾನ ಓದ್ತಾನ, ಆದ್ರೂ ಅದ್ರ ಬಗ್ಗೆ ಅವನಿಗೆ ಅಟ್ಯಾಚ್ಮೆಂಟ್ ಇಲ್ಲ. ಆದ್ರೆ ಅದನ್ನು ಬಿಟ್ಟು ಸಾಯ್ತಿನ ಹೊರಗೆ ಆದ್ರೆ ಸಾಯ್ತಿನ ತಂದಿರ್ತದಲ್ಲ, ಇದು ಏನಲ್ಲ ಅಜ್ಞಾನಿಯ ಸಂಸಾರ, ಸಂಸಾರಿಕ ಭ್ರಮೆ. ಈ ಭ್ರಮೆಯನ್ನ ನೀವು ಸರಿಯಾಗಿ ತಿಳ್ಕೋಬೇಕು. ವ್ಯವಹಾರ ಬ್ಯಾಡ್ ಅಂತಲ್ಲ, ವ್ಯವಹಾರ ಇರಲಿ. ಆದರೂ ಸಹಿತ ಈಗ ರಜ್ಜುವಿನ ಜ್ಞಾನಕ್ಕ ಇದೊಂದು ತಿಳ್ಕೊಳ್ರಿ, ಇದು ಹೇಳ್ಬಿಡ್ತೀನಿ. ರಜ್ಜುವಿನ ಜ್ಞಾನ ಏನದಲ್ಲ, ಆ ಜ್ಞಾನಕ್ಕ ರಜ್ಜುವಿನ ಅವಿದ್ಯೆಯ ಕಾರಣ ಏನ್ ಹುಟ್ಟ್ಯದ ಹೇಳ್ರಿ? ಕಾರ್ಯ ಏನಾಗ್ಯದ? ಹಗ್ಗದ ಅಜ್ಞಾನದ ಕಾರಣ ಏನ್ ಹುಟ್ಟ್ಯದ? ಹಗ್ಗದ ಜ್ಞಾನ ಇಲ್ಲದಕ್ಕೆ ಏನ್ ಹುಟ್ಟ್ಯದಲ್ಲಿ? ಹಾವು ಹುಟ್ಟ್ಯದ. ಆದ್ರೆ ಹಗ್ಗಕ್ಕ ಹಾವಿಗೆ ವಿರುದ್ಧ ಇಲ್ಲ. ಇದು ತಿಳ್ಕೊರಿ ನೀವು. ಹಗ್ಗದ ಅಜ್ಞಾನದ ಕಾರಣ ಹಾವು ಹುಟ್ಟ್ಯದ, ಬ್ರಹ್ಮದ ಅಜ್ಞಾನದ ಕಾರಣ ಏನಾಗ್ಯದ? ಜಗತ್ ಹುಟ್ಟ್ಯದ. ಆ ಜಗತ್ತಿಗೆ ಬ್ರಹ್ಮಗ ವಿರುದ್ಧ ಇಲ್ಲ. ಈ ನಿಮ್ಮ ಅಂತ ಸಾಕ್ಷಿ ಏನದಲ್ಲ, ಆ ಸಾಕ್ಷಿಯ ಜ್ಞಾನ ಇಲ್ಲದಕ್ಕ ನಿಮ್ಮಲ್ಲಿ ಸಂಸಾರ ಹುಟ್ಟ್ಯಾದ. ಸಂಸಾರ ಸೃಷ್ಟಿ ಮಾಡಿದಿಲ್ಲ. ಆ ಸಂಸಾರಕ್ಕ ನಿಮ್ಮ ಒಳಗಿನ ಆತ್ಮ ಸಾಕ್ಷಿಗೆ ವಿರುದ್ಧ ಇಲ್ಲ. ಕೆಟ್ಟರೆ ಸಂಸಾರ ಮಾಡಿ ಯಾರು ಬೇಡ ಅಂತ, ನಂಬರ್ 1 ಶ್ರೀಮಂತ ಯಾರು ಬೇಡ ಅಂತ, ಅದಕ್ಕೆ ಇದಕ್ಕೆ ವಿರುದ್ಧ ಇಲ್ಲ. ಆದ್ರ ವಿರುದ್ಧ ಇಲ್ಲ ಅಂತಂದ್ರೆ ಅದೇನು ಒಳ್ಳೇದದೇನ್ರಿ? ಸಂಸಾರ ಒಳ್ಳೇದದ ಏನದು? ವಿರುದ್ಧ ಇಲ್ಲ. ಸಂಸಾರ ಬಿಡುವಂತ ಯಾರು ಹೇಳ್ಯಾರ? ಸಂಸಾರ ಮೇಲಿಂದ ಅಭಿಮಾನ ಬಿಡು ಅಂತ ಹೇಳ್ಯಾರ ಅಷ್ಟೇ. ಸಂಸಾರ ಬಿಡು ಅಂತ ಯಾರು ಹೇಳಾರ? ಸಂಸಾರ ಮಾಡ್ಕೋತಿರು ಬ್ರಹ್ಮ, ಸಂಸಾರ ಮಾಡ್ಕೋತಿದ್ರೆ ಬ್ರಹ್ಮಜ್ಞಾನ ಹೆಂಗಾಗ್ತದ? ಬ್ರಹ್ಮಗ ಸಂಸಾರಕ್ಕೆ ವಿರುದ್ಧ ಇಲ್ಲ ಅಂತ ಹೇಳಂತಂದ್ರೆ ಸಂಸಾರ ಒಳ್ಳೇದೇನು? ಆ ಸಂಸಾರ ನಿಮಗೇನ್ ಮಾಡ್ತದ? ಬ್ರಹ್ಮಜ್ಞಾನ ಮಾಡಕ್ ಬಿಡ್ತದೇನದು? ಹೀಗಾಗಿ ಹಗ್ಗ ಎಂದರೆ ಹಾವು ನಂದ್ರೆ ನೀನ್ ಯಾಕೆ ತೋರ್ಲಕತ್ತಿದೆ ಅಂತ ಹೇಳಿ ಹಗ್ಗ ಎಂದರೆ ಹಾವಿಗೆ ದಬ್ಬೆದೇನು? ಇಲ್ಲಿ ವಿರುದ್ಧ ಯಾವ್ದದ ಅಂತಂದ್ರ ಹಗ್ಗದ ಜ್ಞಾನಕ್ಕ ಹಗ್ಗದ ಅಜ್ಞಾನಕ್ಕೆ ವಿರುದ್ಧ ಅದ. ಅಜ್ಞಾನದ ಕಾರ್ಯವಾದ ಹಾವಿನ ಜೊತೆಗೆ ವಿರುದ್ಧ ಇಲ್ಲ ಹಗ್ಗದ ಜ್ಞಾನ. ಹೇಳಕತ್ತದ ಬ್ರಹ್ಮದ ಜ್ಞಾನಕ್ಕೆ ವಿರುದ್ಧ ಯಾವುದು? ಬ್ರಹ್ಮದ ಅಜ್ಞಾನ.
ಬ್ರಹ್ಮಜ್ಞಾನ ಆಯ್ತಂದ್ರೆ ಬ್ರಹ್ಮದ ಅಜ್ಞಾನ ನಾಶ ಆಗ್ತದ. ಆದ್ರೆ ಅದಕ್ಕೆ ವಿರುದ್ಧವಾದಂತ ಅಜ್ಞಾನದಲ್ಲ, ಅಜ್ಞಾನದಿಂದ ಮಾಡಿದ ಕಾರ್ಯ ಹಂಗೆ ಇರ್ತದ, ನಾಶ ಆಗಲ್ಲ. ಅದು ಬ್ರಹ್ಮದ ಅಜ್ಞಾನ ಅಂದ್ರೆ ಏನ್ರಿ? ಗೊತ್ತಿಲ್ಲದಿರುವಿಕೆ ಅವಿದ್ಯೆ. ಬ್ರಹ್ಮದ ಅಜ್ಞಾನ ಹಾ, ಮತ್ತ ಬ್ರಹ್ಮದ ಗೊತ್ತಿಲ್ಲದಿರುವಿಕೆನೇ ಅವಿದ್ಯೆ, ಅಜ್ಞಾನ. ಆ ಅಜ್ಞಾನದ ಕಾರ್ಯದ ಸಂಕಟ ಅದಕ್ಕೆ ವಿರುದ್ಧ ಇಲ್ಲ. ಬ್ರಹ್ಮದ ಜ್ಞಾನಕ್ಕೆ, ಬ್ರಹ್ಮದ ಅಜ್ಞಾನಕ್ಕೆ ವಿರುದ್ಧದ ಅದು. ಉಳಿದು ಎಲ್ಲ ಏನಾರ ಮಾಡ್ಕೊತೀರಿ ನೀವು. ಬ್ರಹ್ಮದ ಅಜ್ಞಾನದ ವಿಷಯಕ್ಕೆ ಒಂದು ಬರಬೇಡ್ರಿ, ಉಳಿದದ್ದು ಏನಾರ ಮಾಡ್ರಿ ನೀವು. ನೆಕ್ಸ್ಟ್ ಎಟ್ಟರೆ ಗಳಿಸಿ ಏನಾರ ಮಾಡು, ಬ್ರಹ್ಮದ ಅಜ್ಞಾನದ ವಿಷಯಕ್ಕೆ ಮಾತ್ರ ಬರಬೇಡ ನೀನು ಅಷ್ಟೇ. ರಾತ್ರಿ ಕತ್ತಲ ಕುಂತೀರಿ, ಊಟ ಮಾಡಿದ್ರೆ ಬರ್ತದಿಲ್ಲ, ಕತ್ತಲಾಗ ಊಟ ಬರ್ತದ ಇಲ್ಲ, ಕತ್ತಲಾಗ ಮಾತಾಡಿದ್ರೆ ನಡೀತದ ಇಲ್ಲ, ಕತ್ತಲಾಗ ಒಬ್ಬರಿಗೊಬ್ಬರು ಮುಟ್ಟಿದ್ರೆ ಸುಖ ಆಗ್ತದ ಇಲ್ಲ, ಏನ್ ಗಳಕೆ ಬೇಕಾ? ಕತ್ತಲದಾಗ ಏನೆಲ್ಲ ಮಾಡ್ತೀರಿ. ಆದ್ರ ಈ ಕತ್ತಲು ಅನ್ನೋದು ಬೆಳಕಿಗೆ ಒಂದು ಪ್ರತಿಬಂಧಕ ಆದ ಹೊರತು ಉಳಿದದ್ದು ಯಾವ ವ್ಯವಹಾರಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧದೊಳಗ ರೂಪಕ್ಕೆ ಪ್ರತಿಬಂಧಕ ಆದ ಶಬ್ದ ಸ್ಪರ್ಶ ರಸ ಗಂಧಕ್ಕೆ. ಕತ್ತಲಾಗ ಒಂದೇನಾರ ದುರ್ನಾಥ ಎದ್ದಂತಂದ್ರೆ ಆ ವಾಸನೆ ಬರ್ತದ ಇಲ್ಲ. ಅವಿದ್ಯೆ ಅನ್ನೋದು ಏನ್ ಮಾಡ್ಯದ, ಈ ಬ್ರಹ್ಮದ ಜ್ಞಾನಕ್ಕೆ ಒಂದಕ್ಕೆ ಪ್ರತಿಬಂಧಕ ಮಾಡಿಟ್ಟದ. ಅಜ್ಞಾನ ಏನ್ ಮಾಡ್ಯಾರ, ಬ್ರಹ್ಮದ ಜ್ಞಾನಕ್ಕೆ ಪ್ರತಿಬಂಧಕ ಮಾಡಿಟ್ಟು ಉಳಿದು ಏನೆಲ್ಲ ಮಾಡ್ಕೊತಿರು ನೀನು. ರೊಕ್ಕ ಗಳಿಸು, ಸಾಲಿ ಕಲಿತೆ, ಎಂಡ್ರ ಮಕ್ಕಳು ಬೇಡ, ಸಂಸಾರ ಮಾಡಿ ಏನೆಲ್ಲ ಈ ಬ್ರಹ್ಮದ ಅಜ್ಞಾನದ ವಿಷಯಕ್ಕೊಂದು ಬರಬೇಡ ನೀನು. ಅವಿದ್ಯೆ ಮಾಡಿದ್ರೆ ಕೆಲಸ ಎಲ್ಲ ಮಾಡಿ ದುಡಿದು 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 ಈ ಜಗತ್ತ ಚಂದ ಮಾಡಿ ಬಂದಿದೆ, ಅದೇ ಮಾಡಿ ಹೋಗಿ ನೀನು. ಅಜ್ಞಾನದ ವಿಷಯಕ್ಕೆ ಬರಬೇಡ, ಬ್ರಹ್ಮದ ಅಜ್ಞಾನದ ವಿಷಯ. ಅದು ಒಂದಕ್ಕೆ ಬಂದೆ ಅಂತಂದ್ರೆ ನನ್ನ ಕೆಲಸ ನಿಂದ. ಮಗ ತಾಯಿ ಮಾತು ಎಲ್ಲಿ ತನಕ ಕೇಳತ್ತಿರ್ತಾನ ಅಷ್ಟೇ ಚಂದ್ರಿ ತಾಯಿ ಮಗನ ಸಂಬಂಧ. ತಾಯಿ ಮಾತು ಕೇಳಲಿಲ್ಲ ಅಂತಂದ್ರೆ ತಾಯಿ ಮಹಾ ವೈರಿ ಆಗಿಬಿಡ್ತಾಳೆ. ತಂದೆ ಹಂಗಿಲ್ಲ, ಸುಲಭವೇ ಏನಾರು ಮಾಡ್ಕೋತ ನನ್ಗೇನ್ ಮಾಡೋದು, ನಂದೇನ್ ಮಾಡೋದು ಮಾಡೀನಿ, ಮುಂದೆ ನೀ ಮಾತು ಕೇಳಿದ್ರೆ ಉದ್ದಾರತಿ, ಕೇಳಲಿಲ್ಲ ನೀನ್ ಕರ್ಮ, ನೀನ್ ಏನಾರು ಮಾಡ್ಕೊಂಡು ಉದ್ದಾರವೇ ಆಗು, ಹಾಳಾಗ ಹೋಗ. ತಂದೆ ಹಂಗ ಅನ್ನಂಗಿಲ್ಲ. ಈ ತಾಯಿ ಆದಕ್ಕೆ ಕಂಪಲ್ಸರಿ ನಾನು ಮಾತು ಕೇಳಬೇಕಂತ ಹೇಳಕ್ಕೆ, ಕೇಳಲಿಲ್ಲ ಅಂತಂದ್ರೆ ಆಕೆ ವೈರಿ ಆಗಿಬಿಡ್ತಾವ. ಮಾತು ಕೇಳಲಾರ್ದ ಮಕ್ಕಳಿಗೆ ತಾಯಿಗೆ ವ್ಯತ್ಯಾಸ ಯಾಕೆ ಬರ್ತದೆ, ಇದಕ್ಕೆ ಬರ್ತದೆ. ಆಕೆ ತನ್ನ ಗ್ರಿಪ್ ಸಾಧಿಸ್ಬೇಕಂತ ಸಂಸಾರದಾಗ ಗಂಡನು ನನ್ನ ಮಾತು ಕೇಳ್ಬೇಕು, ಮಕ್ಕಳು ನನ್ನ ಮಾತು ಕೇಳ್ಬೇಕು, ನಮ್ಮ ಅಕ್ಕ ತಂಗಿದರೆಲ್ಲ ಏನಾದ್ರು ಹೊಸ ಮಂದಿ ಎಲ್ಲರೂ ಅಕ್ಕಿ ಮಾತಿ ಕೇಳ್ಬೇಕು, ತಾನೇ ದೊಡ್ಡ ಶಾಣೆ ಅನ್ನಂಗ್ ಮಾಡ್ತಿರ್ತಾಳೆ. ಇವ ಹಂಗಿಲ್ಲ, ಬಿಟ್ಟು ನಡೆ ನಾವು ಹಿಂಗಿರ್ತದ. ಇದು ಅಧ್ಯಾತ್ಮದೊಳಗೆ ಹೋಗ್ಬೇಕ್ರಿ. ಇದು ಬರೇ ನೀವು ವಿವರ್ತ ಚೇತನ ಅನ್ಕೋತ್ ಕೂತ್ರ ಆಗಂಗಿಲ್ಲ. ಟೈಮ್ ಆಯ್ತು. ಇವತ್ತಿನ ಪಾಠ ಉಪಯೋಗ ಅನ್ಸ್ಲಕತ್ತದ. ಸ್ವಾನುಭಾವ ಚಿಂತನ ಮುಂದೆ ನಾಳೆ ಗುರುನಾಥ ಏನ್ ದಾಡಿ ತೋರಿಸ್ತ ನೋಡೋಣ. ಒಳಗ್ ಹೋಗ್ಬೇಕು, ಬರೇ ಹೊರಗಿನ ಮಾತಾಡಿದ್ರೆ ಉಪಯೋಗ ಇಲ್ಲ, ಒಳಗ್ ಹೋಗ್ಬೇಕು. ವಿವರ್ತ ಅಂದ್ರೆ ಯಾವುದು, ಪರಿಣಾಮ ಅಂದ್ರೆ ಯಾವುದು ತಿಳ್ಕೊಂಡು ಅವಿದ್ಯೆಯ ಪರಿಣಾಮಗಳಿಂದ ಮುಕ್ತ ಆಗಿ ವಿವರ್ತದ ಸ್ಟೇಜಿಗೆ ಹೋಗ್ಬೇಕು. ವಿವರ್ತದ ಸ್ಟೇಜಿಗೆ ಹೋಗಿ ಮುಂದೆ ಚೇತನ ಸ್ವರೂಪರಾಗಬೇಕು. ಹೀಗಾಗಿ ನಾಳೆ ಮತ್ತೆ ಪಾಠ ಮುಂದುವರ್ಸೋಣ. ಸಮಯ ಆಯಿತು, ನಮಗೆ ಡ್ಯೂಟಿ ಟೈಮ್ ಆಗ್ಯದ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಒಳ್ಳೆಯದಾಗ ನಮಸ್ಕಾರ. ಮುಂದೇನು ಮಾಡ್ತೇವೆ ಮಾಡ್ಕೊ. ಇಲ್ಲಿಯವರೆಗೆ ಮೋಕ್ಷದ ವಿಚಾರವನ್ನು ಕುರಿತು ನಮಗೆಲ್ಲರಿಗೂ ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ
ಆಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು.